ಇನ್ನೇನ್ ಕೆಲವು ವರ್ಷಗಳಲ್ಲಿ AI ಬಿಟ್ರೆ ಏನೂ ಇರಲ್ವಂತೆ ಈ ಜಗತ್ತಲ್ಲಿ. ತಲೆಗೊಂದು ಕ್ಯಾಮ್ರಾ ಹಾಕ್ಬಿಟ್ಟು ಅಡಿಗೆ ಮಾಡ್ತಿದಾರಂತೆ, ಸ್ಟಡಿ ಮಾಡ್ತಿದೆ AI. ನೆಕ್ಸ್ಟ್ ಅಡಿಗೆನೂ ಮಾಡೋದಿರಲ್ಲ, ಬಟ್ಟೆ ತೊಳೆಯೋದು ಇರಲ್ವಂತೆ. ಈಗ ಆಲ್ರೆಡಿ IT ಅಲ್ಲಿ ಜಾಬ್ ಲಾಸ್ ನೋಡ್ತಾ ಇರೋರ್ಗೆ ಯಾವ ಜಾಬು ಇರಲ್ಲ, ಮನೇಲಿ ಕುತ್ಕೊಂಡಿರೋದು ಅಷ್ಟೇನ ನಮ್ ಕಥೆ. AI ಬಂದ್ ಎಲ್ಲ ನುಂಗ್ ಹಾಕ್ತಿದೆ. ಆಗ್ತಿರೋದು ಹೌದಾ ಇದು? ಭಯ ಕ್ರಿಯೇಟ್ ಮಾಡೋರು ಯಾರು AI ಜಾಬ್ ಅನ್ನ ಡಿಸ್ಟ್ರಾಯ್ ಮಾಡ್ತಾ ಇಲ್ಲ. ಬಟ್ AI ಏನ್ ಮಾಡ್ತಿದೆ ಅಂತ ಅಂದ್ರೆ ಏನ್ ರಿಪ್ಲೇಸ್ ಮಾಡುತ್ತೆ. ದೇ ಡೋಂಟ್ ಹ್ಯಾವ್ ಆನ್ಸರ್. AI ಇಸ್ ಅ ಟೂಲ್. ಗ್ರಾಫಿಕ್ಸ್ ಮಾಡೋರು ಒಂದು ಸ್ಕೆಚ್ ರೆಡಿ ಮಾಡೋಕೆ ಎಷ್ಟು ಟೈಮ್ ಆಗ್ತಿತ್ತು, ಈಗ ಒಂದು ಸೆಕೆಂಡ್ ಅಲ್ಲಿ ರೆಡಿ ಆಗುತ್ತೆ. 10 ಜನರ ಕೆಲಸ ಹಂಗಾದ್ರೆ ಉಳಿದ 9 ಜನ ಏನ್ ಮಾಡ್ಬೇಕು? 6 ಮಂತ್ ಇರೋ ಪ್ರಾಜೆಕ್ಟ್ ಅನ್ನ 2 ಮಂತ್ಸ್ಗೆ 3 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಅದರ ಕಂಪ್ನಿ ಪ್ರಾಜೆಕ್ಟ್ ಮುಗಿದ ತಕ್ಷಣ ಕ್ಲೋಸ್ ಮಾಡ್ತಾರ. ಬಟ್ ಈಗ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಎರಡೂ ರಿಪ್ಲೇಸ್ ಮಾಡ್ತಿದ್ಯಲ್ಲ. ಸ್ಕಿಲ್ ಗ್ಯಾಪ್ ಇಸ್ ಅ ರಿಯಲ್. ಡೇಟಾ ವರ್ಕ್ ಮಾಡೋರೇ ಸಿಗ್ತಾ ಇಲ್ಲ. ಸ್ವಲ್ಪ ಲಾಜಿಕಲಿ ಯಾರು ವಿಷಯ ತಿಳ್ಕೊತಾರೆ, ದೇ ನೋ ನೀಡ್ ಟು ವರಿ ಅಬೌಟ್ ಇಟ್. ಇಂಥದ್ದೊಂದು AI ಟೂಲ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಬೇಗ ಆಗತ್ತೆ ನಿಮ್ ಕೆಲಸ. 73% ಜನಕ್ಕೆ AI ಇದು ಕಂಪ್ನಿ ಇದರಲ್ಲಿ ಸ್ಕಿಲ್ಸ್ ಇಲ್ಲ. ಆಕ್ಚುಲಿ AI ಕಾರಣದಿಂದಾಗಿ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ರಿಯಲೈಸ್ ಆಗಿದೆ ಮತ್ತೆ ವಾಪಸ್ಸು ಎಂಪ್ಲಾಯೀಸ್ ಬೇಕು ಅಂತ ಮತ್ತೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. AI ಕಾಲದಲ್ಲಿ ಇವ್ರು ಓದಿದ್ದೆಲ್ಲ ವೇಸ್ಟ್ ಆಗತ್ತೆ. ಕರಿಯರ್ ಗೈಡೆನ್ಸ್ ವೆರಿ ಇಂಪಾರ್ಟೆಂಟ್. ಹೈಸ್ಕೂಲ್ ಲೆವೆಲ್ ಅಲ್ಲಿಂದ ಶುರು ಮಾಡ್ಬೇಕು. ಆಕ್ಚುಲಿ ಟೀಚರ್ಸ್ ದೇ ಆರ್ ನಾಟ್ ಅಪ್ ಟು ದ ಡೇಟ್. ಆಕ್ಚುಲಿ ನನಗೆ ಸ್ಕಿಲ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇರಲ್ಲ. ಅವರಿಗೆ ಒಂದು ಲಿಂಕ್ಡ್ಇನ್ ಹೇಗಿರ್ಬೇಕಂತ ಗೊತ್ತಿಲ್ಲ, ಗಿಟ್ಹಬ್ ಅಂದ್ರೆ ಗೊತ್ತೇ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ಅಂತ. AI ಟೂಲ್ಸ್ ಅಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ಕೆಲಸ ಸಿಗದ. ಬರೀ ರೆಸ್ಯೂಮೆ ನಲ್ಲಿ ನಂಗೆ ಚಾಟ್ GPT ಗೊತ್ತು ಅಂದ್ರೆ ತುಂಬಾ ಚೈಲ್ಡಿಶ್ ಆಗುತ್ತೆ. ಹಳ್ಳಿಲಿ ಇದ್ದುಕೊಂಡೇ ಉದ್ಯೋಗ ಮಾಡ್ತೀನಿ, AI ಬಳಸ್ಕೊಳ್ತೀನಿ ಅಂದ್ರೆ ಹಳ್ಳಿಗಳಿಗೂ ವಿಸ್ತರಣೆ ಆಗತ್ತಾ ಈ AI ಉಪಯೋಗ? ಎಲ್ಲಿ ತನಕ ನಿಮ್ಗೆ ಇಂಟರ್ನೆಟ್ ಆಕ್ಸೆಸ್ ಇದೆ ಅಲ್ಲಿ ತನಕ ಲೊಕೇಶನ್ ಮ್ಯಾಟರ್ ಆಗೋದೇ ಇಲ್ಲ. ಇಲಾನ್ ಮಸ್ಕ್ ಹಾಗೆ ಹೇಳಿದ ತಕ್ಷಣ ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗಿ ಎಂಜಿನಿಯರ್ಸ್ ಎಲ್ಲ ಎಲ್ಲೆಲ್ಲ ಎಕರೆ ಜಮೀನು ಹುಡ್ಕಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈ AI ಎಷ್ಟು ದಿನ ಇರುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಎಲ್ಲ ಕಡೆ AI ಅಂತ ಮಾತಾಡ್ತಿದ್ದೀವಿ. ಇನ್ನೇನು ಕೆಲವು ವರ್ಷಗಳಲ್ಲಿ AI ಬಿಟ್ಟರೆ ಏನೂ ಇರಲ್ವಂತೆ ಈ ಜಗತ್ತಲ್ಲಿ ಅನ್ನೋದನ್ನು ಕೇಳ್ತಾ ಇದ್ದೀವಿ. ಈಗಂತೂ ಬ್ಯಾಂಗ್ಳೂರು, ಹೈದರಾಬಾದ್ ಇಂಥ ಸಿಟಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತಲೆಗೊಂದು ಕ್ಯಾಮ್ರಾ ಹಾಕಿಬಿಟ್ಟು ಅಡುಗೆ ಮಾಡ್ತಿದ್ದಾರಂತೆ, ಮಾರ್ಕೆಟಲ್ಲಿ ತರಕಾರಿ ಮಾರ್ತಿದ್ದಾರಂತೆ. ಸೊ ಇದೆಲ್ಲ ಸ್ಟಡಿ ಮಾಡ್ತಿದೆ AI. ನೆಕ್ಸ್ಟ್ ಅಡುಗೆನೂ ಮಾಡೋದಿರಲ್ಲ, ಬಟ್ಟೆ ತೊಳೆಯೋದು ಇರಲ್ವಂತೆ. ಇಂಥದ್ದೆಲ್ಲ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಈಗ ಆಲ್ರೆಡಿ IT ಅಲ್ಲಿ ಜಾಬ್ ಲಾಸ್ ನೋಡ್ತಾ ಇರೋರಿಗೆ ಯಾವ ಜಾಬು ಇರಲ್ಲ, ಮನೇಲಿ ಕುತ್ಕೊಂಡಿರೋದು ಅಷ್ಟೇನ ನಮ್ಮ ಕಥೆ. ಅಷ್ಟರ ಮಟ್ಟಿಗೆ ಚರ್ಚೆಗಳಾಗ್ತಿದ್ದಾವೆ. ಸತ್ಯನಾ ಇದು? ನಿಜವಾಗಿ ಹಾಗಾದರೆ ಈ AI ಕಾಲಕ್ಕೆ ನಾವು ತಯಾರಾಗೋದು ಹೇಗೆ? ಮಕ್ಕಳಿಗೆ ಈಗಿರೋರು ಬಿಡಿ, ಮಕ್ಕಳಿಗೆ ಏನು ಕಲಿಸ್ಬೇಕು? ಅದೇ CBSE, ಅದೇ ICSE ಸಿಲೆಬಸ್ ಸಾಕಾ, ಅಥವಾ ಇನ್ನು ಮುಂದೆ ರೆಸ್ಯೂಮೆ ಬೇರೆ ಥರ ಇರುತ್ತಾ? ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಬಹಳಷ್ಟು ಮಹತ್ವದ ವಿಚಾರಗಳಿವೆ AI ಅಂತ ಬಂದಾಗ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ AI ಕರಿಯರ್ ಎಕ್ಸ್ಪರ್ಟ್, ಡೇಟಾ ಸೆಂಟರ್ಸ್ ಬಗ್ಗೆ ಎಲ್ಲ ತುಂಬ ಲಾಜಿಕಲ್ ಆಗಿ ಮಾತಾಡುವಂಥ ಸಿದ್ದು ಮಠಪತಿ ಅವರಿದ್ದಾರೆ, ಲೇಖಕರು ಕೂಡ ಹೌದು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮ್ಯಾಮ್, ನಮಸ್ತೆ. ಐ ಆಮ್ ಸೋ ಹ್ಯಾಪಿ ಈ ಒಂದು ವೇದಿಕೆ ಮೂಲಕ ಜನರ ಜೊತೆ ಡಿಸ್ಕಸ್ ಮಾಡೋಕ್ಕೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಚೂಸ್ ಮಾಡಿದ್ದೀರಾ. ಸೊ ನಾನು ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಇದು ತುಂಬ ನೀಡಿದೆ. ಖಂಡಿತ ಸರ್, ಯಾಕಂದರೆ ಎಷ್ಟು ಭಯ ಇವತ್ತು ಅಂದರೆ ಜನಕ್ಕೆ. ಎಷ್ಟು ಪಾಡ್ಕಾಸ್ಟ್ಗಳು, ಲೇಖನಗಳು, ಅದ್ರ ಬಗ್ಗೆ ಸಂದರ್ಶನ, ವಿಶ್ಲೇಷಣೆ, AI ಬಂದು ಎಲ್ಲ ನುಂಗ ಹಾಕ್ತಿದೆ. ಹೌದು, ಸತ್ಯನ ಇಷ್ಟು ಆಗ್ತಿರೋದು ಹೌದಾ ಇದು? ಎಕ್ಸಾಕ್ಟ್ಲಿ ಏನಂತ ಅಂದರೆ AI ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದೆ, ಇಲ್ಲ ಅಂತ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಯಾವುದೇ ಈ ಟೈಮಲ್ಲಿ ಅಂತ ಇಲ್ಲ, ಯಾವುದೇ ಟೈಮಲ್ಲಿ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಅದು ಇಂಡಸ್ಟ್ರಿ ಮೇಲೆ ಒಂದಿಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಒಂದಿಷ್ಟು ವರ್ಷ ಅದು ಡಿಸ್ಟರ್ಬ್ ಮಾಡುತ್ತೆ. ಜಾಬ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಕರಿಯರ್ಸ್ ಆಗಿರ್ಬೋದು. ಬಟ್ ಏನಂತಂದರೆ ಈಗ ಏನು ಭಯ ಕ್ರಿಯೇಟ್ ಮಾಡ್ತಿದಾರಲ್ಲ, ಸೊ ಭಯ ಕ್ರಿಯೇಟ್ ಮಾಡೋರು ಯಾರು AI ಎಕ್ಸ್ಪರ್ಟ್ ಅಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಆ ಪ್ರೊಫೆಷನಲ್ ಇರೋರೇ ಅಲ್ಲ ಅವರು. ಅವರೆಲ್ಲ ಹೊರಗಿನವರು. ಅಂಡ್ ನಾನ್ ಟೆಕ್ನಿಕಲ್ ಅಲ್ಲಿ ಇರೋರೇ ಜಾಸ್ತಿ AI ಬಗ್ಗೆ ಮಾತಾಡ್ತಿದ್ದಾರೆ. AI ಬಗ್ಗೆ ವರ್ಕ್ ಮಾಡೋರು, AI ಎಂಜಿನಿಯರ್ಸ್ ಆಗಿರ್ಬೋದು, ಅವರು ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ವೇ ಇಲ್ಲ, ದೇ ಆರ್ ಬಿಲ್ಡಿಂಗ್ ಅಷ್ಟೇ. ಸೊ ಏನಾಗುತ್ತೆ ಅಂದ್ರೆ ಫಿಯರ್ ಕಂಟೆಂಟ್ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. AI ನಿಮ್ ಜಾಬ್ ಕಿತ್ಕೊಳ್ಳುತ್ತೆ ಅಂತ ಒಂದೇನಾದ್ರೂ ನೀವು ಟೈಟಲ್ ಇಟ್ಕೊಂಡು ಅಥವಾ ಥಂಬ್ನೇಲ್ ಮಾಡಿದ್ರೆ ತುಂಬಾ ಜನ ಬೇಗ ಕ್ಲಿಕ್ ಮಾಡ್ತಾರೆ. ಅದ್ರ ಬದಲಿ ನೀವು AI ಟಾಪ್ AI ಟೂಲ್ಸ್ ಕಲಿಯಿರಿ ಈ ಥರದ್ದು ಒಂದಿದ್ರೆ ಅದು ಕ್ಲಿಕ್ ಮಾಡೋದಿಲ್ಲ, ಸ್ಕಿಪ್ ಮಾಡ್ತಾರೆ. ಏನಂದ್ರೆ ನಮ್ಮ ಜನಕ್ಕೆ ಒಂದು ಟ್ರಿಗರ್ ಬೇಕು, ಯಾವುದೇ ಟೈಮಲ್ಲಿ ಆಗಿರಲಿ. ದೇ ಡೋಂಟ್ ವಾಂಟ್ ಪೀಸ್. ಆಕ್ಚುಲಿ ಯಾರಾದ್ರೂ ಭಯ ಕ್ರಿಯೇಟ್ ಮಾಡಬೇಕು, ಯಾರಾದ್ರೂ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು, ದೇ ಲೈಕ್ ಇಟ್ ಆಕ್ಚುಲಿ. ಸೊ ಕಲಿಯೋದ್ರ ಕಡೆ ಎಲ್ಲ ಫೋಕಸ್. ಬಟ್ ಏನಂತ ಅಂದ್ರೆ AI ಜಾಬ್ ಅನ್ನ ಡಿಸ್ಟ್ರಾಯ್ ಮಾಡ್ತಾ ಇಲ್ಲ, ಜಾಬ್ ಮಾರ್ಕೆಟ್ ಅನ್ನ ಡಿಸ್ಟ್ರಾಯ್ ಮಾಡ್ತಾ ಇಲ್ಲ, ಅಥವಾ ಜನರನ್ನ ರಿಪ್ಲೇಸ್ ಮಾಡಲ್ಲ. ಬಟ್ AI ಏನ್ ಮಾಡ್ತಿದೆ ಅಂತ ಅಂದ್ರೆ
ಜಾಬ್ ಮಾರ್ಕೆಟನ್ನು ಕ್ಲೀನ್ ಮಾಡ್ತಾ ಇದೆ. ಓಕೆ. ಸೊ ರುಟೀನ್ ವರ್ಕು, ಹಳೆ ತಲೆ ಇಟ್ಕೊಂಡು ಟ್ರೆಡಿಷ್ನಲ್ ಜಾಬ್ಸ್ಗಳಾಗಿರ್ಬೋದು, ಸೊ ಅದನ್ನೆಲ್ಲ ತುಂಬ ಅಫ್ಕೋರ್ಸ್ ಚೇಂಜ್ ಮಾಡೇ ಮಾಡುತ್ತೆ. ನಾವು ಬದಲಾಗಿಲ್ಲ ಅಂತ ಅಂದರೆ ಈ ಒಂದು 2026 ಇದ್ದೀವಿ, ದೆನ್ ವಾಟ್ ವಿ ಕ್ಯಾನ್ ಅಚೀವ್ ಇನ್ ಫ್ಯೂಚರ್ ಅಂತ. ಅದೇ 50 ವರ್ಷದಿಂದ ಒಂದೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಾವೇನು ಇನೋವೇಷನ್ ಮಾಡ್ತಾ ಇದ್ದೀವಿ, ಓಕೆ. ರೈಟ್? ಸೊ ಈ ಒಂದು ಥಾಟ್ ಆ್ಯಕ್ಚುಲಿ ಭಯ ಬೇಗ ಸ್ಪ್ರೆಡ್ ಆಗುತ್ತೆ. ಬಟ್ ನಾವು ಕೇಳಬೇಕು ಜನಕ್ಕೆ, ಯಾರು ನಿಮಗೆ ಹೇಳ್ತಾರೆ AI ರಿಪ್ಲೇಸ್ ಮಾಡುತ್ತೆ, ಏನು ರಿಪ್ಲೇಸ್ ಮಾಡುತ್ತೆ, ಟೆಕ್ನಿಕಲಿ ಆರ್ ಲಾಜಿಕಲಿ ದೇ ಡೋಂಟ್ ಹ್ಯಾವ್ ಆನ್ಸರ್. ಬಟ್ ದೇ ಸೇ ಓಕೆ AI ಎಲ್ಲ ರಿಪ್ಲೇಸ್ ಮಾಡುತ್ತೆ, ಓಕೆ. AIಗೆ ಎಮೋಷನ್ಸ್ ಇಲ್ಲ. ನಿಮ್ಮ ಕಂಪ್ಯೂಟರ್ಗೆ ಎಮೋಷನ್ಸ್ ಇದೆಯಾ? ನೀವು ಯೂಸ್ ಮಾಡೋ ಮೊಬೈಲ್ಗೆ ಎಮೋಷನ್ಸ್ ಇದೆಯಾ? ಕರೆಕ್ಟ್. ಇಲ್ಲ ಅಲ್ವಾ? ಹೌದು. ಲೈಕ್ AI ಇಸ್ ಅ ಟೂಲ್, ಲೈಕ್ ಮೊಬೈಲ್, ಲೈಕ್ ಕಂಪ್ಯೂಟರ್. ಸೊ ದಿಸ್ ಇಸ್ AI ಅಷ್ಟೇ. ಸೊ ಅದನ್ನು ಜಾಸ್ತಿ ಹೈಪ್ ಮಾಡೋ ಅವಶ್ಯಕತೆನೂ ಇಲ್ಲ. ಓಕೆ. ಲೈಕ್ ನಾವು AI ಯೂಸ್ ಮಾಡ್ಕೊಂಡು ಇನ್ನೂ ಟಾಪ್ ಲೆವೆಲ್ ಟೆಕ್ನಾಲಜಿನ ಡೆವಲಪ್ ಮಾಡ್ಬೋದು. ನಾವೀಗ ಕ್ವಾಂಟಮ್ ಕಂಪ್ಯೂಟಿಂಗ್ ನೋಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಾವು AI ಲೆವರೇಜ್ ಮಾಡಿಕೊಂಡು ನಮ್ಮ ಕರಿಯರ್ ಬಿಲ್ಡ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ವರ್ಕ್ಸ್ ಆಗಿರ್ಬೋದು, ಇನ್ನೂ ಬೆಟರ್ ಮಾಡ್ಬೋದು. ಸೊ ಹೀಗಾಗಿ ಲೈಕ್ ನಾವು AI ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ AI ಬಹಳಷ್ಟು ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ. ಆದರೆ ಡೌಟ್ ಏನಂದರೆ AI 10 ಜನ ಮಾಡೋ ವರ್ಕನ್ನು ಒಬ್ಬನೇ ಮಾಡಿಬಿಡುತ್ತಲ್ಲ ಅಂತ. ಅಂದರೆ ಈಗ ನಮ್ಮ ಫೀಲ್ಡಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ. ಮೀಡಿಯಾ ಅಂತ ಬಂದಾಗ ಗ್ರಾಫಿಕ್ಸ್ ಒಂದೇನೋ ಒಂದು ಕೊಟ್ಟರೆ ಗ್ರಾಫಿಕ್ಸ್ ಮಾಡೋರು 2 ದಿನ ತಗೊಂಡು ಅದೊಂದು ಸ್ಕೆಚ್ ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಆಗ್ತಿತ್ತು. ಈಗ AI ನಾವು ChatGPTನೋ ಜೆಮಿನಿಲೋ ನಾವು ಒಂದು ಹೇಳಿಬಿಟ್ರೆ ಸಾಕು, ಒಂದು ಸೆಕೆಂಡಲ್ಲಿ ರೆಡಿ ಆಗುತ್ತೆ. ನಮ್ಮ ಫೀಲ್ಡ್ ಹೇಳ್ತಾನೆ ಸ್ಕ್ರಿಪ್ಟ್ ಅಷ್ಟೇ. ಇಂಥದ್ದೇನೋ ಡೆವಲಪ್ಮೆಂಟ್ ಆಗಿದೆ, ಇದ್ರ ಬಗ್ಗೆ ಒಂದು ಸ್ಕ್ರಿಪ್ಟ್ ಬೇಕು ಅಂದರೆ 1 ಸೆಕೆಂಡಲ್ಲಿ ರೆಡಿ ಆಗುತ್ತೆ. ಈ ಥರ ಜಾಬ್ ಲಾಸ್ ಆಗಲ್ವಾ? 10 ಜನರ ಕೆಲಸ, ಹಂಗಾದ್ರೆ ಉಳಿದ 9 ಜನ ಏನು ಮಾಡಬೇಕು? ಓಕೆ, ವಾಟ್ ಎವರ್ ದ ಇಂಡಸ್ಟ್ರಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಯಾವುದೊಂದು ಪ್ರಾಜೆಕ್ಟು ನೀವು 6 ಮಂತ್ ಬಿಲ್ಡ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅದೊಂದು ಕಂಪ್ನಿನಲ್ಲೋ ಅಥವಾ ನಿಮ್ದು ಯಾವುದೋ ಒಂದು ಮೀಡಿಯಾದಲ್ಲೋ ಅದೊಂದು ಪ್ರಾಜೆಕ್ಟು. ಸೊ 6 ಮಂತ್ಸ್ಗೆ 10 ಮೆಂಬರ್ಸ್ ಬೇಕಾಗ್ತಿತ್ತು. ಸೊ ಅದನ್ನು ಮಾಡ್ತಿದ್ರಿ. ಸೊ AI ಬಂದು ಏನು ಮಾಡ್ತೀವಿ, ವಿ ಆಲ್ ಆರ್ ಯೂಸಿಂಗ್ AI. ಸೊ 6 ಮಂತ್ ಇರೋ ಪ್ರಾಜೆಕ್ಟನ್ನು 2 ಮಂತ್ಸ್ಗೆ 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಭಾಳಷ್ಟು ಕ್ವಶನ್ ಏನಂತ ಅಂದರೆ 3 ಮಂತ್ಸಲ್ಲೇ ಪ್ರಾಜೆಕ್ಟ್ ಮುಗೀತು, ಆಮೇಲೆ ಜಾಬ್ಸ್ ಹೇಗೆ? ಯಾವ್ದಾರ ಕಂಪ್ನಿ ಪ್ರಾಜೆಕ್ಟ್ ಮುಗಿದ ತಕ್ಷಣ ಕ್ಲೋಸ್ ಮಾಡ್ತಾರಾ? ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ, ಈಗ ಒಂದು ಪ್ರಾಜೆಕ್ಟಿಗೆ 10 ಮೆಂಬರ್ಸ್ ಬೇಕಿತ್ತು ಅಂತ ಅನ್ಕೊಳ್ಳಿ, ಅದು 6 ಮಂತ್ ಬದಲಿ ಈಗ 3 ಮಂತ್ಸ್ಗೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ 3 ಮಂತ್ಸ್ ಬೇಗ ರೆವೆನ್ಯೂ ಬಂತು ಕಂಪನಿಗೆ, 3 ಮಂತ್ಸ್ ಬೇಗ ಪ್ರಾಜೆಕ್ಟ್ ಮುಗೀತು. ಅವಾಗ ಏನಾಗುತ್ತೆ ಅಂತಂದ್ರೆ, ಯಾವಾಗ ರೆವೆನ್ಯೂ ಇನ್ಕ್ರೀಸ್ ಆಗುತ್ತಲ್ಲ, ಅವಾಗ ಮತ್ತಿಷ್ಟು ಪ್ರಾಜೆಕ್ಟ್ ಅನ್ನ ಫೋಕಸ್ ಮಾಡ್ಬೋದು. ಈಗ 3 ಮಂತ್ಸ್ ಅಲ್ಲಿ 6 ಮಂತ್ಸ್ ಅಲ್ಲಿ 1 ಪ್ರಾಜೆಕ್ಟ್ ಮಾಡೋ ಬದಲಿ ಸೊ 5 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡ್ಬೋದು. 5 ಪ್ರಾಜೆಕ್ಟ್ಸ್ಗೆ ಇವನ್ AI ಯೂಸ್ ಮಾಡ್ತೀವಿ ಅಂತ ಅಂದ್ರೂ ಕೂಡ AI ಯೂಸ್ ಮಾಡೋರು ಬೇಕಲ್ಲ, AI ಟ್ಯಾಲೆಂಟ್ ಬೇಕಲ್ಲ. ಸೊ ಈ ತರ ಏನಾಗುತ್ತೆ, ಮಾರ್ಕೆಟಿಂಗ್ ಟೀಮ್ ಎಕ್ಸ್ಪಾಂಡ್ ಆಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ, ಇನ್ನಷ್ಟು ಅಂದ್ರೆ ರೆವೆನ್ಯೂ ಜಾಸ್ತಿ ಆಗುತ್ತೆ. ಅವತ್ತು ಲೈಕ್ ಪ್ರೊಡಕ್ಟಿವಿಟಿ ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಮಾಡೋ ಯಾವುದು ಕೂಡ ಇಂಡಸ್ಟ್ರಿನ ಸ್ಲೋ ಡೌನ್ ಮಾಡಿಲ್ಲ, ಇನ್ನೂ ಸ್ಪೀಡ್ ಮಾಡಿದೆ ಪ್ರಾಸೆಸ್. ಸೊ ನಾವು ಅದನ್ನ ಲಾಜಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ನಿಮ್ಮ ಬರಹದಿಂದಾನೇ ತಗೊಳ್ಳೋದಾದ್ರೆ, ನಾನು ಓದ್ತಾ ಇದ್ದೆ ನೀವು ಬರ್ದಿದ್ದು ಒಂದ್ಸಲ, ಮತ್ತೆ ಸುಮಾರು ಜನ ಎಲ್ಲ ಹೇಳೋದು, ಈಗ ಹಿಂದೆನೂ ಆಗಿದೆಯಲ್ಲ. ಫಾರ್ ಎಕ್ಸಾಂಪಲ್ ರೈಲ್ ಬಂತು, ಲಾರಿಗಳು ಬಂತು, ಅವಾಗ ಎತ್ತಿನ ಗಾಡಿ ಓಡಿಸೋರ್ ಕಥೆ ಏನು, ಎಷ್ಟೊಂದ್ ಜನ ಇದ್ರಲ್ವಾ. ಈಗೆಲ್ಲಿ ಕಾಣಲ್ಲ ಎತ್ತಿನ ಗಾಡಿ, ಅವಾಗ ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಅವಾಗಾದ್ರೆ ಏನ್ ರಿಪ್ಲೇಸ್ ಮಾಡ್ತದೋ, ನಮ್ಮ ದೈಹಿಕ ಶ್ರಮ ರಿಪ್ಲೇಸ್ ಆಯ್ತು ಆ ಕೈಗಾರಿಕಾ ಕ್ರಾಂತಿ ಆದಾಗ, ಕೆಲವು ಟೆಕ್ನಾಲಜಿ ಬಂದಾಗ. ಬಟ್ ಈಗ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಎರಡೂ ರಿಪ್ಲೇಸ್ ಮಾಡ್ತಿದೆಯಲ್ಲ. ನಾವು ರಿಪ್ಲೇಸ್ ಅನ್ಕೊಳ್ಳಿದೆ ರಾಂಗ್ ಆಕ್ಚುಲಿ. ಸೊ ಇದೇನ್ ಮಾಡುತ್ತೆ, ಅದರ ಸ್ವರೂಪ ಚೇಂಜ್ ಮಾಡ್ತಿದೆ. ಎತ್ತಿನ ಗಾಡಿ ಬದಲಿ ನಿಮ್ಗೆ ಕಾರ್ ಸಿಕ್ತು, ಹೌದು, ಸ್ಟಿಲ್ ನೀವೇ ಡ್ರೈವ್ ಮಾಡ್ಬೇಕು, ನೀವೇ ಹೋಗ್ಬೇಕು ಅಲ್ವಾ. ಸೊ AI ಆದ್ರೂ ಕೂಡ ನಿಮ್ಗೆ ಬೌದ್ಧಿಕ ಸಾಮರ್ಥ್ಯ ಅಂತೀವಲ್ಲ, ಅದನ್ನ ಹೆಚ್ಚಿಸ್ತಾ ಇದೆ. ನಿಮ್ ಥಿಂಕಿಂಗ್ ಪ್ರಾಸೆಸ್. ಈಗ ನೀವೇನೋ ಒಂದು ಕಲಿಬೇಕಂತ ಅಂದ್ರೆ ತುಂಬಾ ಟೈಮ್ ತಗೊಂಡು 1 hour 2 hour ಇಂಟರ್ನೆಟ್ ಅಲ್ಲಿ ಡಿಗ್ ಮಾಡಿ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಕಂಟೆಂಟ್ ತಕೊಂಡು ಕಲಿತಿದ್ರಿ. ಈಗ ಏನಾಗುತ್ತೆ ಅಂದ್ರೆ ನಿಮ್ಗೆ ChatGPT ಅಥವಾ ನೀವು ಬೇರೆ ಬೇರೆ AI ಟೂಲ್ಸ್ ಅಲ್ಲಿ ಸೊ ನಿಮ್ ಕಲಿಕೆಗೆ ಅಂದ್ರೆ ನೀವು ಯಾವ ತರ ಯೂಸ್ ಮಾಡ್ಕೋತೀರಾ ಅನ್ನೋದು. ಸೊ ಈ ತರ ನಾವು ಅದನ್ನ ತಗೋಬೇಕು ಪಾಸಿಟಿವ್ ಆಗಿ. ಓಕೆ. ಈಗ ಜಾಬ್ ಇಷ್ಟು ದಿನ ಹಾಗಾದ್ರೆ AI ಬರೋಕ್ಕಿಂತ ಮುಂಚೆ ಎಲ್ಲಾರ್ಗೂ ಜಾಬ್ ಸಿಕ್ತಿತ್ತ ಅನ್ನೋ ಪ್ರಶ್ನೆ ಬಂದ್ರೆ ಅಲ್ವಾ. ಈಗ ಎಲ್ರು ಹೇಳ್ತಿರೋದೇನು AI ಬಂದು ಜಾಬ್ ಸಿಗಲ್ಲ ಅಂತ. ಓವರ್ ಆಲ್ ಎಷ್ಟು ಸರ್, ಒಂದು ವರ್ಷಕ್ಕೆ 15 ಲಕ್ಷ ಎಂಜಿನಿಯರ್ಸ್ ಬರ್ಬೋದಾ ಹೊರಗಡೆ ನಮ್ಮ ದೇಶದಲ್ಲಿ? ಎಷ್ಟು ಜನಕ್ಕೆ 5 ಮಿಲಿಯನ್ ಜನ ಬರ್ತಾರೆ. ಕೆಲಸ ಸಿಗ್ತಾ ಇದ್ದಿದ್ದು ಎಷ್ಟು ಜನಕ್ಕೆ? ಆಕ್ಚುಲಿ ಟು ಬಿ ಹಾನೆಸ್ಟ್ ಆಗಿ ಹೇಳ್ಬೇಕಂತ ಅಂದ್ರೆ 10% ಜನಕ್ಕಷ್ಟೇ ಕೆಲಸ ಸಿಗ್ತಾ ಇದೆ. ಸೊ ಅದನ್ನ ನಾವು ಕಾಂಪಿಟೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಕ್ಕೆ ಅಂತ ಅಂದ್ರೆ, ಈ ಟೈಮಲ್ಲಿ ಅಲ್ಲ, ನೀವು ಹಳೆ ಫಿಲ್ಮ್ ಎಲ್ಲ ನೋಡಿರ್ತೀರ. ಈಗ ಎಕ್ಸಾಂಪಲ್ ಅನಂತ್ನಾಗ್ ಅವ್ರದ್ದೊಂದು ಬರ ಅಂತ ಮೂವಿ ಇದೆ. ಆ ಮೂವಿನ ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಆಕ್ಚುಲಿ 80s ಅಲ್ಲಿ ಯಾವ ತರ ಇತ್ತು,
ಲೈಫ್ ಸ್ಟೈಲ್ ಯಾವ ಥರ ಇತ್ತು, ಚಾಲೆಂಜಸ್ ಯಾವ ಥರ ಇದ್ದು, ಆ್ಯಂಡ್ ಆ ಟೈಮಲ್ಲಿ ಏನು ಅನ್ಎಂಪ್ಲಾಯಬಿಲಿಟಿ ಯಾವ ಥರ ಇತ್ತು, ಬಡತನ ಯಾವ ರೀತಿ ಇತ್ತು, ಆ್ಯಂಡ್ ಆಕ್ಸೆಸಿಬಿಲಿಟಿ ಆಗಿರ್ಬೋದು, ಪ್ರತಿಯೊಂದು ಎಷ್ಟೊಂದು ಕೊರತೆಗಳಿದ್ವು. ಆ್ಯಕ್ಚುಲಿ ವಿ ಆರ್ ಪ್ರಿವಿಲೇಜ್ಡ್. ಆ್ಯಕ್ಚುಲಿ ನಮಗೆ ಎಲ್ಲ ಥರ ಆಕ್ಸೆಸಿಬಿಲಿಟಿ ಇದೆ, ಎಲ್ಲ ರಿಸೋರ್ಸಸ್ ಇದೆ. ಕರೆಕ್ಟ್. ಆ್ಯಂಡ್ ನಾವು ಕಲಿಬೇಕಂತ ಅಂದರೆ ಇದೆ, ಯು ಕ್ಯಾನ್ ಯೂಸ್ ಇಟ್ ಟು ಲರ್ನ್ ಆ್ಯಂಡ್ ಯು ಕ್ಯಾನ್ ಗೆಟ್ ಅ ಜಾಬ್. ಅಥವಾ ರಿಸ್ಯೂಮೆ ಪ್ರಿಪೇರ್ ಮಾಡೋಕಂದ್ರೆ ಮುಂಚೆ ಎಲ್ಲ ರಿಸ್ಯೂಮೆ ಕ್ರಿಯೇಟರ್ಸ್ ಹತ್ರ ಹೋಗ್ಬೇಕಿತ್ತು ನೀವು. ಈಗ ನೀವೇ ರಿಸ್ಯೂಮೆ ಡೆವಲಪ್ ಮಾಡ್ಬೋದು. ಏನಂತಂದ್ರೆ ನೀವು ಹೇಗೆ ಯೂಸ್ ಮಾಡಿ ಅದನ್ನ ನಿಮ್ಮ ಕರಿಯರ್ಗೆ ಯೂಸ್ ಮಾಡ್ಕೋತೀರಾ ಅನ್ನೋದು. ಸೊ ಈ ಥರದ್ದು. ಆ್ಯಂಡ್ ಎಲ್ಲ ಕಾಲದಲ್ಲೂ ಚಾಲೆಂಜಸ್ ಇತ್ತು. ಅದೇ ರೀತಿ ಈ ಕಾಂಪಿಟೇಷನ್ ಈ ಟೈಮಲ್ಲೂ ಕೂಡ ಎಲ್ಲ ಕಾಲದಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಚಾಲೆಂಜಸ್ ಇರ್ತಿದ್ವು. ಸೊ ಈಗಲೂ ಕೂಡ ಹಾಗೆ ನೋಡಿದರೆ ಈಗ ಅಪಾರ್ಚುನಿಟೀಸ್ ಜಾಸ್ತಿ ಮುಂಚೆಗಿಂತ. ಸೊ ಯಾರು ಫೋಕಸ್ ಮಾಡ್ತಾರೆ, ಸೊ ದೇ ವಿಲ್ ಗೆಟ್ ಮೋರ್ ಅಪಾರ್ಚುನಿಟಿ. ಓಕೆ. ಈಗ ಎ ಐ ನಡೆಸೋದಕ್ಕೆಲ್ಲ ಉದ್ಯಮಿಗಳು ಬೇರೆ ಬೇರೆ ಕಂಪನಿಗಳು ಎ ಐ ಬೇಸ್ಡ್ ಆಗೇ ಮಾಡಬೇಕು ಅಂತ ಮುಂದೆ ಬರ್ತಿದ್ದಾರೆ. ಅವ್ರಿಗೆ ಸ್ಕಿಲ್ಡ್ ಆಗಿರೋ ಡೇಟಾ ವರ್ಕ್ ಮಾಡೋರೇ ಸಿಗ್ತಾ ಇಲ್ಲ. ಎ ಐ ಸುತ್ತ ವರ್ಕ್ ಮಾಡಕ್ಕೆ ಅದು ಯಾರು ಜಾಸ್ತಿ ಪ್ರಮೋಟೇ ಮಾಡ್ತಾ ಇಲ್ಲ. ಸೊ ಇದು ರೈಟ್ ಕ್ವೆಶನ್. ಆಕ್ಚುಲಿ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಸ್ಕಿಲ್ ಗ್ಯಾಪ್ ಇಸ್ ಅ ರಿಯಲ್. ಯಾಕಂತಂದ್ರೆ ರೀಸೆಂಟ್ ಆಗಿ ಒಂದು ಸರ್ವೆ ಪ್ರಕಾರ ಇವನ್ ನೀತಿ ಆಯೋಗನೇ ಹೇಳಿದ್ದು, ಮೋರ್ ದೆನ್ 50% ಕಂಪನೀಸ್ ಆರ್ ಯೂಸಿಂಗ್ ಎ ಐ ಅಂಡ್ ಇನ್ನೂ ಆ 50% ಸ್ಕಿಲ್ ಗ್ಯಾಪ್ ಇನ್ನ ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ ಆಕ್ಚುಲಿ. ಸೊ ಆ ಜನ ಸಿಗ್ತಾ ಇಲ್ಲ. ರೀಸೆಂಟ್ ಆಗಿ ನಾನು, ಇಫ್ ಐ ಆಮ್ ರೈಟ್, ಸೊ ಅದಾನಿ ಅವ್ರ ಒಂದು ಪ್ರಾಜೆಕ್ಟ್ ಆಕ್ಚುಲಿ ಅವ್ರಿಗೆ ಓನ್ ಎ ಐ ಟ್ಯಾಲೆಂಟ್ ಸಿಗ್ಲಿಲ್ಲ. ಕರೆಕ್ಟ್. ಅವರು ರಿಲಯನ್ಸ್ ದನ್ನ ಔಟ್ಸೋರ್ಸ್ ಮಾಡ್ಕೊಂಡು ಆ ಪ್ರಾಜೆಕ್ಟ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಆಗುತ್ತೆ. ಬಟ್ ಈ ಸ್ಕಿಲ್ ಗ್ಯಾಪ್ ಅನ್ನೋದು ಬಹಳಷ್ಟು ರಿಯಲ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಜನ ಏನು ಅನ್ಕೊಂಡಿದ್ದಾರೆ ಅಂತ ಅಂದರೆ, ರೀಸೆಂಟಾಗಿ ಬೆಟರ್ ಅಪ್ ಅಂತ ಒಂದು ಸಂಸ್ಥೆ ಇದೆ, ಅದು ಒಂದು ಸರ್ವೆ ಮಾಡ್ತು. ಆ ಸರ್ವೆನಲ್ಲಿ ಮೋರ್ ದೆನ್ 50% ಜನ AI ಅವರನ್ನ ರೀಪ್ಲೇಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಇವನ್ IT ನಲ್ಲಿ ಜಾಬ್ ಮಾಡೋರು ಕೂಡ. ಯಾಕೆ ಅಂತ ಅಂದರೆ ನಮಗೆ ಒಂದು ವ್ಯವಧಾನ ಇಲ್ಲ. ಕುತ್ಕೊಂಡು ಈಗ ವೀಕೆಂಡ್ಸ್ ನಾನು ಜಾಬ್ ಮಾಡ್ತಿದ್ದೀನಿ ಅಂತ ಅಂದರೆ ಸುಮ್ಮನೆ ನನ್ನ ಜಾಬ್ ಆಯಿತು ಮುಗೀತು, ಮನೆಗೆ ಬಂದರೆ ನಾವು ಹೇಗೆ 9 to 5 ಜಾಬ್ ಮೈಂಡ್ಸೆಟ್ ಇರುತ್ತಲ್ಲ, ಆ ಒಂದು ಇದರಲ್ಲೇ ಮುಗಿದ ಮೇಲೆ ಮನೆಗೆ ಬಂದು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತೀವಿ. ಬಟ್ ವಿ ಆರ್ ನಾಟ್ ಗಿವಿಂಗ್ ಟೈಮ್ ಫಾರ್ ಅವರ್ ಸೆಲ್ಫ್. ಅದು ಕೂತ್ಕೊಂಡು ಸರ್ಚ್ ಮಾಡೋದು, ಏನಾಗ್ತಿದೆ ಇಂಡಸ್ಟ್ರಿನಲ್ಲಿ, ನಾನು ಎಲ್ಲಿದ್ದೀನಿ, ಜಸ್ಟ್ ಬ್ಲೈಂಡ್ಲಿ ದ ಫಾಲೋಯಿಂಗ್ ದ ಪ್ರಾಜೆಕ್ಟ್. ಸೊ ಅವ್ರು ಆ ಪ್ರಾಜೆಕ್ಟಲ್ಲಿ ಬ್ಯುಸಿ ಇರ್ತಾರೆ, ಟೈಮ್ ಸಿಗಲ್ಲ. ಬೇರೆ ಟೈಮಲ್ಲೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್. ಒಂದು ವೀಕೆಂಡ್ ಕೂತ್ಕೊಂಡು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಕರಿಯರ್ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿ ಟ್ರೆಂಡ್ಸ್ ಆಗಿರ್ಬೋದು, ಸೊ ಸ್ವಲ್ಪ ಲಾಜಿಕಲಿ ಯಾರು ವಿಷಯ ತಿಳ್ಕೊತಾರೆ, ದೇ ನೋ ನೀಡ್ ಟು ವರಿ ಅಬೌಟ್ ಇಟ್ ಆಲ್. ಅವ್ರಿಗೆ ಗೊತ್ತಾಗುತ್ತೆ ಹೌ ಟು ಗೆಟ್ ಅಪಾರ್ಚುನಿಟೀಸ್ ಅನ್ನೋದು. ಓಕೆ. ಈಗ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಅದೇ ರೀತಿಯಲ್ಲಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. AI ಟೂಲ್ಸನ್ನು ಕಲ್ತ್ಕೊಳ್ಳಿ, ನಿಮ್ಮ ಕೆಲಸನ ಬೇಗ ಮಾಡಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು IT ಕಂಪ್ನಿಲಿ ಮಹಿಳೆ ತುಂಬ ಕಷ್ಟಪಡ್ತಿರ್ತಾರೆ, ಅವರ ಡೆಡ್ಲೈನ್ ರೀಚ್ ಆಗಕ್ಕಾಗ್ತಿರಲ್ಲ, ಮನೇಲಿ ಮಗು ಎಲ್ಲ ಮುಗಿಸಿ ಒಂದಾದ್ಮೇಲೆ ಒಂದು ಪ್ರಾಜೆಕ್ಟ್ಸ್ ಕೊಡ್ತಿರ್ತಾರೆ ಮ್ಯಾನೇಜರು. ಈ ಥರ ಎಲ್ಲ ಒಂದು ಕತೆ ಸುತ್ತ ಅಡ್ವರ್ಟೈಸ್ ಮಾಡ್ತಿದ್ದಾರೆ. ಇಂಥದ್ದೊಂದು AI ಟೂಲ್ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಬೇಗ ಆಗತ್ತೆ ನಿಮ್ಮ ಕೆಲಸ, ಅವ್ರು ಹೇಳಿದ್ಕಿಂತ ಮುಂಚೆನೇ ಮಾಡಬಹುದು ಅಂತ. ಸೊ ಅದೆಷ್ಟು ರಿಯಲ್ ಅಂತ ಅಂದ್ರೆ, ಇರೋರನ್ನೇ ಅವ್ರಿಗೆ ಸ್ಕಿಲ್ಸ್ ಕಲಿಸಿ ಬಳಸ್ಕೊಳ್ಳೋದಕ್ಕೆ ಕಂಪನಿಗಳ ಮನಸ್ಥಿತಿಯಲ್ಲಿ ಇದೆಯಾ, ಅಥವಾ ನಮಗೆ ಕಡಿಮೆ ಖರ್ಚಾಗತ್ತಲ್ಲ, ಜನ ಕಡಿಮೆ ಆಗ್ಬಿಟ್ರೆ ಅನ್ನೋ ಮನಸ್ಥಿತಿಯಲ್ಲಿ ಇದಾರ? ಅನ್ಫಾರ್ಚುನೇಟ್ಲಿ ಏನಂತಂದ್ರೆ, ಸ್ಪೆಷಲಿ ಇಂಡಿಯಾದಲ್ಲಿ ಹೇಳ್ಬೇಕಂತ ಅಂದ್ರೆ ಆ ಥರ ಇಲ್ಲ. ಜನಕ್ಕೆ ಸ್ಕಿಲ್ ಕಲಿಸಿ ಆ್ಯಂಡ್ ಬಹಳಷ್ಟು ರಿಪೋರ್ಟ್ಸ್ ಹೇಳುತ್ತೆ ಆ್ಯಕ್ಚುಲಿ ಮೋರ್ ದೆನ್ 73% ಜನಕ್ಕೆ ಇದು ಕಂಪ್ನಿ ಇದರಲ್ಲಿ ಸ್ಕಿಲ್ಸ್ ಇಲ್ಲ ಆ್ಯಕ್ಚುಲಿ. ಓನ್ಲಿ ಸಮ್ ಪರ್ಸೆಂಟೇಜ್ ವೆರಿ ಶಾರ್ಟ್ ಕಂಪ್ನಿ ಟ್ರೈನ್ ಮಾಡುತ್ತೆ. ಇದರಲ್ಲಿ 2 ಬರುತ್ತೆ. ಒಂದು AI ಆಟೋಮೇಷನ್ ಕಂಪನೀಸ್, ದೇ ಹ್ಯಾವ್ 2 ಆಪ್ಷನ್ಸ್. ಒನ್ ಈಸ್ AI ಆಟೋಮೇಷನ್, ಇನ್ನೊಂದು ಅಗ್ಯುಮೆಂಟೇಷನ್ ಅಂತೀವಿ. ಆಟೋಮೇಷನ್ ಅಲ್ಲಿ ಏನಂತ ಅಂದರೆ, ಈಗ ಎಲ್ಲಾನು ಆಟೋಮೇಷನ್ ಮಾಡಿ ನೀವು ಬೇಗ ಬೇಗ ಕೆಲಸ ಮಾಡ್ತೀರಾ ಆ್ಯಂಡ್ ನೀವು ಎಂಪ್ಲಾಯೀಸನ್ನು ಫೈರ್ ಮಾಡ್ತೀರಾ, ಕಾಸ್ಟ್ ಕಟ್ಟಿಂಗ್ ಎಲ್ಲ ಮಾಡ್ತೀರಾ, ಅದು ಒಂದು ಹಂತದ್ದು. ಅಗ್ಯುಮೆಂಟೇಷನ್ ಅಂತ ಅಂದರೆ ನೀವಿರೋ ಎಂಪ್ಲಾಯೀಸನ್ನು ಅಪ್ಗ್ರೇಡ್ ಮಾಡ್ತೀರಾ, ಅವ್ರಿಗೆ AI ಸ್ಕಿಲ್ಸ್ ಟ್ರೈನಿಂಗ್ ಕೊಟ್ಟು ಅವ್ರ ಎಫಿಷಿಯನ್ಸಿನ ಇನ್ನೂ ಜಾಸ್ತಿ ಮಾಡಿ. ಸೊ ಇನ್ನೂ ಅಂದರೆ ಆ ಒಂದು ಎಂಪ್ಲಾಯೀಸನ್ನು ಅಸಾಮಾನ್ಯ ಲೈಕ್ ಸಾಮಾನ್ಯವಾಗಿರೋ ಒಬ್ಬ ಎಂಪ್ಲಾಯನ್ನ ಅಸಾಮಾನ್ಯ ಲೆವೆಲ್ಗೆ ಅವನು ವರ್ಕ್ ಮಾಡೋ ಥರ ಡೆವಲಪ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ನಿಮ್ಮದು ಕಾಸ್ಟ್ ಕಟ್ಟಿಂಗ್ ಅನ್ನೋಕ್ಕಿಂತ ಯು ಕ್ಯಾನ್ ಆ್ಯಡ್ ವ್ಯಾಲ್ಯೂ. ಕರೆಕ್ಟ್. ಸೊ ಆ ಥರದ್ದು ದೇ ಹ್ಯಾವ್ 2 ಆಪ್ಷನ್ಸ್. ಒನ್ ಈಸ್ ಆಟೋಮೇಷನ್ ಆರ್ ಅಗ್ಯುಮೆಂಟೇಷನ್. ಅಗ್ಯುಮೆಂಟೇಷನ್ ಯಾರು ಫೋಕಸ್ ಮಾಡ್ತಾರೆ, ದೇ ವಿಲ್ ಸರ್ವೈವ್ ಲಾಂಗರ್, ದೇ ಕ್ಯಾನ್ ಆ್ಯಡ್ ವ್ಯಾಲ್ಯೂ ಇನ್ ಇಂಡಸ್ಟ್ರಿ. ಓಕೆ. ಈಗ ಕೆಲವು ಕಡೆ ಎಲ್ಲ ಏನಾಗ್ತಾ ಇದೆ ಅಂದರೆ, AI ಕಾರಣದಿಂದಾಗಿ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ, ಆಮೇಲೆ ಅವ್ರಿಗೆ ರಿಯಲೈಸ್ ಆಗಿದೆ ಮತ್ತೆ ವಾಪಸ್ಸು ಎಂಪ್ಲಾಯೀಸ್ ಬೇಕು ಅಂತ ಮತ್ತೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಆಫ್ ಕೋರ್ಸ್
ಅಂದ್ರೆ 60% ಮಾತ್ರ AI ವರ್ಕ್ ಮಾಡ್ತಾ ಇದೆ, ಉಳ್ದಿರೋ 40% ಅಂದ್ರೆ ಕಂಪ್ಲೀಟ್ ಮಾಡೋದಕ್ಕೆ 100% ಮಾಡೋದಕ್ಕೆ ಬರೀ AI ಅಥವಾ ಕಡಿಮೆ ಜನರಿಂದ ಸಾಧ್ಯ ಇಲ್ಲ, ನಮ್ಮ ಟೀಮೇ ಬೇಕು ಅಂತ ತುಂಬಾ ಜನ ರಿಯಲೈಸ್ ಆಗಿ ಮತ್ತೆ ರೆಕ್ರೂಟ್ಮೆಂಟ್ಗೆ ಬಂದಿದ್ದಾರೆ ಅನ್ನೋದೊಂದು ಮೊನ್ನೆ ಅಷ್ಟೇ ಸುದ್ದಿ ಬಂತು. ಎಸ್. ಅದ್ರ ಬಗ್ಗೆ ಸೊ ಏನಂತಂದ್ರೆ ನಾವು ಫಸ್ಟ್ ನಾವು ಪರ್ಸೆಂಟೇಜ್ ಅನ್ನ ನಾವು ಹೇಳಕ್ಕಾಗಲ್ಲ. ಓಕೆ ವಿ ಕ್ಯಾನ್ ನಾಟ್ ಸೇ ದಟ್ ಇಷ್ಟು ಅದು ಪರ್ಸೆಂಟ್ ಕೂಡ AI correct ಅಲ್ಲ. ಮಾಡುತ್ತೆ, ಹಾ. ಇಷ್ಟು ಪರ್ಸೆಂಟ್ ಜನ ಹಾಗಲ್ಲ. ಓಕೆ ಎಕ್ಸಾಂಪಲ್ ಈಗ ಏನಂತಂದ್ರೆ ಫ್ಯೂಚರ್ ಇರೋದು AI ಪ್ಲಸ್ ವುಮೆನ್. AI ಅನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡೋದು, ಓಕೆ ಲೈಕ್ ಕಂಪ್ಯೂಟರ್ ಬಂತು ಒನ್ ಟೈಮ್ ಅಲ್ಲಿ. ಸೊ ಕಂಪ್ಯೂಟರ್ ಕಲ್ತವ್ರು ಅವ್ರಿಗೆ ಜಾಬ್ ಜಾಸ್ತಿ ಸಿಕ್ತು, ಕಂಪ್ಯೂಟರ್ ಕಲಿದೇ ಇರೋರಿಗೆ ಜಾಬ್ ಇಲ್ಲ. ಹೌದು ಸೊ ಅದೇ ರೀತಿ AI ಟೈಮಲ್ಲಿ AI ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ತುಂಬಾ ಜಾಬ್ಸ್ ಆಪ್ಷನ್ ಇದೆ. ನೀವೇ ಹೇಳಿದ್ರಿ ಈಗ ಏನಂತ ಅಂದ್ರೆ AI ಯೂಸ್ ಮಾಡ್ಕೊಂಡು ಕಂಟೆಂಟ್ ಮಾಡ್ತೀರಿ ಹೌದು ಅಂಡ್ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು. ಸೊ ಏನಾಗುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್, ಕಂಪ್ನಿ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನಂದೇ ಒಂದು ಕಂಪ್ನಿ ಇದೆ, ಕರಿಯರ್ ರಿಡಿಫೈನ್. ಓಕೆ, ನಾನು ಫೌಂಡರ್. ಸೊ ನನಗೇನಂತ ಅಂದರೆ AI ಯೂಸ್ ಮಾಡ್ಕೊಂಡು ಎಲ್ಲ ಮಾಡುತ್ತೆ, ನಾನು ಕುತ್ಕೊಂಡು ಮಾಡೋಕ್ಕಾಗತ್ತಾ, ಟೈಮ್ ಸಿಗುತ್ತಾ, ಪ್ರಾಂಪ್ಟ್ ಅನ್ನು ಕಲಿಬೇಕಲ್ಲ. ಕರೆಕ್ಟ್ ಸೊ AI ಎನೇಬಲ್ಡ್ ಗ್ರಾಫಿಕ್ ಡಿಸೈನರ್, AI ಎನೇಬಲ್ಡ್ ಕಂಟೆಂಟ್ ಕ್ರಿಯೇಟರ್, AI ಗೊತ್ತಿರೋ ಡೆವಲಪರ್. ಆ್ಯಂಡ್ ನಮ್ಮ ಫ್ರೆಂಡ್ ಒಂದು ಕಂಪ್ನಿ ಇದೆ, ದೇ ಆರ್ US ಬೇಸ್ಡ್ ಕಂಪ್ನಿ. ಆ್ಯಕ್ಚುಲಿ ರೀಸೆಂಟಾಗಿ ಮಾತಾಡ್ತಾ ಇದ್ವಿ, ಒಂದು 2-3 ಡೆವಲಪರ್ಸನ್ನು ಹೈರ್ ಮಾಡಿದ್ರು, ನಾನು ಅದಕ್ಕೆ ಹೆಲ್ಪ್ ಮಾಡಿದೆ ಇಂಟರ್ವ್ಯೂ ಆ ಟೈಮಲ್ಲೆಲ್ಲ. ಓಕೆ ಲೈಕ್ ಅವ್ರದ್ದು ಒಂದು ಕ್ರೈಟೀರಿಯಾ ಇತ್ತು, ಏನಂತ ಅಂದರೆ ಯಾರಿಗೆ AI ಯೂಸ್ ಮಾಡಿ ಕೋಡ್ ರಿವ್ಯೂ ಮಾಡೋಕ್ಕಾಗಲ್ಲ, AI ಆಟೋಮೇಷನ್ AI ವರ್ಕ್ಫ್ಲೋ ಬರಲ್ಲ, ಅವ್ರಿಗೆ ಹೈರ್ ಮಾಡಲ್ಲ ಅಂತ. ಓಕೆ ಬಿಕಾಸ್ ಯು ಮಸ್ಟ್ ಹ್ಯಾವ್ ಟು ಲರ್ನ್ AI ಕಲ್ತ್ರೆ ನಿಮಗೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಲೈಕ್ ಎಂಪ್ಲಾಯರ್ಸು ಕೂಡ ದೇ ಆರ್ ಲುಕಿಂಗ್ AI ಟ್ಯಾಲೆಂಟ್, ಯಾವುದೇ ಟ್ಯಾಲೆಂಟ್ ಇರಲಿ, ಡೆವಲಪರ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು, ಕಂಟೆಂಟ್ ರೈಟರ್ ಆಗಿರ್ಬೋದು, ದೇ ಶುಡ್ ನೋ AI. ಏನಕ್ಕೆ ಅಂದರೆ ಎಂಪ್ಲಾಯರ್ಸ್ಗೆ ನೀವು ಕಾನ್ಫಿಡೆನ್ಸ್ ಕೊಡಬೇಕು, ಓಕೆ ಇವರು AI ಯೂಸ್ ಮಾಡಿಕೊಂಡು ಕೆಲಸನ ಇನ್ನೂ ಚೆನ್ನಾಗಿ ಬೇಗ ಮುಗಿಸ್ತಾರೆ ಅನ್ನೋದು. ಹೌದು ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಥಿಂಕ್. ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, AI ರಿಪ್ಲೇಸ್ ಮಾಡುತ್ತೆ ಅನ್ನೋದಲ್ಲ. ಓಕೆ ಎಲ್ಲಾನು ನಾನು ಸ್ಪೆಷಲೈಸ್ಡ್ ನಾನು ಗ್ರಾಫಿಕ್ ಡಿಸೈನರ್ ಆ್ಯಕ್ಚುಲಿ ಮುಂಚೆನೂ ಇದ್ದೆ. ಈಗ AI ಯೂಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಗ್ರಾಫಿಕ್ ಡಿಸೈನ್ ಮಾಡ್ಬೋದು. ಫೌಂಡರ್ ಕುತ್ಕೊಂಡು ಗ್ರಾಫಿಕ್ ಡಿಸೈನ್ ಮಾಡ್ಕೊಂಡು ಕೊಡೋಕ್ಕಾಗಲ್ಲ, ಟೈಮ್ ಇಲ್ಲ ಅವ್ರಿಗೆ. ಕರೆಕ್ಟ್ ಐ ಕ್ಯಾನ್ ಏನು ಮಾಡ್ಬೋದು ನಾನು ಅಂದರೆ, ನಿಮಗೆ AI ಟೂಲ್ಸ್ ಏನೇನು ಬೇಕು ಅದಕ್ಕೆಲ್ಲ ಸಬ್ಸ್ಕ್ರಿಪ್ಷನ್ ಕೊಡ್ತೀನಿ, ಯೂಸ್ ಮಾಡಿ. ಇವರ ಗ್ರಾಫಿಕ್ ಡಿಸೈನರ್, ಯಾಕಂದರೆ ನಿಮಗೆ ಆ ಒಂದು ಟ್ಯಾಲೆಂಟ್ ಇರಬೇಕಲ್ಲ, ಆ ವಿಜುವಲ್ಸ್ ಯಾವ ರೀತಿ ಬರಬೇಕು, ಆ ಫ್ಲೋ ಹೇಗಿರಬೇಕು, ಕಲರ್ ಕಾಂಬಿನೇಷನ್ನು, ಇದನ್ನೆಲ್ಲ ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ನೀವು ಡಿಸೈಡ್ ಮಾಡಿ ಹೇಳಬೇಕು AIಗೆ. ಕರೆಕ್ಟ್ ಮುಂಚೆ ನಾವು ಟೂಲ್ಸನ್ನು ತೊಗೊಂಡು ಡ್ರಾ ಮಾಡ್ತಿದ್ವಿ, ಈಗ ನಾವು ಪ್ರಾಂಪ್ಟ್ ಕೊಡ್ಬೋದು ಅಥವಾ ಅದನ್ನ ಚೇಂಜ್ ಸೊ ಮಾಡ್ಬೋದು. ಈಸಿ ಮತ್ತೆ ಕ್ವಿಕ್ ಆಗುತ್ತೆ. ಎಕ್ಸಾಕ್ಟ್ಲಿ, ಕ್ವಿಕ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಡೆಲಿವರಿ ಸ್ಪೀಡ್ ಆಗುತ್ತೆ. ಒಂದು ಕಂಪ್ನಿ ಎಂಡ್ ಆಫ್ ದ ಡೇ ಸಕ್ಸಸ್ ಏನಂತ ಅಂದ್ರೆ ಡೆಲಿವರಿ. ಓಕೆ ಇಫ್ ಆರ್ ಏಬಲ್ ಟು ಡೆಲಿವರ್ ರೈಟ್ ಟೈಮ್ ಅಂಡ್ ಅ ಗುಡ್ ಔಟ್ಪುಟ್, ಸೊ ಆಫ್ ಕೋರ್ಸ್ ನಿಮ್ದು ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ ಅಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ ಸೊ ನಮ್ಮ ಕೆಲಸನ AI ರಿಪ್ಲೇಸ್ ಮಾಡಲ್ಲ, AI ಕಲಿತಿರೋ ವ್ಯಕ್ತಿ ರಿಪ್ಲೇಸ್ ಮಾಡ್ತಾರೆ. ಕೋರ್ಸ್ 100% AI ಕಲ್ತಿರೋ ವ್ಯಕ್ತಿ 100% ರಿಪ್ಲೇಸ್ ಮಾಡೇ ಮಾಡ್ತಾನೆ. ಎಕ್ಸಾಂಪಲ್ ಸೇಮ್ ಲೈಕ್ ಕಂಪ್ಯೂಟರ್. ಈಗ ಯಾವ ಥರ ಅಂದರೆ, ಯಾರಾದರೂ AI ಬಗ್ಗೆ ಭಯ ಪಡಿಸ್ತಾರೆ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಇಲ್ಲಿಂದ ಯಾವುದೊಂದು ಪ್ಲೇಸಿಗೆ ಹೋಗ್ಬೇಕಂತಂದರೆ, ಯಾರೋ ಗೂಗಲ್ ಲೊಕೇಶನ್ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿ ಗೂಗಲ್ ಲೊಕೇಶನ್ ಯೂಸ್ ಮಾಡಿಕೊಂಡು ಏನಾಗುತ್ತೆ, ಗೂಗಲ್ ಹೇಳುತ್ತೆ ಇಲ್ಲಿಂದ ಯಾವ ರೂಟು ಎಷ್ಟು ಟೈಮ್ ಆಗುತ್ತೆ ಅಂತ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋಣ. ಒಬ್ಬ ನಾನು ಗೂಗಲ್ ಲೊಕೇಶನ್ ಯೂಸ್ ಮಾಡಲ್ಲ, ನಾ ಇದೆಲ್ಲ ಇದಾಗುತ್ತೆ. ಸೊ ಇಬ್ರು ವ್ಯತ್ಯಾಸ ಏನಂತ ಅಂದ್ರೆ, ಒಬ್ಬ ಗೂಗಲ್ ಲೊಕೇಶನ್ ಯೂಸ್ ಮಾಡ್ಕೊಂಡು ಹೋಗೋನು ತುಂಬಾ ಬೇಗ ತಲುಪ್ತಾನೆ, ಯಾಕಂದ್ರೆ ಅವನಿಗೆ ಕರೆಕ್ಟ್ ಡೈರೆಕ್ಷನ್ ಇದೆ. ಅಂಡ್ ಅವಾಗ ಏನಾಗುತ್ತೆ, ಅವನು ರಿಸೋರ್ಸು ಮತ್ತೆ ಎನರ್ಜಿ, ಟೈಮ್, ಈ ಮೂರನ್ನು ಸೇವ್ ಮಾಡ್ತಾನೆ. ಯಾರು ನಾನು ಗೂಗಲ್ ಮ್ಯಾಪ್ ಯೂಸ್ ಮಾಡಲ್ಲ, ಜನಕ್ಕೆ ಕೇಳ್ಕೊಂಡು ಹೋಗ್ತೀನಿ, ಸೊ ದೇ ವಿಲ್ ವೇಸ್ಟ್ ಟೈಮ್, ರಿಸೋರ್ಸಸ್ ಅಂಡ್ ಎನರ್ಜಿ. ಸೊ ದಿಸ್ ಇಸ್ ಸಿಂಪಲ್. AIನೂ ಹಾಗೆ. AI ಈ ತರ ನಮಗೆ ಇವನ್ ನಾವು AI ಯೂಸ್ ಮಾಡ್ಕೊಂಡ್ರು ಕೂಡ ವಿ ಯೂಸ್ ಇಟ್ ಟು ನಮ್ಮದು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋಕ್ಕೆ, ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೆ. ಸೊ AI ಈಸ್ ಅ ಟೂಲ್ ಆ್ಯಕ್ಚುಲಿ. ನಾವು ತೀರಾ ಅದನ್ನು ಹೈಪ್ ಮಾಡಿ ಭಯ ಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಇದು ದಿಟ್ಟೋ ನಾವು ಕಂಪ್ಯೂಟರ್ಗೆ ಹೋಲಿಕೆ ಮಾಡ್ಕೋಬೇಕು. ಕಂಪ್ಯೂಟರ್ ಬಂದಾಗ ಇನ್ನು ಎಲ್ಲಾ ಕಂಪ್ಯೂಟರೇ ಮಾಡತ್ತಂತೆ ಅಂತ ಹೇಳ್ತಾ ಇದ್ರು ಆ ಕಾಲದಲ್ಲಿ. ಇನ್ನು ನಮಗೇನು ಕೆಲಸ ಇಲ್ವಂತೆ, ಎಲ್ಲಾ ಕಂಪ್ಯೂಟರೇ ಮಾಡತ್ತಂತ ಹಳ್ಳಿಗಳಲ್ಲಿ ಮಾತಾಡ್ತಿದ್ದು ಹೀಗೆ. ಬಟ್ ಆಮೇಲೆ ಅದು ಅರ್ಥ ಆಯ್ತು, ನಮ್ಮ ಬದುಕನ್ನ ಅದು ಸುಲಭ ಮಾಡೋಕ್ ಬಂದಿದೆ. ಎಸ್ ಎಕ್ಸಾಕ್ಟ್ಲಿ. ಅಂದ್ರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಮಿಸ್ಕಾನ್ಸೆಪ್ಷನ್ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಅದ್ರೊಳಗೆ ಮಾತಾಡೋಕ್ಕೆ AI ಅನ್ನೋದು ಒಂದು ಮಾರ್ಕೆಟಿಂಗ್ ವರ್ಡ್ ಆಗಿಬಿಟ್ಟಿದೆ. ನಾನು AI ಬಗ್ಗೆ ಮಾತಾಡಿದ್ರೆ ನನ್ನ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಕ್ರೆಡಿಬಿಲಿಟಿ ಅಂಡ್ ಎವ್ರಿಥಿಂಗ್ ಈಸ್ ರನ್ನಿಂಗ್ ಆನ್ ಅಟೆನ್ಷನ್ ಎಕಾನಮಿ. ನೀವು ಯಾವ ರೀತಿ ಫಿಯರ್ ಕ್ರಿಯೇಟ್ ಮಾಡ್ತೀರಾ, ಯಾವ ರೀತಿ ಗಾಸಿಪ್ ಕ್ರಿಯೇಟ್ ಮಾಡ್ತೀರಾ, ಲೈಕ್ ವಿ ಆರ್ ರೊಮ್ಯಾಂಟಿಸೈಸಿಂಗ್ ಅರೌಂಡ್ ದ AI. ಆ್ಯಕ್ಚುಲಿ ವಿ ಹ್ಯಾವ್ ಟು ಬಿ ವೆರಿ ಪ್ರಾಕ್ಟಿಕಲ್. ಹ್ಯಾವ್ ಟು ಯೂಸ್, ಓಕೆ AI ಬಂತು, ಯೂಸ್ ಇಟ್, ಗೋ ಅಹೆಡ್, ಇಷ್ಟೇ ಇರಬೇಕು.
ಆ್ಯಂಡ್ ನಾವು ಎಐನ ತಿರ ಕಂಪ್ಯೂಟರ್ ಲೆವೆಲ್ಗೆ ಅಂದರೆ ಆ ಥರ ಹೋಲಿಕೆ ಮಾಡೋಕ್ಕಾಗಲ್ಲ, ಬಿಕಾಸ್ ಎಐ ಹ್ಯಾವ್ ದ ವೆರಿ ಗುಡ್ ಪೊಟೆನ್ಷಿಯಲ್ ಆ್ಯಕ್ಚುಲಿ. ಯಾವ ಥರ ಅಂತಂದರೆ ಎಐನಲ್ಲಿ 5 ಸ್ಟೆಪ್ಸ್ ಬರುತ್ತೆ. ಈಗ ನಾವು ನಾವೇನು ಯೂಸ್ ಮಾಡ್ತಿದ್ದೀವಲ್ಲ, ಚಾಟ್ GPT, ಜೆಮಿನೈ, ಇವೆಲ್ಲ ನಾವು ಪ್ರಾಂಪ್ಟ್ ಕೊಟ್ಟು ಒಂದು ಔಟ್ಪುಟ್ ಕೊಡುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಈಗ ಇದಾದಮೇಲೆ ನೆಕ್ಸ್ಟ್ ರೀಸನರ್ಸ್ ಅಂತ ಬರುತ್ತೆ. ರೀಸನರ್ಸ್ ಅಂತ ಅಂದರೆ ನಾವು ಮಾಡೋ ಕೆಲಸನ ಅವೇ ಮಾಡ್ತವೆ. ಅದಾದಮೇಲೆ ಏಜೆಂಟ್ಸ್ ಬರುತ್ತೆ. ಸೊ ಏನು ಮಾಡ್ಬೇಕು ಅನ್ನೋದು ಅವೇ ಡಿಸೈಡ್ ಮಾಡುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಅದಾದಮೇಲೆ ಏನೋ ಇನೋವೇಟರ್ಸ್ ಅಂತ ಬರುತ್ತೆ. ಇನೋವೇಟರ್ಸ್ ಅಂತ ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿಗೂ ಮೀರಿ ಯೋಚನೆ ಮಾಡೋವಂಥ LLMಗಳು. ಸೊ ಅದನ್ನು ಆ ಲೆವೆಲ್ಗೆ. ಅದಾದಮೇಲೆ ಆರ್ಗನೈಸೇಷನ್ ಲೆವೆಲಲ್ಲಿ ಒಂದು ಸಂಸ್ಥೆನ ಅಂದರೆ ಸೆಲ್ಫ್ ಸಸ್ಟೈನೇಬಿಲಿಟಿ ಅಂತೀವಿ. ಸೊ ಆ ಲೆವೆಲ್ಗೂ ಇದೆ. ಈ ಲೆವೆಲಿಗೆ ರೀಚ್ ಆಗ ಮತ್ತೆ ಅಗೇನ್ ಒಂದು ಕ್ವಶನ್ ಬರುತ್ತೆ, ಆವಾಗ ಮತ್ತೆ ಜಾಬ್ಸ್ ಎಲ್ಲ ಹೋಗ್ತಾವ ಅಂತ. ಇಲ್ಲ, ಅಷ್ಟೆಲ್ಲ ಪ್ರೊಸೆಸ್ ಮಾಡೋಕ್ಕೆ ನಿಮಗೆ ಹ್ಯೂಮನ್ ರಿಸೋರ್ಸ್ ಬೇಕಲ್ಲ, ಟ್ಯಾಲೆಂಟ್ ಬೇಕಲ್ಲ ಅದನ್ನು ಡೆವಲಪ್ ಮಾಡೋಕ್ಕೆ. ಸೊ ನಮಗೆ ತುಂಬ ಅಂದರೆ ತುಂಬ ಬೇರೆ ಬೇರೆ ಫೀಲ್ಡ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾನು ಅದೇ ಹೇಳ್ತೀನಿ ಎಲ್ರಿಗೂ, ಎಐನ ಡೆವಲಪರ್ಸ್ನ ರಿಪ್ಲೇಸ್ ಮಾಡುತ್ತೆ, ನೋ ವೇ. ಬಟ್ ನಾನು ಕೆಲವೊಂದ್ಸಲ ಏನಂತೀನಿ ಅಂದರೆ ಎಐ ಡೆವಲಪರ್ಸ್ನ ರಿಪ್ಲೇಸ್ ಮಾಡಬೇಕು. 30 ವರ್ಷದಿಂದ ಸಿಸ್ಟಮ್ ಮುಂದೆ ಕುತ್ಕೊಂಡು ಕೂತ್ಕೋತಾನೆ ಕೂತಿದ್ದೀವಿ. ಎಐಗೆ ಅದನ್ನು ಮಾಡೋಕ್ಕೆ ಬಿಡಿ, ನಾವು ಬೇರೆ ಕೆಲಸ ಮಾಡ್ಬೋದಲ್ಲ. ಎಷ್ಟೊಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಇದೆ, ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಇದೆ. ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಎಕ್ಸ್ಪ್ಲೋರ್ ಆ್ಯಕ್ಚುಲಿ. ಬಟ್ ಅದು ಸ್ಕಿಲ್ ಡೆವಲಪ್ ಆಗಿರಲ್ಲ, ಜನಕ್ಕೆ ಸ್ಕಿಲ್ ಇಲ್ಲ. ಇದನ್ನೆಲ್ಲ ಲೆವರೇಜ್ ಮಾಡಿಕೊಂಡು ಅದನ್ನೆಲ್ಲ ನಾವು ಫೋಕಸ್ ಮಾಡಿ ಇನ್ನೂ ಜಾಸ್ತಿ ನಮ್ಮದು ಪೊಟೆನ್ಷಿಯಲ್ ಜಾಸ್ತಿ ಇದೆ. ವಿ ಆರ್ ದ ಬಿಗ್ಗೆಸ್ಟ್ ಅಪೆಕ್ಸ್ ಪ್ರೆಡಿಟರ್. ನಾವು ಮನುಷ್ಯರೇನಿದ್ದೀವಲ್ಲ, ವಿ ಆರ್ ರಿಯಲಿ ನೆಕ್ಸ್ಟ್ ಲೆವೆಲ್ ನಮ್ಮ ಪೊಟೆನ್ಷಿಯಲ್ ಇರೋದು. ಈಗ ಸ್ವಲ್ಪನೇ ನಾವು ಅದನ್ನ ಸ್ಪಾರ್ಕ್ ಕೊಡ್ತಾ ಇದೆ ಎಐ. ನಮ್ಮ ಬ್ರೈನ್ ಅಲ್ಲಿ ನಾವು ಯೂಸ್ ಮಾಡ್ತಿರೋದೇ 1-2% ನಾವು ಕೇಳಿದೀವಿ. ಎಕ್ಸಾಕ್ಟ್ಲಿ. ಈಗ ಹೆಂಗೆ ಅಂದ್ರೆ ನಾವು ಓದಿದ್ದಕ್ಕೆ ಒಂದು ಜಾಬ್ ಅಷ್ಟು ಬಿಟ್ರೆ ಯೋಚನೆ ಮಾಡ್ತಿಲ್ಲ. ಸೊ ನೀವು ಹೇಳೋ ಪ್ರಕಾರ ಈಗ ಅಕಸ್ಮಾತ್ ಒಂದಿಷ್ಟು ಪರ್ಸೆಂಟೇಜ್ ಜಾಬ್ ಲಾಸ್ ಆದ್ರೂ ಅವ್ರು ಬೇರೆ ಕೆಲಸದಲ್ಲಿ ಉಪಯೋಗಿಸ್ಕೊಳ್ಬೇಕು ದೇಶಕ್ಕೋಸ್ಕರ ಅಂತ. ಹೌದು, ದೇಶಕ್ಕೋಸ್ಕರ ಅಂತ. ದೇಶ ಅಭಿವೃದ್ಧಿ ಫಸ್ಟ್ ನಾನು ಎಲ್ರಿಗೂ ಹೇಳ್ತೀನಿ, ನೀವ್ಯಾರು ಸಮಾಜ ಪರಿವರ್ತನೆ ಮಾಡೋ ಅವಶ್ಯಕತೆ ಇಲ್ಲ. ಯು ಆರ್ ನಾಟ್ ಅ ಸೋಷಿಯಲ್ ರಿಫಾರ್ಮರ್ಸ್. ನೀವು ಫಸ್ಟ್ ನಿಮ್ಮ ಮನೆ ನೀವು ಉದ್ಧಾರ ಆಗೋದು ಫೋಕಸ್ ಮಾಡಿ. ನೀವು ಸ್ಕಿಲ್ಸ್ ಕಲ್ತ್ರೆ, ನೀವು ಜಾಬ್ ತಗೊಂಡ್ರೆ, ಅಥವಾ ನೀವು ಒಂದು ಯಾವುದೊಂದು ಉದ್ಯಮ ಶುರು ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ತೀರಾ. ಸೊ ದೇಶನ ನೀವು ಆ ಥರ ನೀವು ಎಂಡ್ ಆಫ್ ದ ಡೇ ನೀವು ಸಕ್ಸಸ್ ಆದ್ರೆ ಒಂದು ಕಂಟ್ರಿ ಸಕ್ಸಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಒಂದು ಕಂಟ್ರಿ ಸಕ್ಸಸ್ ರೇಟ್ ಏನಂತಂದರೆ ಅಲ್ಲಿರೋ ಜನಕ್ಕೆ ಒಳ್ಳೆ ಎಲ್ಲ ಉದ್ಯೋಗ ಆಗಿರ್ಬೋದು, ಪ್ರತಿಯೊಂದು ಎವ್ರಿಥಿಂಗ್ ಅವರಿಗೆ ಕರೆಕ್ಟಾಗಿ ರಿಸೋರ್ಸಸ್ ಇರಬೇಕು. ಅದೇ ರೀತಿಯಿಂದ ನಾವು ಫೋಕಸ್ ಮಾಡಬೇಕಾದ್ದು ಆ ನಿಟ್ಟಿನಲ್ಲಿ. ನಾವು ತುಂಬ ಸಲ ದೇಶದ ಬಗ್ಗೆ, ಜಿಯೋ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ. ನಮ್ಮನ್ನು ನಾವು ಕ್ವಶನ್ ಕೇಳ್ಕೊತಿಲ್ಲ, ನನಗೆ ಕರೆಕ್ಟ್ ಸ್ಕಿಲ್ಸ್ ಇದಾವ, ನಾನು ಅಪ್ಡೇಟೆಡ್ ಆಗಿದ್ದೀನಿ. ಸೊ ಈ ಥರ ಅಪ್ಡೇಟೆಡ್ ಅನ್ನೋದು ಕೂಡ ಏನು ತೀರಾ ನಾವು ಹೈ ಲೆವೆಲ್ ಥಿಂಕ್ ಮಾಡಬೇಕಂತ ಇಲ್ಲ. ಕರೆಂಟ್ ಇದಕ್ಕೆ ಅಡಾಪ್ಟ್ ಆಗೋ ಥರ ಒಂದಿಷ್ಟು ಸ್ಕಿಲ್ ಕಲಿಯೋದನ್ನು ಸ್ಟಾಪ್ ಮಾಡಿದ್ದೀವಿ. ಕಲಿತಾನೆ ಇಲ್ಲ. ನಾವು ಏನು ಕಲಿತಿದ್ದೀವಿ? ವಿ ಆರ್ ಜಸ್ಟ್ ಕನ್ಸ್ಯೂಮಿಂಗ್ ಕಂಟೆಂಟ್ ಓವರ್ ಇಂಟರ್ನೆಟ್. ವಿ ಆರ್ ಸ್ಕ್ರಾಲಿಂಗ್, ಸೀಯಿಂಗ್, ಪಾಡ್ಕಾಸ್ಟ್, ಆಲ್ ದೀಸ್ ಎಲ್ಲ ನೋಡಿ ಏನು ಮಾಡ್ತಿದ್ದೀವಿ? ಎಂಡ್ ಆಫ್ ದ ಡೇ ನಾವು ಬರೀ ತಗೋತಿದ್ದೀವಿ. ನಾಲೆಜು ತಗೋತೀವಿ ಅಂತ ಇಲ್ಲ. ಒನ್ ಎಕ್ಸಾಂಪಲ್, ನಾಲೆಜು ತಗೋತೀವಿ ಅಂತ ಅಂದ್ಕೊಳ್ಳಿ. ಈಗಿದೆ ಪಾಡ್ಕಾಸ್ಟ್ ನೋಡ್ತಾರೆ ಒಂದಿಷ್ಟು ಜನ. ಈ ಪಾಡ್ಕಾಸ್ಟ್ ನೋಡಿದ ಮೇಲೆ ಏನು ಆ್ಯಕ್ಷನ್ ತಗೋತಾರೆ ಅನ್ನೋದು ಅವರು ಇಲ್ಲಿ ಟೈಮ್ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಅದರ ಔಟ್ಪುಟ್ ಆ್ಯಕ್ಚುಲಿ ನೋಡಿ ಬಿಡ್ತಾ ಇದ್ದೀವಿ ಎಲ್ಲನೂ. ಸಡನ್ನಾಗಿ ಯಾವುದೊಂದು ಮೋಟಿವೇಶನ್ ವಿಡಿಯೋ ಬರುತ್ತೆ, ನೋಡ್ತೀವಿ, ಇಮ್ಮಿಡಿಯೇಟಾಗಿ ಮೋಟಿವೇಟ್ ಆಗಿಬಿಡ್ತೀವಿ, ಆಮೇಲೆ ವಿ ಫಾರ್ಗೆಟ್ ಇಟ್. ಸೊ ಈ ಥರ ಆಗ್ತಿದೆ, ಆ್ಯಕ್ಷನ್ ಇಲ್ಲ. ಕರೆಕ್ಟ್. ಎಸ್ ಸರ್. ಈಗ ಬೇಸಿಕಲ್ಲಿ ನಾವು ಈ AI ಅಂತ ಬಂದ ತಕ್ಷಣ ಈಗಿನ ಜನ್ರೇಷನ್ಗೂ ಸವಾಲಿದೆ, ಒಂದಿಷ್ಟು ಸವಾಲಿದೆ. ಅವರು ಅಪ್ಗ್ರೇಡ್ ಆಗದೆ ಹೋದರೆ ಮುಂದಿನ ಜನ್ರೇಷನ್ ಹೆಂಗೆ ತಯಾರು ಮಾಡಬೇಕು? ಯಾಕಂದರೆ ಎಲ್ರಿಗೂ ಅನ್ನಿಸ್ತಿದೆ, ಈಗ ಎಲ್ಲರೂ ಮಾತಾಡ್ತಿರೋದು ಏನು ಗೊತ್ತಾ, ಪೇರೆಂಟ್ಸು ಮಕ್ಕಳನ್ನ ಕಳಿಸೋರು ಸ್ಕೂಲ್ಗೆ ಹೋಗುವಾಗ ಈಗ ಏನು ಮಾಡಬೇಕು, AI ಕಾಲದಲ್ಲಿ ಇವ್ರು ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಈಗ CBSE, ICSE ಅಂತ ಸ್ಕೂಲ್ಗೆ ನಾವು ಲಕ್ಷ ಫೀಸ್ ಹಾಕಿ ದೊಡ್ಡ ಸ್ಕೂಲ್ಗೆ ಏನು ಸುಲಿಗೆ ಮಾಡ್ತಿದ್ದಾರೆ ಸ್ಕೂಲ್ಗಳು ಕಳಿಸ್ತಿದ್ದೀವಿ. ಅದ್ರ ಬಿಟ್ಟು ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ 3rd, 4th ಶುರು ಆಗಿಬಿಡುತ್ತೆ. ಬೇರೆ ಸಂಸ್ಥೆಗಳು ಅದಕ್ಕೂ ಹುಟ್ಕೊಂಡಿದ್ದಾರೆ. ಅವರು ಕೊಡೋದೇ ಬೇಡ, ಈಗ ವೇಸ್ಟು, ಮಕ್ಕಳಿಗೆ ಇದನ್ನು ಓದಿಸೋದ್ರಿಂದ ಏನೂ ಪ್ರಯೋಜನ ಆಗಲ್ಲ ಅನ್ನೋದೊಂದು ಅಭಿಪ್ರಾಯ ಬರ್ತಿದೆ ನಿಧಾನಕ್ಕೆ. ಸೊ ಆ ಅಭಿಪ್ರಾಯ ಏನಕ್ಕೆ ಬರ್ತಿದೆ ಅಂತ ಅಂದರೆ, ಒಂದು ಲ್ಯಾಕ್ ಆಫ್ ನಾಲೆಜ್ ಆ್ಯಂಡ್ ಮಿಸ್ಕಾನ್ಸೆಪ್ಷನ್ ಜಾಸ್ತಿ. ಅಂದರೆ ರೈಟ್ ಪರ್ಸನ್ನಿಂದ ಏನೂ ತಗೋತಿಲ್ಲ. ಎಲ್ಲರೂ ಅವ್ರಿಗೆ ಮಿಸ್ಕಾನ್ಸೆಪ್ಷನ್ ಅಂದರೆ ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನೇ ಜಾಸ್ತಿ ತಿಳ್ಕೊತಿದ್ದಾರೆ. ಆ್ಯಂಡ್ ಇನ್ನೊಂದು, ಮೋಸ್ಟ್ ಆಫ್ ದ ಜಂಜೀಸ್, ನಾನು ತುಂಬ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ ಕಾಲೇಜ್ ಮತ್ತು ಸ್ಕೂಲ್ ಮಕ್ಕಳ ಜೊತೆ ಎಲ್ಲ, ದೇ ಅಂಡರ್ಸ್ಟ್ಯಾಂಡ್ ಅವರ ಕರಿಯರ್ಗೆ ಹೆಲ್ಪ್ ಆಗುತ್ತೆ ಅಂತ. More than 33% ಆಫ್ ಜಂಜಿ ಬಿಲೀವ್ಡ್ AI ವಿಲ್ ಹೆಲ್ಪ್ ದೇರ್ ಕರಿಯರ್.
ಓಕೆ. ಸೊ ದೇ ಫೋಕಸ್ಡ್ ಆನ್ ದಟ್ ಆ್ಯಕ್ಚುಲಿ. ಅದನ್ನು ಫೋಕಸ್ ಮಾಡಿ ಕಲ್ತು ಮಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ವೀಕೆಂಡ್ಸಲ್ಲಿ ಕೆಲವೊಂದು ಸಲ ಹೀಗೆ ಥರ್ಡ್ ವೇವ್ ಕೆಫೆ ಅಥವಾ ಕಾಫಿ ಡೇನಲ್ಲಿ ಕೂತ್ಕೊಂಡಿರ್ತೀನಿ. ಅಲ್ಲೆಲ್ಲ ತುಂಬ ಜನ ಜಂಜಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಲ್ಯಾಪ್ಟಾಪ್ ಇಟ್ಕೊಂಡು ಒಂದಿಷ್ಟು ಗ್ರೂಪ್ ಎಲ್ಲ ಬರ್ತಿರ್ತಾವೆ, ಪ್ರಾಜೆಕ್ಟ್ಸ್ ಮಾಡ್ತಿರ್ತಾರೆ. ಅವರು ಡಿಫ್ರೆಂಟ್ AI ಟೂಲ್ಸ್ ಯೂಸ್ ಮಾಡ್ತಿರ್ತಾರೆ. ಚಾಟ್ GPT, ಗಾಮಾ ಆಗಿರ್ಬೋದು, AI ಏನು ವರ್ಕ್ ಫ್ಲೋಸನ್ನು ಡೆವಲಪ್ ಮಾಡೋದು, ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಾವು ಒಂದು ಸೈಡ್ ಅಷ್ಟೇ ನೋಡ್ತಿದ್ದೀವಿ. ನಾನು ಪೇರೆಂಟ್ಸ್ಗೆ ಹೇಳೋದು ಕೂಡ ಅದೇ, ನೀವು ಲಕ್ಷ ಗಂಟಲೆ ಫೀಸ್ ಕಟ್ಟಿ ಅಷ್ಟೆಲ್ಲ ಸ್ಕೂಲು ಕಾಲೇಜ್ ಕೊಡ್ತೀರಾ, ಟ್ಯೂಷನ್ನು ಕೊಡ್ತೀರಾ, ಇದೆಲ್ಲ ಬೇಕಾಗಿಲ್ಲ ಆ್ಯಕ್ಚುಲಿ. ಈಗ ಕಾಲೇಜಸ್ ಎಲ್ಲ ಹೆಂಗಂತ ಅಂದರೆ ನಿಮಗೆ ಜಸ್ಟ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡೋ ಸೆಂಟರ್ಸ್ ಅಷ್ಟೇ, ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡೋ ಸೆಂಟರ್ಸ್ ಆ್ಯಕ್ಚುಲಿ. ದೇರ್ ಆರ್ ನಥಿಂಗ್. ಬಟ್ ಸ್ಟಿಲ್ ಕಾಲೇಜ್ ಬೇಕು. ಕಾಲೇಜ್ ಯಾವ ಥರ ಅಂತಂದರೆ ನಿಮಗೆ ಒಂದು ಎಕ್ಸಾಮ್ ಸೆಂಟರ್ಗೆ ಹಾಲ್ ಟಿಕೆಟ್ ಇದ್ದಂಗೆ, ಎಂಟ್ರಿ ಕೊಡ್ಸುತ್ತಷ್ಟೇ. ಬಟ್ ನೀವು ಎಕ್ಸಾಮ್ ಬರೀಬೇಕಂತ ಅಂದರೆ ನೀವು ಓದಿರಬೇಕು, ನೀವು ತಿಳ್ಕೊಂಡಿರಬೇಕು. ಹಾಗೆ ಪೇರೆಂಟ್ಸಿಗೆ ಹೇಳೋದೇನಂತ ಅಂದರೆ ಅವ್ರ ಕಿಡ್ಸ್ ಡಿಜಿಟಲ್ ಡಿಸಿಪ್ಲಿನ್ ಆಗಿರ್ಬೋದು, ಕಮ್ಯುನಿಕೇಷನ್ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ಡಿಜಿಟಲ್ ಲಿಟ್ರಸಿ, AI ಲಿಟ್ರಸಿ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ ರಿಯಲ್ ಟೈಮಲ್ಲಿ ರೆಡಿ ಮಾಡಬೇಕು. ಸೊ ಎಜುಕೇಷನ್ ಈಗ ಇದನ್ನು ನಾನು 3 ಟೈಪ್ಸ್ ಹೇಳ್ತೀನಿ ಆ್ಯಕ್ಚುಲಿ. ಒಂದೇನಂತ ಅಂದರೆ ದೇ ನೀಡ್ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಅದಾದಮೇಲೆ ಸ್ಕಿಲ್ ಬೇಸ್ಡ್ ಎಜುಕೇಷನ್. ಬಟ್ ಅದನ್ನು ಯಾರು ಕೊಡ್ತಾರೆ? ಈಗ ಸ್ಕೂಲ್ಗಳಲ್ಲಿ AI ಟೂಲ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ರಿಯಲ್ ಟೈಮ್ಗೆ ಬೇಕಾಗುವಷ್ಟು ಇನ್ನೂ ಸ್ಕೂಲ್ಗಳಂತೂ ರೆಡಿ ಮಾಡಲ್ಲ. ಏನಕ್ಕಂತಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಅರ್ಧ ಏನೋ ಆ ಗ್ಯಾಪ್ ಯಾವ ಥರ ಇದೆ ಅಂತ ಅಂದರೆ, ಹೌದು, ಎಲ್ಲ ಜನರೇಷನಲ್ ಗ್ಯಾಪ್ ಇಸ್ ಅ ಬಿಗ್ಗೆಸ್ಟ್ ಥಿಂಗ್ ಆ್ಯಕ್ಚುಲಿ. ಈ ನಾನು ಬಹಳಷ್ಟು ಕಾಲೇಜು ಒಂದಿಷ್ಟು ಸ್ಕೂಲ್ ಕಾಲೇಜ್ ಅವರಿಗೆ ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ಏನಂದರೆ ಅವರು ಕರೆಕ್ಟ್ ರಿಸೋರ್ಸ್ ಪರ್ಸನ್ ಅನ್ನು. ಯಾಕಂದ್ರೆ ನಾನೇ ಎಷ್ಟೊಂದು ಕಾಲೇಜಸ್ಗೆ ಹೋಗಿದ್ದೀನಿ. ನಾನು ಅವ್ರಿಗೆ ಅದೇ ಹೇಳ್ತೀನಿ, ಇವನ್ ಕಿಡ್ಸ್ಗೂ ಹೇಳಿದ್ದೇನಂತ ಅಂದರೆ ನಿಮ್ಮ ಟೀಚರ್ಸ್ ಚಲೋ ಥಿಂಕ್ ಮಾಡ್ತಾರೆ, ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಡೂ ಇಟ್ ಹಾನೆಸ್ಟ್ಲಿ, ಬಿಕಾಸ್ ಅವ್ರಿಗೆ ಆ ಒಂದು ಇದರಲ್ಲಿ ಬೆಳೆದಿಲ್ಲ. ಬಟ್ ಅಟ್ಲೀಸ್ಟ್ ದೇ ಆರ್ ಗಿವಿಂಗ್ ದ ರೈಟ್ ಪರ್ಸನ್ ಟು ದೆಮ್. ಅದನ್ನು ಅಪ್ರಿಸಿಯೇಟ್ ಮಾಡ್ತೀನಿ. ಅಲ್ಲಿ ಏನೋ ಒಂದು ಸ್ವಲ್ಪ ಗ್ಯಾಪ್ ಫಿಲ್ ಆಗ್ಬೋದು, ಬಟ್ ಒಂದು ಸೆಷನಿಂದ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದು ಅಕಾಡೆಮಿಕ್ ಮತ್ತು ಇಂಡಸ್ಟ್ರಿ ಗ್ಯಾಪ್ ಏನಿದೆ ಅಲ್ಲ, ತುಂಬ ಲಾಂಗ್ ಇದೆ ಅದು. ಸೊ ಅವಾಗ ಏನಾಗುತ್ತೆ ಅಂದರೆ ಅಕಾಡೆಮಿಕ್ಸಲ್ಲಿ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇರಬೇಕು ಆ್ಯಕ್ಚುಲಿ. ನಾವು ಅದೇ ರೀತಿ ನಮ್ಮ ಕರಿಯರ್ ಡಿಫನಲ್ಲಿ ವಿ ಆರ್ ಚೂಸಿಂಗ್ 10 ಕಾಲೇಜಸ್ ಆ್ಯಕ್ಚುಲಿ. ಅಲ್ಲಿ ಏನಂತ ಅಂದರೆ ಇಂಡಸ್ಟ್ರಿನಲ್ಲಿ ಏನು ಪ್ರಾಜೆಕ್ಟ್ಸ್ ನಡೀತಾ ಇರುತ್ತೆ ಅದನ್ನು ಮಕ್ಕಳಿಗೆ ಪ್ರಾಜೆಕ್ಟ್ಸ್ ರಿಲೇಟೆಡ್ ವರ್ಕ್ಶಾಪ್ ಆಗಿರ್ಬೋದು, ಟಾಸ್ಕ್ಗಳದು ಥ್ರೂ ಔಟ್ ದ ಅಕಾಡೆಮಿಕ್ ಇಯರಲ್ಲಿ. ಸೊ ಅವಾಗ ಏನಾಗುತ್ತೆ, ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ ಗ್ಯಾಪ್ ಕಮ್ಮಿ ಆಗುತ್ತೆ. ಇದನ್ನು ಸ್ಕೂಲು ಕಾಲೇಜವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ್ಯಂಡ್ ಸ್ಕೂಲಲ್ಲಿ ಕರಿಯರ್ ಗೈಡೆನ್ಸ್ ವೆರಿ ಇಂಪಾರ್ಟೆಂಟ್. ಹೈಸ್ಕೂಲ್ ಲೆವೆಲಲ್ಲಿಂದ ಶುರು ಮಾಡಬೇಕು ಆ್ಯಕ್ಚುಲಿ. ತುಂಬ ಸ್ಕೂಲಲ್ಲಿ ಈ ಥರ ಥಿಂಕು ಮಾಡಲ್ಲ, ಬಟ್ ತುಂಬ ನೀಡಿದೆ. ಏನಕ್ಕೆ ಅನ್ನಿಸ್ತು ಅಂದರೆ ಲಾಸ್ಟ್ ಟೈಮ್ ನಾನು ರೀಸೆಂಟಾಗಿ ಒಂದು ಸ್ಕೂಲ್ಗೆ ಹೋಗಿದ್ದೆ, 9th and 10th ಸ್ಟ್ಯಾಂಡರ್ಡ್ ಹುಡುಗರಿಗೆ ಕರಿಯರ್ ಗೈಡೆನ್ಸ್ ಅಂತ. ಅವರು ಕೇಳಿದ ಕ್ವಶನ್ಸ್ ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂತ ಅಂದರೆ, ದೇ ಆರ್ ವೆರಿ ಕ್ಯೂರಿಯಸ್ ಅಬೌಟ್ ದೇರ್ ಕರಿಯರ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ಕ್ವಶನ್ಸ್ ಅವರಿಂದ ಬಂತು ನನಗೆ. ಬಟ್ ನೋ ಒನ್ ಈಸ್ ದೆಮ್ ಟು ಗೈಡ್. We are not allowing them to ask the questions. We have to create that environment, right? ಸೊ ಅದನ್ನ ನಾವು ಮಾಡಬೇಕು ಸ್ಕೂಲ್ ಕಾಲೇಜ್ ಅವರು ಅಂತ ನಾನು ಹೇಳ್ತೀನಿ. ಓಕೆ, ಈಗ ನಗರ ಪ್ರದೇಶಗಳಲ್ಲಿ ಇರುವಂಥ ಪ್ರೈವೇಟ್ ಸ್ಕೂಲ್ಸಲ್ಲೇ AI ಎಜುಕೇಷನ್ ಸಿಗ್ತಾ ಇಲ್ಲ ಸರಿಯಾಗಿ ಅಂದರೆ, ಇನ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋರ ಕಥೆ ಏನು? ಸೊ ಇಷ್ಟೆಲ್ಲ AI ಮೇಲೆ, AI ಹಬ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ, ತುಂಬ ಫಾರಿನ್ ಇನ್ವೆಸ್ಟ್ಮೆಂಟ್ಗಳಾಗ್ತಾ ಇದೆ. ಗೂಗಲ್ AI ಹಬ್ಬು ಅಥವಾ ಬೇರೆ ಬೇರೆದೆಲ್ಲ AI ಹಬ್ಗಳ ಮೇಲೇ ಸರ್ಕಾರ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂದರೆ, ನಾವು ನಮ್ಮ ದೇಶ ಅದಕ್ಕೆ ರೆಡಿ ಇದೆಯಾ? ಯಾಕಂದ್ರೆ ಇಷ್ಟು ದಿನ ನಾವು ಸಾಫ್ಟ್ವೇರ್ಗೆ ಬ್ಯಾಕ್ ಬೋನ್ ಥರ ಇಡೀ ಎಲ್ಲ ಜಗತ್ತಿಗೆಲ್ಲ ನಮ್ಮಿಂದಾನೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದೆ ಇಂಜಿನಿಯರ್ಸ್ನ. ಇನ್ನು ಮುಂದೆ ಏನು ಕಥೆ ಆಗೋದು? ನಾವು ರೆಡಿ ಆಗಿಲ್ಲ ಅದಕ್ಕೆ ಅಂದರೆ. ನಿಮಗೊಂದು ವಿಷಯ ಹೇಳ್ತೀನಿ, ಕೇಳಿದರೆ ನೀವು ಸರ್ಪ್ರೈಸ್ ಆಗ್ಬೋದು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಆರ್ 2 layers. ಒನ್ ಈಸ್ ಟಾಪ್ ಲೇಯರ್, ಒನ್ ಈಸ್ ಬಾಟಮ್ ಲೇಯರ್. ಓಕೆ, ಸೊ ಟಾಪ್ ಲೇಯರ್ ಏನಿದೆ ಅಂತ ಅಂದರೆ, ಗ್ಲೋಬಲಿ ಇನ್ 2025ನಲ್ಲಿ 33% AI ಟ್ಯಾಲೆಂಟನ್ನು ಲೀಡ್ ಮಾಡ್ತಿರೋದು ಇಂಡಿಯಾ, ಹೈರ್ ಮಾಡ್ತಾ ಇರೋದು. ಆ್ಯಂಡ್ 2024ಅಲ್ಲಿ ಗಿಟಬಲ್ಲಿ ಇಂಡಿಯಾದಿಂದ ಪ್ರಾಜೆಕ್ಟ್ಸ್ ಅನ್ನು ಅಪ್ಲೋಡ್ ಆಗಿದ್ದು ಅಪ್ ಟು 20% ಓವರ್ ಆಲ್ ಪ್ರಾಜೆಕ್ಟ್ಸ್ ಇನ್ ದ ವರ್ಲ್ಡ್ ಆನ್ AI. ಅಂದ್ರೆ ಎವ್ರಿ 5 ಪ್ರಾಜೆಕ್ಟ್ಸ್ ಅಲ್ಲಿ 1 ಪ್ರಾಜೆಕ್ಟ್ಸ್ ಇಂಡಿಯನ್ ಕಡೆಯಿಂದ ಬಂದಿದ್ದು, ಸಬ್ಮಿಟ್ ಆಗಿದ್ದು. ಇಟ್ ಮೀನ್ಸ್ ವಿ ಆರ್ ವೆರಿ ಗುಡ್. ಟಾಪ್ ಲೇಯರ್ ಆ ಥರ ಇದೆ. ಬಟ್ ಬಾಟಮ್ ಲೇಯರ್ ಇನ್ನ ಅಕಾಡೆಮಿ ಲೆವೆಲ್ ಅಲ್ಲಿ, ಎಕ್ಸಾಂಪಲ್ ಟಾಪ್ ಲೇಯರ್ ಯಾವ ಥರ ಅಂತ ಅಂದರೆ, ಒಬ್ಬ ಈಗ ಜೆಪ್ಟೋ ಲೆವೆಲಲ್ಲಿ ಅವರೊಬ್ಬ ಟಾಪ್ ಫೌಂಡರ್ ಆಗಿರ್ಬೋದು, ಒಂದು ಹೈ ಲೆವೆಲ್ ಟ್ಯಾಲೆಂಟ್ IIT ಆ ಲೆವೆಲಲ್ಲಿ ಇರ್ಬೋದು. ಸೊ ಟಾಪ್ ಲೇಯರ್ ವರ್ಲ್ಡ್ ಅನ್ನು ಲೀಡ್ ಮಾಡ್ತಿದೆ, ಇಲ್ಲ ಅಂತ ಇಲ್ಲ. ಬಟ್ ಬಾಟಮ್ ಲೇಯರ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ತಾ ಇಲ್ಲ. ಸೊ ನಾವು ಮೇನ್ ಈಗ ಬಾಟಮ್ ಲೇಯರ್ ಅಂತ ಅಂದರೆ ಅದೊಂದು Tier 2 Tier 3 ಕಾಲೇಜಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಆ ಒಂದು ಲೆವೆಲ್ಗೆ ಹೋಗೋಕ್ಕೆ ನಾವು ಏನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಆಕ್ಸೆಸ್ ಅನ್ನು ಕೊಡಿಸ್ತಾ ಇದ್ದೀವಿ. ಎಲ್ಲಕ್ಕಿಂತ ಮೇನ್ ಏನಂದರೆ ಥಾಟ್ ಪ್ರಾಸೆಸ್. ಸೊ ಕಾಲೇಜಸ್ಸಲ್ಲೆಲ್ಲ ನೀವು ಹೇಳಿದಾಗೆ ಬರೀ ಅಕಾಡೆಮಿಕ್ಸ್. ಆ್ಯಂಡ್ ನಾನು ಎಷ್ಟೊಂದು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಎಲ್ಲ ಕಾಲೇಜಸ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ.
ದೇ ಜಸ್ಟ್ ನೀಡ್ ಜಾಬ್. ಅವ್ರಿಗೆ ಕಲಿಯೋದಿಲ್ಲ, ಹೌದು. ನಾನು ಕಲಿಬೇಕಂತ ಬರಲ್ಲ, ಜಾಬ್ ಬೇಕು ಅಂತ ಬರ್ತಾರೆ. ಜಾಬ್ ಒಂದು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಜಾಬ್ ಅವ್ರು ತೊಗೋಬೇಕು, ಯಾರು ಕೊಡೋಕ್ಕಾಗಲ್ಲ ಜಾಬ್. ಸೊ ಅದಕ್ಕೆ ಹೇಳೋದು ನಾನೇ ಅಂತಂದರೆ, ನಾವು ಮೀನು ಹಿಡಿಯೋದನ್ನು ಕಲಿಬೇಕು. ಮೀನು ಯಾರು ಹಿಡಿದು ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ಒಂದು ಸಲ ಸರ್ವೈವ್ ಆಗ್ತೀರ. ಮೀನು ಹಿಡಿಯೋದು ಕಲ್ತ್ರೆ ಲೈಫ್ ಲಾಂಗ್ ಸರ್ವೈವ್ ಆಗ್ತೀರಾ ಅಂತ. ಕರೆಕ್ಟ್. ಸೊ ನಾವು ಮಾಡೋದು ಅದೇ, ನಾವು ಮೀನು ಹಿಡಿಯೋದು ಕಲಿಸ್ತೀವಿ. ಸೊ ದೇ ವಿಲ್ ಸರ್ವೈವ್ ಲೈಫ್ ಟೈಮ್. ಅವರಿಗೆ ಒಂದು ಲಿಂಕ್ಡ್ಇನ್ ಹೇಗಿರ್ಬೇಕಂತ ಗೊತ್ತಿಲ್ಲ, ಗಿಟ್ಹಬ್ ಅಂದರೆ ಗೊತ್ತೇ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಇಂಜಿನಿಯರಿಂಗ್ ಕಾಲೇಜಿಂದ. ಅಲ್ಲಿ ಲೆಕ್ಚರರ್ಸ್ ಬಗ್ಗೆ ನಂಗೆ ನಿಜ ಬೇಜಾರಾಗುತ್ತೆ. ಅದರಲ್ಲೂ ಲೈಕ್ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಸೊ ಅಷ್ಟು ಇಲ್ಲಿ ಒಂದು ಲೆಕ್ಚರರ್ಸು ಎಲ್ಲ ಔಟ್ಡೇಟೆಡ್ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಕಾಲೇಜಸ್ ಪೂರಾ ಔಟ್ಡೇಟೆಡ್ ಇದ್ದಾರೆ. ಅವ್ರ ಅಂಡರಲ್ಲಿ ಸ್ಟೂಡೆಂಟ್ಸ್ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನನಗೆ ಸ್ಟೂಡೆಂಟ್ಸ್ ಬಗ್ಗೆ ಬೇಜಾರಾಗೋದು. ಪಾಪ ಅವ್ರಿಗೆ ಗೊತ್ತಿಲ್ಲ, ಏನು ರೆಗ್ಯುಲರಾಗಿ ಒಂದು ಕಾಲೇಜ್ ಜಾಯ್ನ್ ಆಗಬೇಕು, ಒಂದು ಅಡ್ಮಿಷನ್ ತೊಗೋಬೇಕು, ಡಿಗ್ರಿ ಮುಗಿಸ್ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತಾರೆ. ಅವರಿಗೆ ಇವನ್ ಪೇರೆಂಟ್ಸ್ ಮೈಂಡ್ಸೆಟ್ಟು ಅಷ್ಟೇ ಅಲ್ಲ, ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ಎಜುಕೇಷನ್. ಬಟ್ ಇವನ್ ನಾವು ಅಂತೀವಲ್ಲ ಅರ್ಬನ್ ಲೆವೆಲಲ್ಲೂ ಕೂಡ ಟೀಚರ್ಸ್ ದೇ ಆರ್ ನಾಟ್ ಅಪ್ ಟು ದ ಡೇಟ್. ಆ್ಯಕ್ಚುಲಿ ಕರೆಕ್ಟ್, ತುಂಬ ಹಿಂದೆ ಇದ್ದಾರೆ. ಈಗ ಸ್ಕಿಲ್ ಬಗ್ಗೆ ಎಲ್ಲರೂ ನಾವು ಮಾತಾಡ್ತೀವಿ, ನಮ್ಮ ದೇಶದಲ್ಲಿ ಸ್ಕಿಲ್ ಇನ್ನೂ ಆಗಬೇಕು, ಡೆವಲಪ್ ಆಗಬೇಕು. ಸರ್ಕಾರ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಅಲ್ಲಿ ಇಲ್ಲಿ ಒಂದು ಸ್ಮಾಲ್ ಬಜೆಟ್ ಇಡ್ತಾ ಇರತ್ತೆ. ಬಜೆಟಲ್ಲಿ ಎಲ್ಲೋ ಸ್ಕಿಲ್ ಡೆವಲಪ್ಮೆಂಟ್ಗೆ ಇಷ್ಟು ಅಂತ ಕೇಳ್ತೀವಿ ಅಷ್ಟೇ. ಬಟ್ ಮಕ್ಕಳಿಗೆ ಅಥವಾ ಈಗಷ್ಟೇ ಡಿಗ್ರಿ ಮುಗಿಸ್ಕೊಂಡು ಬಂದವ್ರಿಗೆ ನನಗೆ ಸ್ಕಿಲ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇರಲ್ಲ. ಎಸ್, ಅದಕ್ಕೆ ಏನು ಉತ್ತರ ಅಂತ? ಸೊ ನೀವು ಹೇಳಿದ್ರಲ್ಲ, ಗೌರ್ಮೆಂಟ್ ಲೆವೆಲಲ್ಲಿ ಯಾರಾದರೂ ಒಬ್ಬರು ಬರಲಿ, ನಾನು ಗೌರ್ಮೆಂಟ್ ಸ್ಕೀಮಿಂದಾನೇ ಯೂಸ್ ಮಾಡಿಕೊಂಡು ಸ್ಕಿಲ್ ಕಲಿತು ಜಾಬ್ ಒಬ್ಬನೇ ಬರಲಿ ನಾನು ಹೇಳ್ತೀನಿ. ಸೊ ಒಬ್ಬನು ನಾ ಇಲ್ಲಿ ತನಕ ಇಷ್ಟು ನನ್ನ ಜರ್ನಿನಲ್ಲಿ ನಾನು ಇಷ್ಟು ಕರಿಯರ್ ಗೈಡೆನ್ಸ್ ಮಾಡ್ತೀನಿ ಆ್ಯಂಡ್ ಜಾಬ್ ರಿಲೇಟೆಡ್ ಸ್ಟ್ರಾಟಜೀಸ್, ಇವನ್ CXO ಲೆವೆಲೆಲ್ಲ ವರ್ಕ್ ಮಾಡ್ತೀನಿ. ಬಟ್ ನಾನು ಒಬ್ಬರು ಕೂಡ ಗೌರ್ಮೆಂಟ್ ಇದರಿಂದ ಈ ಸ್ಕೀಮಿಂದ ಈ ಸ್ಕಿಲ್ ಸಿಕ್ತು ಅದು ಮಾಡಿದೆ ಅಂತ ಒಬ್ಬನೂ ಇಲ್ಲ. ಏನಂತ ಅಂದರೆ ವಿ ನೋ ಹೇಗೆ ಆಪ್ರೇಟ್ ವರ್ಕ್ ಆಗುತ್ತೆ ಇಲ್ಲಿ ಇಂಡಿಯಾದಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ಲೆವೆಲಲ್ಲಿ ಯಾವ ರೀತಿ ರೀಚ್ ಆಗುತ್ತೆ ಜನಕ್ಕೆ, ನಮಗೆಲ್ಲ ಗೊತ್ತಿದೆ ಅದು. ಸೊ ಅದನ್ನು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಕಿಲ್ಸ್ ಇದೆಯಾ ಇಲ್ಲ ಅನ್ನೋದು ಎಕ್ಸಾಂಪಲ್, ಈಗ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಇದ್ದಾನೆ, ಅವನಿಗೆ ಪೈಥಾನ್ ಗೊತ್ತಾ ಅಂದರೆ ಎಸ್ ಪೈಥಾನ್ ಗೊತ್ತು ಅಂತ ಹೇಳ್ತಾನೆ ಅವನು. ಬಟ್ ಅದನ್ನು ಪೈಥಾನ್ ಯೂಸ್ ಮಾಡಿಕೊಂಡು ಒಂದು ಡೇಟಾ ಸೆಟ್ಟನ್ನು ತೊಗೊಂಡು ಅದನ್ನು ಬಿಸ್ನೆಸ್ ಇನ್ಸೈಟ್ಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ. ಏನಂತ ಅಂದರೆ ನಾವು ಫಸ್ಟ್ ಸ್ಕಿಲ್ಸ್ ಅಂದರೆ ಹೇಗೆ ಅಂತ ಅಂದರೆ, ನಾನು ಏನಾದರೂ ಬಿಲ್ಡ್ ಮಾಡಬೇಕು ಫಸ್ಟು. ಆ ಬಿಲ್ಡ್ ಮಾಡಿದ್ದು ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು. ಈಗ ಏನೋ ಒಂದು ಬಿಲ್ಡ್ ಮಾಡಿದ್ದೀನಿ, ನಾನು ಎಕ್ಸ್ಪ್ಲೇನ್, ಅದಾದಮೇಲೆ ಅದು ರಿಯಲ್ ಟೈಮಲ್ಲಿ ಹೇಗೆ ಅಪ್ಲೈ ಆಗುತ್ತೆ, ಯಾವುದು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಸೊ ಅದನ್ನು ಫಸ್ಟು ಆ ಲೆವೆಲ್ಲಿಗೆ ಅವಾಗ ಏನಕ್ಕೆ ಓಕೆ ಯು ಹ್ಯಾವ್ ಸ್ಕಿಲ್ಸ್ ಅಂತ ಅರ್ಥ. ಈಗ ನಾನು ಪೈಥಾನ್ ಯೂಸ್ ಮಾಡಿಕೊಂಡು ಅದೊಂದು ಡೇಟಾ ಸೆಟ್ಟನ್ನು ತೊಗೊಂಡು ಅದಕ್ಕೆ ಬಿಸ್ನೆಸ್ ಇನ್ಸೈಟ್ ರೆಡಿ ಮಾಡಿ, ಈ ಬಿಸ್ನೆಸ್ ಇನ್ಸೈಟು ಈ ಥರ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್. ಸೊ ಅವಾಗ ಏನಾಗುತ್ತೆ, ಓಕೆ ಯು ಹ್ಯಾವ್ ದ ಅಟ್ಲೀಸ್ಟ್ ಇಂಟೆಂಟ್ ಇದೆ, ಆ ಇಂಟೆಂಟ್ ತೋರಿಸ್ಬೇಕು. ಈ ಜಾಬ್ಸ್ ಆದರೂ ಕೂಡ ಏನೆಲ್ಲ ಇವರಿಗೆ ಡೈರೆಕ್ಟಾಗಿ ಜಾಬ್ ತೊಗೊಂಡ್ಬಿಡ್ಬೇಕಾ? ಜಾಬ್ ತೊಗೋಬೇಕು. ಆ್ಯಕ್ಚುಲಿ ಏನಂತ ಅಂದರೆ ಕಾಂಪಿಟೇಷನ್ ಇದೆ, ಬಟ್ ಏನಂತ ಅಂದರೆ ಜನ ಕಂಫರ್ಟಲ್ಲಿದ್ದಾರೆ. ಇಂಥ ಕಾಂಪಿಟೇಷನಲ್ಲಿ ಇಷ್ಟು ಕಂಫರ್ಟಾಗಿ ಕೂತ್ರೆ ಜಾಬ್ ಸಿಗೋದೇ ಇಲ್ಲ. ಆ್ಯಂಡ್ ಇನ್ನೊಂದೇನಂದರೆ ಅವ್ರಿಗೆ ಜಾಬ್ ಸಿಗಲೂಬಾರ್ದು. ಯಾಕಂತಂದರೆ ಪೀಪಲ್ ರಿಯಲಿ ಹಾರ್ಡ್ ವರ್ಕಿಂಗ್ ಜನ ಎಷ್ಟೊಂದು ಜನ ಇದ್ದಾರೆ, ದೇ ಡಿಸರ್ವ್ ಜಾಬ್. ಆ್ಯಕ್ಚುಲಿ ಇಲ್ಲಿ ತನಕ ನಾನು ಯಾರನ್ನು ಎಂಥ ಕಾಂಪಿಟೇಷನಲ್ಲೂ ಕೂಡ ಎಷ್ಟೊಂದು ಜನ ಜಾಬ್ಸ್ ತೊಗೊಂಡಿದ್ದಾರೆ. ಏನಕ್ಕೆ ಅಂದರೆ ಆ್ಯಕ್ಚುಲಿ ದೇ ಡಿಸರ್ವ್. ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ವಿ ಜಸ್ಟ್ ನೀಡ್ ಟು ಬಿ ರೆಸ್ಪಾನ್ಸಿಬಲ್, ವಿ ನೋ ನೀಡ್ ಟು ಬಿ ಸೀರಿಯಸ್ ಆಲ್ಸೋ. ಈಗ ಹೇಗಾಗಿದೆ ಅಂದರೆ ನನಗೊಂದು ಡಿಗ್ರಿ ಬೇಕು, ಒಂದು ಕಾಲೇಜ್, ಎಷ್ಟೊಂದು ಎಂಜಿನಿಯರಿಂಗ್ ಕಾಲೇಜಸ್ ಇವಾಗಂತೂ ನಾಯಿ ಕೊಡೆಗಳ ರೀತಿಯಲ್ಲಿ ತುಂಬ ಕಾಲೇಜಸ್, ಎಲ್ಲೋ ಒಂದು ಕಡೆ ಸೀಟ್ ಸಿಗತ್ತೆ, ಅಲ್ಲಿಂದ ಪಾಸ್ ಆದ ತಕ್ಷಣ ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ ದೇಶ ಬೈಯೋದು, ಆ ರೀತಿ ಆಗಿಬಿಟ್ಟಿದೆ ಇವಾಗ. ಸೊ ಈಗ ಪರಿಸ್ಥಿತಿ AI ಕಾಲದಲ್ಲಿ ಇನ್ನು ಮುಂದೆ ರೆಸ್ಯೂಮೆ ಕೂಡ ಬೇರೆ ರೀತಿನೇ ಇರುತ್ತಾ? ಜಾವಾ ಪೈಥಾನ್ ಅಂದ್ಕೊಂಡು ಅಲ್ಲ, AI ಟೂಲ್ಸಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ಕೆಲಸ ಸಿಗೋದ ಅಂತ? ಎಕ್ಸಾಕ್ಟ್ಲಿ. ಈಗೇನಂತ ಅಂದರೆ ಬರೀ ರೆಸ್ಯೂಮೆನಲ್ಲಿ ನಂಗೆ ಚಾಟ್ GPT ಗೊತ್ತು ಅಂದರೆ ತುಂಬ ಚೈಲ್ಡಿಶ್ ಆಗುತ್ತೆ ಅದು. ಹೌದೌದು. ಸೊ ಏನಂತ ಅಂದರೆ ಅದೇ ಹೇಳ್ತಿದ್ದೀನಿ, ಈಗ AI ಟೆಕ್ನಿಕಲಿ AI ವರ್ಕ್ ಫ್ಲೋಸ್ ಬಿಲ್ಡ್ ಮಾಡೋದು, AI ಯೂಸ್ ಮಾಡಿಕೊಂಡು ನಾನು ಈ ಒಂದು ರಿಪೋರ್ಟ್ ರೆಡಿ ಮಾಡಿದೆ, AI ಯೂಸ್ ಮಾಡಿಕೊಂಡು ಇಷ್ಟು % ಏನೋ ಫೇಲ್ಯೂರ್ ರೇಟನ್ನು ರೆಡ್ಯೂಸ್ ಮಾಡಿದೆ, ಆ್ಯಂಡ್ AI ಯೂಸ್ ಮಾಡಿಕೊಂಡು ಈ ಥರ ಬಿಸ್ನೆಸ್ ಇನ್ಸೈಟ್ಸನ್ನು ಕೊಟ್ಟೆ ಕಂಪನಿಗೆ, ಈ ಥರ ಪ್ರಾಜೆಕ್ಟಿಗೆ ನಾನು ಹೆಲ್ಪ್ ಮಾಡಿದೆ, ಈ ಥರ ಟೂಲ್ಸ್ ಯೂಸ್ ಮಾಡಿದೆ. ಯಾವ್ಯಾವ ಟೂಲ್ಸ್ ಏನಕ್ಕೆ ಯೂಸ್ ಮಾಡಿದೆ, ಈಗ JPR ಅಂತ ಇದೆ, N8N ಇದೆ, ಅವೆಲ್ಲ AI ವರ್ಕ್ ಫ್ಲೋಸು ಈ ಥರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡಿ. AI ಅಂದರೆ ಬರೀ ಚಾಟ್ GPT ಇಮೇಜ್ ವಿಡಿಯೋ ಜನರೇಟ್ ಮಾಡೋದು, ಜೆಮಿನಿನಲ್ಲಿ ಕಂಟೆಂಟ್ ಜನರೇಟ್ ಮಾಡೋದು ಅಲ್ಲ. ಅದು ಸುಮ್ಮನೆ ಒಂಥರ ನಿಮಗೆ ಈಗ ಗಿಬ್ಲಿ ಎಲ್ಲ ಆಯ್ತಲ್ಲ, ಅವೆಲ್ಲ ಸುಮ್ಮನೆ ಟ್ರೆಂಡ್. ಆ್ಯಕ್ಚುಲಿ ಸುಮ್ಮನೆ ಒಂದು ಟೈಮ್ ಪಾಸ್ಗೆ. ಬಟ್ AI ತುಂಬ ಹೆಲ್ಪ್ ಆಗುತ್ತೆ. ಆ ರೀತಿ ಡೆವಲಪ್ ಆಗ್ಬೇಕು, ನಾವು ಅದನ್ನು ಕಲಿಬೇಕು. ನಾವು ಯಾವಾಗಲೂ ಹೇಗೆ ಥಿಂಕ್ ಮಾಡ್ಬೇಕಂತಂದರೆ, ಒಂದು ಆರ್ಗನೈಸೇಷನ್ಗೆ ಆಗಲಿ, ಆ್ಯಸ್ ಅನ್ ಎಂಪ್ಲಾಯ್ ಆಗಿ ಅಥವಾ ಆ್ಯಸ್ ಅ ಪರ್ಸನ್ ಆಗಿ ಸೊಸೈಟಿಗೆ ವಾಟ್ ಐ ಕ್ಯಾನ್ ಆ್ಯಡ್ ದ ವ್ಯಾಲ್ಯೂ,
ಆ ಒಂದು ಕ್ವಶನ್ಸ್ಗೆ ನಮ್ಗೆ ಆನ್ಸರ್ ಸಿಕ್ಕರೆ ನಿಮಗೆ ಜಾಬ್ ಹುಡುಕೋ ಅವಶ್ಯಕತೆನೇ ಇರಲ್ಲ. ಎಕ್ಸಾಕ್ಟ್. ಬಿಕಾಸ್ ಯು ಹ್ಯಾವ್ ದಟ್ ಇಂಟೆಂಟ್ ಟು ಡೂ ಸಮಥಿಂಗ್. ವೆನ್ ಯು ಹ್ಯಾವ್ ದಟ್ ಇಂಟೆಂಟ್, ಕಂಪ್ನೀಸ್ ವಿಲ್ ಅಂಡರ್ಸ್ಟ್ಯಾಂಡ್, ದೇ ವಿಲ್ ಗಿವ್. ಯಾರು ಆ ಲೆವೆಲಿಗೆ ಇದ್ದಾರೆ ಅವರು ಟಾಪ್ ಲೆವೆಲಲ್ಲಿ ಹೈ ಲೆವೆಲ್ ಪ್ಯಾಕೇಜ್ ತೊಗೋತಾರೆ ಅವರು, ಎಂಥ ಕಾಂಪಿಟೇಷನ್ಲಿ ಕೂಡ ಆ ಥರ ಆಗಬೇಕು. ಕರೆಕ್ಟ್. ಎಸ್ ಸರ್. ಈಗ ಎ ಐ ಅಂದರೆ ನಮಗೆ ತಲೆಗೆ ಬರೋದು ಬರೀ ಐ ಟಿ ಅಂತ. ಬಟ್ ಎ ಐ ಎಲ್ಲ ಕ್ಷೇತ್ರಕ್ಕೂ ಕೂಡ ಅಪ್ಲೈ ಆಗುತ್ತೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಬದಲಾವಣೆ ಮಾಡುತ್ತೆ. ಎಕ್ಸಾಕ್ಟ್ಲಿ. ಜಾಸ್ತಿ ಬರೋದು ನಮಗೆ ಐ ಟಿ, ಇಲ್ಲ ಈ ರೀತಿ ಕೋಡಿಂಗು, ಸಾಫ್ಟ್ವೇರ್ ಆ ಥರ ಬಂದುಬಿಡುತ್ತೆ ಯೂಶ್ವಲಿ. ಈ ಕಲೆ ಅಥವಾ ಮಾರ್ಕೆಟಿಂಗು ಇಲ್ಲ ಕೃಷಿ, ಇಲ್ಲೆಲ್ಲ ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಥವಾ ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ? ಎಕ್ಸಾಕ್ಟ್ಲಿ. AI ಅನ್ನೋದು ಒಂದು ಟೂಲ್ ಅಂತ ಮುಂಜಾನೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಬೇರೆ ಬೇರೆ ಫೀಲ್ಡಲ್ಲಿ ಈ ಕಂಪ್ಯೂಟರ್ ನಾವು ಬರೀ IT ಒಳಗೆ ಅಷ್ಟೇ ಯೂಸ್ ಮಾಡಲ್ಲ. ಗ್ರಾಫಿಕ್ ಡಿಸೈನಿಂಗು ಕಂಪ್ಯೂಟರ್ ಯೂಸ್ ಮಾಡ್ತೀವಿ, ಕಂಟೆಂಟ್ ರೈಟಿಂಗಿಗೂ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ AI ಟೂಲು ಈಗ ಅಗ್ರಿಕಲ್ಚರ್ ಆದರೂ ಕೂಡ ಕ್ರಾಪ್ ಅನಾಲಿಸಿಸ್ ಆಗಿರ್ಬೋದು, ಡ್ರೋನ್ ಆಪರೇಷನ್ ಆಗಿರ್ಬೋದು, ಆ್ಯಂಡ್ ವೆದರ್ ಕಂಡೀಷನ್ಸನ್ನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ಯಾವ ಟೈಮಲ್ಲಿ ಯಾವ ಕ್ರಾಪು, ಆ್ಯಂಡ್ ಈ ಪ್ರತಿಯೊಂದು ಇವನ್ ಮಣ್ಣಿನ ಗುಣಮಟ್ಟ ಆಗಿರ್ಬೋದು, ಈ ಗುಣಮಟ್ಟಕ್ಕೆ ಯಾವ ರೀತಿ ಬೆಳೆ. ಸೊ ಅಗ್ರಿಕಲ್ಚರಲ್ಲೂ ಕೂಡ ಎಲ್ಲೆಲ್ಲಿ ಡೇಟಾ ಇದೆ ನೋಡಿ, ಅಲ್ಲೆಲ್ಲ AI ಇದೆ ಅಂತ ಅನ್ಕೋಬೇಕು. AI ಈಸ್ ನಥಿಂಗ್ ವಿತೌಟ್ ಡೇಟಾ. ಆ ಡೇಟಾ ಇಲ್ಲ ಅಂದರೆ AI ಇಲ್ಲ. ಬಟ್ ಡೇಟಾ ಈಸ್ ಎವ್ರಿವೇರ್ ನವಡೇಸ್. ಅಷ್ಟು ಡಿಜಿಟಲೈಸೇಷನ್ ಆಗಿದೆ ಆ್ಯಂಡ್ ವಿ ಆರ್ ಯೂಸಿಂಗ್ ದಟ್ ಡೇಟಾ. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಡೇಟಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೂ ಕೂಡ ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಹ್ಯೂಮನ್ ಸ್ಕಿಲ್. ಎವ್ರಿಥಿಂಗ್ AI ಆಗಿರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು, ಅಥವಾ ಸೈಬರ್ ಸೆಕ್ಯೂರಿಟಿ, ವಾಟ್ ಆರ್ ದ ಸ್ಕಿಲ್ಸ್, ಇದೆಲ್ಲ ಹ್ಯೂಮನ್ ಸ್ಕಿಲ್. ಫಸ್ಟ್ ನಾವು ಥಿಂಕ್ ಮಾಡಬೇಕು. ವಿ ಯೂಸ್ ಡಿಫ್ರೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಟು ಮೇಕ್ ಇಟ್ ಇವನ್ ಬೆಟರ್. ಸೊ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಅಲ್ಲಿ ಒಂದಿಷ್ಟು AI ಟೂಲ್ಸ್ ಇದೆ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಡೆವಲಪರ್ ಅಥವಾ IT ಅಂತ ಅಲ್ಲ. ಸೊ ಎವ್ರಿವೇರ್ ಎವ್ರಿವೇರ್ ವಿ ಆರ್ ಯೂಸಿಂಗ್ AI ಆಲ್ರೆಡಿ. ಈಗ ನಮ್ದು ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾವು ಯಾವ ಕಂಟೆಂಟ್ ಜಾಸ್ತಿ ನೋಡ್ತೀವಿ ಅದು ಅಲ್ಗಾರಿದಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಸೊ ವಿ ಆರ್ ಇನ್ ಪಾರ್ಟ್ ಆಫ್ ದ AI ಆಲ್ರೆಡಿ, ಆ್ಯಂಡ್ ವಿ ಆರ್ ಪಾರ್ಟ್ ಆಫ್ ದ ಡೇಟಾ. ಎವ್ರಿ ಡೇ ಡೇಟಾ ಜನ್ರೇಟ್ ಆಗ್ತಾ ಇದೆ, ಈಚ್ ಆ್ಯಂಡ್ ಎವ್ರಿ ಡೇ. ನೀವು ಒಂದು ಲೈಕ್ ಕೊಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಡೇಟಾ ಆ್ಯಡ್ ಆಯಿತು. ಆ್ಯಂಡ್ ನೀವು ಒಂದು ಫೋನ್ಪೇ ಮಾಡ್ತೀರಾ, ಟ್ರಾನ್ಸಾಕ್ಷನ್ ಡೇಟಾ. ಸೊ ಎವ್ರಿವೇರ್ ದೇರ್ ಇಸ್ ಅ data is being generated. And companies need a right talent who can understand the data, use that data, using that data to train a very good AI model to find a solution for a problem. So this is very important. ಈಗ ನಗರ ಪ್ರದೇಶಗಳಲ್ಲಂತೂ ಒಳ್ಳೆ ಅವಕಾಶ ಸೃಷ್ಟಿ ಆಗುತ್ತೆ AI ಟೂಲ್ ಕಲ್ತ್ಕೊಂಡ್ರೆ. ಹಳ್ಳಿಲೇ ಇರ್ತೀನಿ ನಾನು, ಹಳ್ಳಿಲಿ ಇದ್ದುಕೊಂಡೇ ಉದ್ಯೋಗ ಮಾಡ್ತೀನಿ, AI ಬಳಸ್ಕೊಳ್ತೀನಿ ಅಂದರೆ ಹಳ್ಳಿಗಳಿಗೂ ವಿಸ್ತರಣೆ ಆಗುತ್ತಾ ಈ AI ಉಪಯೋಗ? So internet is everywhere, right? ಎಕ್ಸಾಕ್ಟ್ಲಿ. ಮೊದಲಿರಲಿಲ್ಲ, ಈಗ ಬಂತು. ಇಂಟರ್ನೆಟ್ ಎವ್ರಿವೇರ್. ಸೊ ಎಲ್ಲಿ ತನಕ ಇಂಟರ್ನೆಟ್ ಕನೆಕ್ಷನ್ ಇದೆ, ಎಲ್ಲಿ ತನಕ ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಇದೆ, ಅಲ್ಲಿ ತನಕ ಲೊಕೇಶನ್ ಮ್ಯಾಟರ್ ಆಗೋದೇ ಇಲ್ಲ. ನೀವು ಸಿಟಿನಲ್ಲಾರ ಇರಲಿ, ಹಳ್ಳಿನಲ್ಲಾರ ಇರಲಿ. ಈಗ ಎಷ್ಟೋ ಜನ ನಮ್ಮ ಫ್ರೆಂಡ್ಸು ಅವ್ರ ಊರಲ್ಲಿ ಕೂತ್ಕೊಂಡು ಗೂಗಲ್ಲು, ಮೆಟಾ ಅಂತ ಕಂಪ್ನಿಲಿ ಜಾಬ್ ಮಾಡ್ತಿದ್ದಾರೆ. ಸೊ ಇಟ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಅಲ್ಲೇ ಕೂತ್ಕೊಂಡು ಎಷ್ಟೊಂದು ಜನ ಕಲಿತಿದ್ದಾರೆ. ಈಗ ನಾನು ಏನು CS ಸೆಂಟರ್ ಅಂತಿದ್ದಾವೆ, ಕಂಪ್ಯೂಟರ್ ಸರ್ವಿಸ್ ಈ ಥರ ಎಲ್ಲ ಇರ್ತಾರಲ್ಲ. ಸೊ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಲಾಸ್ಟ್ ನವೆಂಬರಲ್ಲಿ. ಸೊ ವಂಡರ್ಫುಲ್ ಪ್ರೋಗ್ರಾಮ್. ಅವರೆಲ್ಲ AI ಯೂಸ್ ಮಾಡಿಕೊಂಡು ಪೋಸ್ಟರ್ಗಳನ್ನು ಕ್ರಿಯೇಟ್ ಮಾಡೋದು. ಈಗ ಯಾವುದೋ ಒಂದು ಬೆಳೆ ವಿಮೆ ಬಗ್ಗೆ ರೈತರಿಗೆ ತಿಳಿಸೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಕೀಮ್, ಗೃಹಲಕ್ಷ್ಮಿ ಅಥವಾ ಯಾವುದೋ ರೈತರ ಬಗ್ಗೆ ಆಧಾರ್ ಕಾರ್ಡ್ ಅಪ್ಡೇಟು. ಸೊ ಮುಂಚೆ ಎಲ್ಲ ಕುತ್ಕೊಂಡು ಅವರೆಲ್ಲ ಪೋಸ್ಟರ್ ಡಿಸೈನ್ ಮಾಡೋಕಿತ್ತು. ಈಗ ಒಂದು AI ಕೊಟ್ರೆ ಅವ್ರು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ AI ಅನ್ನು. ಅದು ಖುಷಿ ಆಗ್ತಾ ಇರೋದು ನನಗೆ. ಅವ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಕೆಲಸ ಬೇಗ ಮುಗಿತಿದ್ದಾವೆ, ಜನ ವೇಟ್ ಮಾಡೋದಿಲ್ಲ, ಈಗ ಬೇಕಾಗಿಲ್ಲ. ಸೊ AI ಅಷ್ಟೊಂದು ಅಪಾರ್ಚುನಿಟಿ ಕೊಡ್ತಾ ಇದೆ ನಮಗೆ. ಸೊ ಬ್ಯೂಟಿಫುಲ್ ಥಿಂಗ್ ಆಕ್ಚುಲಿ. ಬಟ್ ನೀವು ಮಧ್ಯದಲ್ಲಿ ಒಂದು ವಿಚಾರ ಹೇಳಿದ್ರಿ, ಅಂದ್ರೆ ಈಗ ಆರಂಭದಲ್ಲಿ ಹಿಂಗಿದೆ, ಆಮೇಲೆ ಅದೇ ಯೋಚನೆ ಮಾಡೋ ತರ ಆಗತ್ತೆ, ಆಮೇಲೆ ಅದೇ ಲೀಡ್ ಮಾಡೋ ತರ ಆಗತ್ತೆ, ಆ ಲೆವೆಲ್ಗೂ ಹೋಗುತ್ತೆ ಅಂತ. ಆ ಲೆವೆಲ್ಗೆ ಹೋದಾಗ ಭಾರತ ಅಥವಾ ಯಾವುದೇ ದೇಶದಲ್ಲಿ ಜನರ ರಿಕ್ವೈರ್ಮೆಂಟ್ ಕಟ್ ಡೌನ್ ಆಗ್ತಾ ಬರುತ್ತೆ. ಆಗಲ್ಲ, ಇನ್ನು ಸ್ಪೀಡ್ ಅಪ್ ಆಗುತ್ತೆ, ಇನ್ನೂ ಜಾಸ್ತಿ ನಿಮಗೆ ನಾವೇನು ಸುಮ್ಮನೆ ಮೈಂಡ್ ಯಾವ ಥರ ಇದೆ ನಮ್ದಂದ್ರೆ, ಹ್ಯೂಮನ್ ಬ್ರೈನ್ ಆಲ್ವೇಸ್ ಥಿಂಕ್ ಮಾಡ್ತಾ ಇರತ್ತೆ. ಮಾಡಕ್ಕೆ ಎಷ್ಟೊಂದು ಕೆಲಸ, ಅದೇ ಹೇಳಿದ್ನಲ್ಲ ನಿಮ್ಗೆ, ಎಷ್ಟೊಂದು. ಯಾಕೆಂದ್ರೆ ಒಂದೇ ಇದರಲ್ಲಿ 50 ವರ್ಷ ಕುತ್ಕೋಬೇಕು. ಕೋಡಿಂಗ್ ಮಾಡ್ಕೊಂಡು ಏನಕ್ಕೆ 50 ವರ್ಷ? ಕೋಡಿಂಗ್ ಜಾಬ್ಸ್ ಎಲ್ಲ AI ತಗೋಲಿ, ಅವ್ರಿಗೆ ಸಮುದ್ರ ಕೇಳಿಸ್ಬಿಡಿ, ಕೆಲಸ ಕಡಿಮೆ ಮಾಡ್ಕೊಳ್ಳೋಣ, ಈ ಫೀಲ್ಡ್ ಅಲ್ಲಿ ಕಡಿಮೆ ಮಾಡ್ಕೊಳ್ಳೋಣ, ಬೇರೆ ಹುಡ್ಕೋಣ. ನಾವು ವರ್ಷಾನುಗಂಟ್ಲೆ ದಶಕಗಳಿಂದ ಕೋಡಿಂಗ್ ಮಾಡ್ಕೊಂಡು ಇರ್ತೀನಿ ಅಂತ ಅಂದ್ರೆ ಅಫ್ಕೋರ್ಸ್ ಅದು ಜಾಬ್ ಹೋದ್ರೆ ಏನ್ ತೊಂದರೆ ಇಲ್ಲ. ವಿಲ್ ಎಕ್ಸ್ಪ್ಲೋರ್ ಸಮ್ ಮೋರ್ ನ್ಯೂ ಜಾಬ್ಸ್. ಅವಾಗಷ್ಟೇ ನಮ್ಗೆ ನಾವು ಯಾವ ತರ ಅಂತ ಅಂದ್ರೆ, ನಮ್ಗೆ ಪ್ರೆಷರ್ ಇದ್ರಷ್ಟೇ ನಾವು ಹೊಸದಾಗಿ ಥಿಂಕ್ ಮಾಡ್ತೀವಿ, ಇಲ್ಲ ಅಂದ್ರೆ ವಿಲ್ ಬಿ ಸಿಟ್ಟಿಂಗ್ ಇನ್ ದ ಕಂಫರ್ಟ್. ಅಂಡ್ ಇನ್ನೊಂದು ಏನಂತ ಅಂದ್ರೆ, AI ಕಂಫರ್ಟ್ ಅಲ್ಲಿ ಇರೋರಿಗೆ ಮಾತ್ರ AI ಅಲ್ಲ. ಈ ಒಂದು ಜನರೇಷನ್ ಯಾವ ತರ ಇದೆ ಅಂತ ಅಂದ್ರೆ, ಟು ಕೀಪ್ ಲರ್ನಿಂಗ್.
ಯಾರು ಕಲಿತಾರೆ ಅವ್ರ ಅಪಾರ್ಚುನಿಟೀಸ್ ತಗೊಂತ ಹೋಗ್ತಾರೆ. ಯಾರು ಒಂದು ಲೇಜಿನೆಸ್ ಕಂಫರ್ಟಲ್ಲಿ ಕೂತ್ಕೋತಾರಲ್ಲ ಅವ್ರು ಅಫ್ಕೋರ್ಸ್ ದೇ ವಿಲ್ ಲೂಸ್ ಎವ್ರಿಥಿಂಗ್. ಸೊ ಅದನ್ನ ವಿ ಹ್ಯಾವ್ ಟು ಬ್ರೇಕ್ ದ ಕಂಫರ್ಟ್ ಆಕ್ಚುಲಿ. ಓಕೆ. ಆಮೇಲೆ ಈಗ ನೀವು ಹೇಳ್ದಂಗೆ ಖಂಡಿತ ಅವಕಾಶಗಳು ಬೇರೆ ಬೇರೆ ಸೃಷ್ಟಿಯಾಗತ್ತೆ, ಇರೋದು ರೀಪ್ಲೇಸ್ ಮಾಡತ್ತೆ ಅಂತ ಅನ್ಕೊಂಡ್ರು ಬೇರೆ ಸೃಷ್ಟಿ ಆಗತ್ತೆ ಅಂತ ಹೇಳ್ತಿದ್ದೀರಾ. ಈಗ ಎಲನ್ ಮಸ್ಕ್ ಅವರು ಆರಂಭದಲ್ಲಿ ಈ ಕೆಲವು ದಿನಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ, ಮುಂದೆ ಉದ್ಯೋಗ ನಾವು ಬಯಸಿದ್ರೆ ಮಾಡೋ ಥರ ಇರುತ್ತೆ, ಎಲ್ಲರೂ ಎಲ್ಲ ಕೆಲಸ ಮಾಡಬೇಕು, ಇಂತಿಂಥ ಕೆಲಸಕ್ಕೆ ಎಲ್ಲಾದರೂ ಬೇಕಾಗತ್ತೆ ಅಂತಲ್ಲ, ನಿನಗೆ ಬೇಕಾ ನೀನು ಮಾಡ್ಕೊಳ್ಬೇಕು, ನಿನ್ನ ಕಂಫರ್ಟ್ಗೆ ನಿನ್ನ ಖುಷಿಗಷ್ಟೇ ಕೆಲಸ ಮಾಡೋ ಥರ ಇರುತ್ತೆ ಮುಂದೊಂದು ದಿನ ಭವಿಷ್ಯ ಅಂತ ಅವರು ಭವಿಷ್ಯ ನೋಡಿದ್ರು. ಮತ್ತು ಕೃಷಿ ತುಂಬಾನೇ ಎಲ್ಲರಿಗೂ ಅವಶ್ಯಕವಾದದ್ದಾಗತ್ತೆ. ಅಂದರೆ ನಾವು ರೈತನ ಕೆಲಸ ನಾವು ಮಾಡಬೇಕಾಗಿ ಬರಬಹುದು ಮುಂದೆ ಅನ್ನೋದು ಒಂದು ಈಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಹಾಗಾಗಿ ತುಂಬಾ ಜನ ಭೂಮಿ ತಗೊಳ್ತಿದ್ದಾರೆ, AI ಬಂದಿದೆ, ನಾವು 1 ಎಕರೆ ತಗೊಂಡ್ಬಿಡೋಣ, ನಾವು 1-2 ಎಕರೆ ತಗೊಳ್ಳೋಣ. ಅದಕ್ಕೇನು ಹೇಳ್ತೀರಾ? ಇನ್ನೊಂದು ಏನಂದ್ರೆ ಇವೆಲ್ಲ ಏನಂದ್ರೆ ಒಂದಿಷ್ಟು ಮೇ ಬಿ ಇದು ಆಗಬಹುದು ಅನ್ನೋದೇನಿದೆ ಅಲ್ಲ, ಅದು ಇದ್ರಲ್ಲಿ ತುಂಬಾ ವರ್ಕ್ ಆಗ್ತಾ ಇದೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ಎಲ್ಲರ ಹತ್ರ ಭೂಮಿ ಇದೆಯಾ? ಎಲ್ಲರೂ ಭೂಮಿ ತಗೊಂಡು ಅದನ್ನ ಎಲ್ಲ ಸಿಟಿ ಬಿಟ್ಟು ಹಳ್ಳಿಗೆ ಹೋಗಿ ಕೆಲಸ ಮಾಡೋ ಥರ ಇದಾರ? ಇಲ್ಲ. ಏನಂದ್ರೆ ನಿಮಗೆ ಅದರ್ ರಿಸೋರ್ಸಸ್ ನೀವು ಕೊಡಬೇಕು ಅಂತ ಅಂದ್ರೆ ಎಲ್ಲ ಇಂಡಸ್ಟ್ರಿ ಅಷ್ಟೇ ರೀತಿ ಆಪರೇಟ್ ಮಾಡಬೇಕಾಗತ್ತೆ. ಸೊ ಎಸ್, ಎಂಡ್ ಆಫ್ ದ ಡೇ ನಮಗೆ ಮೇನ್ ಬೇಕಿರೋದೇ ಆಹಾರ, ಅದನ್ನು ಮಾತ್ರ ಯಾವುದೂ ಕಸ್ಕೊಳಕ್ಕಾಗಲ್ಲ. ಹೀಗಾಗಿ ಅದೊಂದು ಕಾನ್ಸೆಪ್ಟು. ಬಟ್ ಆ ಥರ ಆಗುತ್ತೆ ಅಂತ ಈಗ ಇಲಾನ್ ಮಸ್ಕ್ ಹೇಳಿದ್ದಾರೆ ಅಂತ ನಾವು ಅದೇ ನಿಜ ಅಂತ ಅನ್ಕೊಳ್ಳೋದು ತುಂಬಾ ರಾಂಗ್ ಆ್ಯಕ್ಚುಲಿ. ನಾವು ನಮ್ಮ ಥಿಂಕಿಂಗು ಒಂದು ಸ್ವಲ್ಪ ನಮ್ಮ ಲಾಜಿಕಲ್ಲಿ ಕೂಡ ನಾವು ಕೊಡಬೇಕಲ್ಲ ಥಾಟ್ ಪ್ರೊಸೆಸ್ಸು. ಯಾಕಂದ್ರೆ ಇಲಾನ್ ಮಸ್ಕ್ ಬೆಳೆದಿದ್ದ ಪರಿಸರ, ಅವ್ರ ಥಿಂಕಿಂಗ್ ಪ್ರೊಸೆಸ್ ಬೇರೆ ಇರುತ್ತೆ. ಇಲಾನ್ ಮಸ್ಕ್ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರಲ್ಲಿರೋ ಗಲ್ಲಿ ಗೊತ್ತಿಲ್ಲ. ಇಲಾನ್ ಮಸ್ಕ್ ಥಿಂಕ್ ಮಾಡ್ತಿರೋದು US ಲೆವೆಲಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಿರುತ್ತೆ ಅವ್ರ ಕಂಪ್ನಿ ಲೆವೆಲಲ್ಲಿ. ಅದು ಕೂಡ ಈ ಥರ ಆಗಬಹುದು ಅಂತ ಹೇಳಿದ್ದವ್ರು, ಹೀಗೆ ಆಗತ್ತೆ ಅಂತ ಹೇಳಿಲ್ಲ. ದಟ್ ಈಸ್ ಫೈನ್, ಅದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ, ಇಲ್ಲ ಅಂತಿಲ್ಲ. ಅದು ಬಿಟ್ಟು ನಾವು ಇನ್ನೊಂದು ಸೈಡ್ ಕೂಡ ನೋಡಬೇಕು. ಆ ಲೆವೆಲಿಗೆ ಹೋಗ್ಬೇಕಂದ್ರೆ ಏನೇನು ಬೇಕು, ಎಷ್ಟು ವರ್ಷ ಬೇಕು, ಅವ್ರು ಏನು ಹೇಳ್ತಾರೆ ಮುಂದೆ ಜಾಬ್ ಅನ್ನೋದು ನಮ್ಮ ಚಾಯ್ಸ್ ಅಷ್ಟೇ. ಸೊ ಎಂಡ್ ಆಫ್ ದ ಡೇ ನಾವು ಹುಡ್ಕೋದೇ ಕಂಫರ್ಟ್ ಅಲ್ಲ. ನಾವು ಮನುಷ್ಯರು ಎಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದು, ಇನೋವೇಷನ್ ಮಾಡಿದ್ದು ಏನಕ್ಕೆ? ಟು ಫೈಂಡ್ ಅ ಕಂಫರ್ಟ್. ಏನೋ ಬಟ್ಟೆ ಒಗ್ಯಕ್ಕಾಗಲಿಲ್ಲ, ವಾಷಿಂಗ್ ಮಷಿನ್ ಕಂಡು ಹಿಡಿದ್ವಿ. ಆ್ಯಂಡ್ ನಡ್ಕೊಂಡು ಆಟೋ ಹೊಡ್ಕೋಕ್ಕಾಗಲಿಲ್ಲ, ಕೂತಲ್ಲೇ ಆಟೋ ಬರೋ ಥರ ಓಲಾ ಊಪರ್ ಮಾಡ್ಕೊಂಡ್ವಿ. ಸೊ ಎಲ್ಲ ಪ್ರೊಸೆಸ್ ಏನಂದ್ರೆ ಕಂಫರ್ಟ್ ಹುಡುಕ್ತಾ ಇದೀವಿ. ಎಂಡ್ ಆಫ್ ದ ಡೇ ನಮ್ಮ ಕಂಫರ್ಟ್ ರೀಚ್ ಆಗೋ ಲೆವೆಲ್ ಏನಂದ್ರೆ ಏನು ಕೆಲಸ ಮಾಡದೇ ಇರೋದು. ಅಲ್ಲಿ ತನಕ ನಮ್ಮ ಇನೋವೇಷನ್ ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ಸೊ ಕಂಫರ್ಟ್ ರೀಚ್ ಆದಾಗ ನಿಮ್ಗೆ ಏನೋ ಪ್ರಾಬ್ಲಮ್ ಇರಲ್ಲ. ಲೈಕ್ ನಿಮ್ ಕೆಲಸ ಮಾಡೋ ಚಾಯ್ಸ್ ಅಂತ ಅಂದಾಗ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಆ ಲೆವೆಲಿಗೆ ರೀಚ್ ಆಗೋತಾನೆ ಇನೋವೇಷನ್ಸ್ ಎಷ್ಟು ಯಾವ ರೀತಿ ತಗೊಳುತ್ತೆ ನಾವು ರಿಯಲ್ ಟೈಮಲ್ಲೂ ಕೂಡ ಥಿಂಕ್ ಮಾಡ್ಬೇಕು, ಲಾಜಿಕಲ್ಲಿ ಕೂಡ. ಸಡನ್ ಆಗಿ ಏನಾಯ್ತು ಅಂದ್ರೆ ಇಲಾನ್ ಮಸ್ಕ್ ಹಾಗೆ ಹೇಳಿದ ತಕ್ಷಣ ಎಲ್ರು ಅಯ್ಯೋ ಎಲ್ಲ ಊರ್ ಬಿಟ್ಟು ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗಿ ಎಂಜಿನಿಯರ್ಸ್ ಎಲ್ಲ ಜಮೀನು ಹುಡ್ಕಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದೆಲ್ಲ ಸಾಧ್ಯ ಇಲ್ಲ. ಒಂದಿಷ್ಟು ಈಗಲೂ ಇದೆ, ಮುಂಚೆನೂ ಇದಾರೆ. ಈ 2018-17 ಟೈಮಲ್ಲೂ ತುಂಬಾ ಜನ ಅಂತಿದ್ರು ಇನ್ನೊಂದು 5 ವರ್ಷ ಆದ್ಮೇಲೆ ನಾವು ಊರಿಗೆ ಹೋಗಿ ಕೃಷಿ ಮಾಡ್ತೀವಿ ಅಂತ. ಅವ್ರು ಈಗಲೂ ಇದಾರೆ, ಮುಂಚೆನೂ ಇದ್ರು, ಮುಂದೇನೂ ಬರ್ತಾರೆ. ಒಂದಿಷ್ಟು ಜನಕ್ಕೆ ಆಗುತ್ತೆ, ಒಂದಿಷ್ಟು ಜನ ತುಂಬಾ ಸಕ್ಸಸ್ಫುಲಿ ಮಾಡಿದ್ದಾರೆ, ಅವ್ರಿಗೆ ನಾನು ರಿಯಲಿ ಅಪ್ರಿಸಿಯೇಟ್ ಮಾಡ್ತೀನಿ. ಒಂದಿಷ್ಟು ಜನಕ್ಕೆ ಆಸೆ ಇದೆ, ಸೊ ಒಂದಿಷ್ಟು ಜನಕ್ಕೆ ಅದು ಆಸೆ ಏನಿಲ್ಲ. ಪ್ಯಾಷನ್ ಆಗಿ ಮಾಡೋದು ಬೇರೆ, ಕೃಷಿ ಎಷ್ಟು ಜನ ಮಾಡ್ತಾರೋ ಅಷ್ಟು ಒಳ್ಳೇದು. ಅಂಡ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ ಬೇರೆ ಇರುತ್ತೆ. ಎಲ್ರಿಗೂ ಆ ಒಂದು ಕೃಷಿ ಭೂಮಿ ಇರಲ್ಲ, ಅಂಡ್ ಎಲ್ರಿಗೂ ಆ ರಿಸ್ಕ್ ತಗೊಳ್ಳೋಷ್ಟು ಕಂಫರ್ಟ್ ಇರಲ್ಲ. ಕೆಲವೊಬ್ಬರಿಗೆ ನಾಳೆ ಊಟದ ಚಿಂತೆ ಇರುತ್ತೆ, ಕೆಲವೊಬ್ಬರಿಗೆ ಇನ್ನ ನೆಕ್ಸ್ಟ್ ಒಂದು 10 ವರ್ಷನೂ ಯಾವುದೇ ಟೆನ್ಷನ್. ಜನರೇಷನಲ್ ವೆಲ್ತ್ ಇರೋರದ್ದು ಬೇರೆ, ಯಾರು ಓನ್ ಆಗಿ ಡೆವಲಪ್ ಆಗ್ತಿದ್ದಾರೆ. ನಾನು ತುಂಬಾ ಜನಕ್ಕೆ ಹೇಳೋದು, ಯಾರು ಫಸ್ಟ್ ಲೆವೆಲಲ್ಲಿ ಒಂದು ಏನು ಹಳೆಯದು ಆ ಕಷ್ಟ ಬಡತನ ಎಲ್ಲ ನೋಡಿ ಬೆಳೆದು ಏನೋ ಒಂದು ಇವತ್ತು ಬಿಲ್ಡ್ ಮಾಡಿದಾರಲ್ಲ, ಅವರು ಇಲ್ಲೇ ಇನ್ನೂ ಕಂಟಿನ್ಯೂ ಮಾಡಿ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು. ಅವ್ರು ಈ ಥರ ಡಿಸಿಷನ್ ತೊಗೋಬಾರ್ದು, 5 ವರ್ಷ ಬಿಟ್ಟು ಮಾಡ್ತೀನಿ, ಬಿಕಾಸ್ ದೇ ಡೋಂಟ್ ಹ್ಯಾವ್ ದಟ್ ಏನು ಅಪಾರ್ಚುನಿಟಿ ಅನ್ಬೋದು. ಅಥವಾ ಈಗ ತುಂಬ ಜನ ಈ ಥರ ರಾಂಗ್ ಡಿಸಿಷನ್ ತೊಗೊಂಡು ತುಂಬ ಕರಿಯರನ್ನು ಹಾಳು ಮಾಡ್ಕೊಂಡಿದ್ದಾರೆ. ಒಂದು 10 ವರ್ಷ ಜಾಬ್ ಮಾಡಿರ್ತಾರೆ, ಬಿಟ್ಟು ಊರಿಗೆಲ್ಲ ಹೋಗಿ. ಸೊ ಇನ್ನೂ ಒಂದು 20 years ಮಾಡಿ ಅಟ್ಲೀಸ್ಟ್ ಒಂದು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನೋ ಒಂದು ಸಪೋರ್ಟ್ ಆಗೋ ಥರದ್ದು. ಆ್ಯಂಡ್ ಮನುಷ್ಯಂದು ಯಾವತ್ತು 5 ಜನರೇಷನ್ ಪ್ಲಾನ್ ಆ್ಯಕ್ಚುಲಿ. ಏನಂದರೆ ಈಗ ಒಬ್ಬ ಬಡವ ಇದ್ದಾನೆ ಅಂದರೆ ಅವ್ನು ಕೆಲಸ ಮಾಡಿ ಕಷ್ಟಪಟ್ಟು ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾನೆ, ಒಳ್ಳೆ ಎಜುಕೇಷನ್. ಅವ್ರ ಮಕ್ಕಳು ಒಂದು ಲೆವೆಲ್ಗೆ ಒಳ್ಳೆ ಜಾಬ್ ತೊಗೊಂಡು ಒಂದು ಬೇಸಿಕ್ ಏನೇನು ಬೇಕು ಅದನ್ನು ಚೆನ್ನಾಗಿ ನೋಡ್ಕೋತಾರೆ. ಆಮೇಲೆ ಅವ್ರ ಮಕ್ಕಳು ಮುಂದೆ ಅವನೊಬ್ಬ ಏನೋ ಆಂಟರ್ಪ್ರಿನರ್ ಆಗ್ತಾನೆ, ವೆಲ್ತ್ ಕ್ರಿಯೇಟ್ ಮಾಡ್ತಾನೆ. ಅದಾದ್ಮೇಲೆ ಮುಂದಿನ ಜನರೇಷನಲ್ ವೆಲ್ತ್ ಅನ್ನ ಅವರು ಎಂಜಾಯ್ ಮಾಡ್ತಾರೆ. ಸೊ ಈ ಪ್ರೊಸೆಸ್ ಇರೋದೇ ಹಾಗೆ. ಲೈಕ್ ಧೀರುಭಾಯ್ ಅಂಬಾನಿ ಏನು ಪೆಟ್ರೋಲ್ ಬಂಕ್ ಸ್ಟಾರ್ಟ್ ಆಗೋದು, ಅದು ಒಂದು ಜನರೇಷನಲ್ ಶಿಫ್ಟ್ ಅಂತೀವಿ. ಅದು ಯು ಹ್ಯಾವ್ ಟು ಥಿಂಕ್ ಲೈಕ್ ವಾಟ್ ವಿ ಕ್ಯಾನ್
ಗಿವ್ ಫಾರ್ ನೆಕ್ಸ್ಟ್ ಜನ್ರೇಷನ್. ನಾವು ಈ ಜನ್ರೇಷನಲ್ಲಿ ಎಲ್ಲ ಅಚೀವ್ ಮಾಡ್ತೀವಿ ಅನ್ನೋದಿಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಈಸಿ ಆಗೋ ಥರದ್ದು ಏನು ಮಾಡ್ಬೋದು ನಾನೀಗ, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗೋ ಥರದ್ದು. ದಟ್ ಈಸ್ ವಾಟ್ ವಿ ಬಿಲ್ಡ್ ಕ್ರೆಡಿಬಿಲಿಟಿ ಅಂತೀವಿ. ಅದನ್ನು ನಾವು ವ್ಯಾಲ್ಯೂ ಆಡ್ ಆನ್ ಅಂದರೆ ನಾವು ಒಂದೇ ಜನ್ರೇಷನ್ ನಾವೇ ಸಕ್ಸಸ್ ಆಗ್ತೀವಿ ಅಂತ ಇಲ್ಲ. ಓಕೆ ಓಕೆ. ಸೊ ವಿ ಹ್ಯಾವ್ ಟು ಜಸ್ಟ್ ಡೂ ವರ್ಕ್. ಎಸ್ ಸರ್. ಹಾಗೆ ಈ AI ಎಷ್ಟು ದಿನ ಇರುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನೀರು, ಅದಕ್ಕೆ ಬೇಕಾಗಿರೋ ನೀರು, ಹೌದು, ಒಂದು ಕೂಲ್ ಡೌನ್ ಮಾಡೋದಕ್ಕೆ, ಇನ್ನೊಂದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ. ನಾವು ಜಸ್ಟ್ ಲೈಕ್ ಒಂದು ಎಕ್ಸಾಂಪಲ್, ಜನಸಾಮಾನ್ಯರಿಗೆ ಅರ್ಥ ಆಗೋ ಇದರಲ್ಲಿ ChatGPT ಅಥವಾ ಜೆಮಿನಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ, ಒಂದು ಪ್ರಶ್ನೆಗೆ 1 ಸ್ಪೂನ್ಗಿಂತ ಜಾಸ್ತಿ ನೀರು ಖಾಲಿ ಆಗ್ತಿರತ್ತೆ. ಸೊ ಈ ಥರ ಬಿಲಿಯನ್ ಇಡೀ ಜಗತ್ತಿನ ಜನ ಕೇಳಿದಾಗ ಬಿಲಿಯನ್ ಗ್ಯಾಲನ್ಸ್ ಗಟ್ಟಲೆ ನೀರು ಖಾಲಿ ಆಗ್ತಿರುತ್ತೆ. ಸೊ ಇದು ಕಂಟಿನ್ಯೂ ಮಾಡಿಕೊಂಡು ಹೇಗೆ AI ರನ್ ಮಾಡೋದು? ಏನಂತಂದ್ರೆ ಇಷ್ಟೆಲ್ಲ ನಾವು ಡೆವಲಪ್ಮೆಂಟ್ ನೋಡ್ತಿದೀವಿ, ಇನೋವೇಷನ್ ನೋಡ್ತಿದೀವಿ. ಹಾ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ. ಓಕೆ. ಫಸ್ಟ್ ಕಂಪ್ಯೂಟರ್ ಎಷ್ಟು ದೊಡ್ಡದಿತ್ತು? ಇಡೀ ಒಂದು ರೂಮ್ ಆಗೋಷ್ಟು ಕಂಪ್ಯೂಟರ್ ಇತ್ತು. ಈಗ ಎಲ್ಲಿಗೆ ತಂದು ನಿಲ್ಸಿದೀವಿ? ಹೌದೌದು. ಸೊ ಅಲ್ಲೂ ಬದಲಾವಣೆ. ಎಕ್ಸಾಕ್ಟ್ಲಿ. ನಾವು ಅದೇ ಹೇಳ್ತೀನಲ್ಲ, ವಿ ಆರ್ ಅಪೆಕ್ಸ್ ಪ್ರೆಡಿಟರ್. ನಮ್ಮ ಬ್ರೇನ್ ಆ ಥರ ಇದೆ. ಯಾವ್ದು ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕಕ್ಕೆ ಆಲ್ರೆಡಿ ನಾವು ಕೆಲಸ ಶುರು ಮಾಡಿರ್ತೀವಿ. ಓಕೆ. ಅದು ಅಲ್ಲಿಗೆ ಆಗಲ್ಲ. ಅಂಡ್ ಇನ್ನೊಂದು ಏನಂತ ಅಂದ್ರೆ, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್. ಆ್ಯಕ್ಚುಲಿ ಸಮ್ಟೈಮ್ಸ್ ವಿ ಫೀಲ್ ಲೈಕ್ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಗ್ಲೋಬಲ್ ಏನೋ ಎನ್ವಿರಾನ್ಮೆಂಟ್ ಬಗ್ಗೆ, ಅದೆಲ್ಲ ಏನೋ ಪರಿಸರದ ಸಂರಕ್ಷಣೆ ಬಗ್ಗೆ ಅದೆಲ್ಲ. ಆ್ಯಂಡ್ ಸಮ್ಟೈಮ್ಸ್ ನಾವೇ ಇದನ್ನು ಹಾಳು ಮಾಡ್ತಾ ಇರ್ತೀವಿ, ಎರಡೂ ನಾವೇ ಮಾಡ್ತೀವಿ. ಬಟ್ ಏನಂತಂದರೆ ನೇಚರ್ ಅದು ಇಟ್ ಸೆಲ್ಫ್ ಅದು ಒಂದು ದಿನ ಡೆಸ್ಟ್ರಾಯ್ ಆಗುತ್ತೆ. ನಾವು ಯಾವುದೋ ಒಂದು ಪ್ಲಾಸ್ಟಿಕ್ ಸ್ಟ್ರಾ ಬಿಟ್ಟು ನಾನು ಪೇಪರ್ ಸ್ಟ್ರಾ ಯೂಸ್ ಮಾಡಿದ ತಕ್ಷಣ ನಾನು ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಇಲ್ಲ. ಕರೆಕ್ಟ್. ಜಸ್ಟ್ ವಿ ಕ್ಯಾನ್ ಸ್ಲೋ ಡೌನ್ ದ ಪ್ರಾಸೆಸ್ ಅಷ್ಟೇ. ಒಂದಿಷ್ಟು ಜನ ನಾವು ಕ್ಯಾಟಲಿಸ್ಟ್ ಆಗ್ತಿದೀವಿ, ಒಂದಿಷ್ಟು ಜನ ಸ್ಲೋ ಡೌನ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಎಂಡ್ ಆಫ್ ದ ಡೇ ಅದು ಏನಾಗಬೇಕು, ನೇಚರ್ ಇಟ್ಸ್ ಓನ್ ಡಿಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೀವಲ್ಲ. ಈ ಎಕ್ಸಾಂಪಲ್ ಯಾವುದೋ ಒಂದು ರೋಡ್ ಮಾಡ್ಬೇಕಂತ ಅಂದರೆ ಒಂದಿಷ್ಟು ಮರಗಳನ್ನು ಅಥವಾ ಕಾಡು ನಡುವೆ ರೋಡ್ ಇಷ್ಟು ಡಿಸ್ಟ್ರಾಕ್ಷನ್ ಆಗುತ್ತೆ. ಡೆವಲಪ್ಮೆಂಟ್ ಆಗಬೇಕಂದ್ರೆ ಡಿಸ್ಟ್ರಾಕ್ಷನ್ ಆಗೇ ಆಗುತ್ತೆ. ಸೊ ಡಿಸ್ಟ್ರಾಕ್ಷನ್ ಇಲ್ಲದೆ ಡೆವಲಪ್ಮೆಂಟ್ ಇಲ್ಲ. ಸೊ ಡೆವಲಪ್ಮೆಂಟ್ ಪ್ರಾಸೆಸ್ಸಲ್ಲಿ ವಿ ಆರ್ ಬಿಕಮಿಂಗ್ ಅ ಕೆಟಾಲಿಸ್ಟ್. ಆ ಒಂದು ಡಿಸ್ಟ್ರಾಕ್ಷನ್ಗೆ ಇನ್ನೂ ಬೇಗ ಇದು ಮಾಡ್ತಾ ಇದೆ. ಇನ್ನೊಂದು ಬೇರೆನೇ ಸಬ್ಜೆಕ್ಟ್ ಆಗುತ್ತೆ. ಹೌದು, ಯಾಕಂದ್ರೆ ಡೇಟಾ ಸೆಂಟರ್ ವಾಟರ್ ಅಂತ ಬಂದಾಗ ದಿಸ್ ಇಸ್ ಸಮ್ವೇರ್ ರಿಲೇಟ್ ಟು ದಿಸ್ ಥಾಟ್. ಬಟ್ ಇದ್ದಂಗೆ ಇರುತ್ತೆ ಅಂತಲ್ಲ, ಅಲ್ಲೂ ಬದಲಾವಣೆ ಆಗುತ್ತೆ. ಆಫ್ ಕೋರ್ಸ್ ಬದಲಾವಣೆ ಆಗೇ ಆಗುತ್ತೆ. ಯಾಕಂತ ಅಂದ್ರೆ ನಾವು ಎಂಡ್ ಆಫ್ ದ ಡೇ ವಿ ಥಿಂಕ್ ಅಬೌಟ್ ನಮ್ಮ ಒಂದು ಸೆಲ್ಫಿಶ್ನೆಸ್, ಸ್ವಾರ್ಥ ಅನ್ನೋದು ಇರುತ್ತಲ್ಲ. ಸೊ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅಲ್ಲಿ ನಾವು ಸೊಲ್ಯೂಷನ್ ಹುಡುಕ್ತೀವಿ. ಅದು ಹ್ಯೂಮನ್ ನೇಚರ್ ಅದು. ಸೊ ಅದು ಒಂದು ಜನರೇಷನ್ ಆಗಿರ್ಬೋದು ಅಥವಾ ಒಂದು ಎಂಟೈರ್ ಕಮ್ಯುನಿಟಿ ಆಗಿರ್ಬೋದು. ಸೊ ಅದು ಮಾಡ್ತಾರೆ ಯಾವಾಗಲೂ. ಎಸ್. ಹಾಗೆ ಪ್ರಮುಖವಾಗಿ ಈಗ ಈ ಕಾರ್ಯಕ್ರಮದ ಮೂಲಕ ನಾವು ಹೇಳೋದಕ್ಕೆ ಬಯಸಿರೋದೇನೆ, AI ಗೆ ನಾವು ಹೊಂದಿಸ್ಕೊಳ್ಳೋದು ಹೇಗೆ, ಹೊಂದಾಣಿಕೆ ಮಾಡ್ಕೊಳ್ತಾ ನಾವು ಕಲ್ತ್ಕೋತಾ ಹೋಗೋದು ಹೇಗೆ ಅನ್ನೋದೇ ನಮ್ಮ ಥೀಮು. ನೀವು AI ಟೂಲ್ಸ್ ಟಾಪ್ 3 ಜನಕ್ಕೆ ಸಜೆಸ್ಟ್ ಮಾಡೋದಾದರೆ, ಯುವಕರಿಗೆ ಸಜೆಸ್ಟ್ ಮಾಡೋದಾದರೆ, ಸ್ಟೂಡೆಂಟ್ಸ್ಗೆ, ನಿಮ್ಮ ಲೈಫ್ ಚೇಂಜಿಂಗ್ ಇದು ನೀವು ಇವತ್ತು ಶುರು ಮಾಡಿ. ಈಗ ನಾವು ಒಂದು ರೀಲ್ಸ್ ನೋಡ್ತೀವಿ ಅಥವಾ ನೀವು ಹೇಳ್ದಂಗೆ ಯಾವುದೋ ಎಕ್ಸಸೈಸ್ ವಿಡಿಯೋ ನೋಡಿ ತೆಳ್ಳಗಾದೆ ಅಂತ ಅನ್ಕೋತೀವಿ. ಈ ಥರ ಮೈಂಡ್ ಸೆಟ್ಟು. AI ಟೂಲ್ ಯೂಸ್ ಮಾಡೋದ್ರ ಬಗ್ಗೆನೂ ಅಷ್ಟೇ ಲೈಟಾಗಿ ತೊಗೊಳ್ತಿದ್ದೀವಿ, ನಾವು ಇನ್ನೂ ಎಚ್ಚೆತ್ಕೊಂಡಿಲ್ಲ. ಸೊ ಏನು ಮಾಡ್ಬೇಕು ಈಗ ಇವತ್ತು ಶುರು ಮಾಡ್ತೀನಪ್ಪ ಈ ವಿಡಿಯೋ ನೋಡಿ ಅಂದವ್ರು ಏನು ಮಾಡಬೇಕು? ಏನಂತ ಅಂದರೆ, ನಾವು ತುಂಬ ಡಿಫ್ರೆಂಟ್ ಆಗಿ ಇರಬೇಕು ಅಂತಿಲ್ಲ, ಅಥವಾ ನಾನು ನಿಮ್ಗೆ ಗೊತ್ತಿಲ್ಲದೆ ಅವರು ಅದಷ್ಟು ಟೂಲ್ಸ್ ಹೇಳ್ತೀನಿ ಅಂತ ಇಲ್ಲ. ನಾನು ಹೇಳೋದು ಏನಂತ ಅಂದರೆ, ನೀವು AI ಟೂಲ್ ಯೂಸ್ ಮಾಡೋ ಪ್ರಾಕ್ಟೀಸ್ ಚೇಂಜ್ ಮಾಡಬೇಕು. ನಾನು ಟೈಮ್ ಪಾಸಿಗೆ ಏನೋ ಇಮೇಜ್ ಜನರೇಟ್ ಮಾಡೋಕ್ಕೆ ಬಯಸೋ ಬದಲು ನನ್ನ ಕರಿಯರ್ ಬಗ್ಗೆ ಕ್ವಶನ್ ಕೇಳಿ, ಅದಕ್ಕೆ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು. ಈಗ ChatGPT, ಜೆಮಿನೈ ಅಂತ ಅಂದ್ಕೊಳ್ಳಿ. ChatGPT ಮತ್ತೆ ಜೆಮಿನೈನಲ್ಲೂ ಕೂಡ ನೀವು ಒಂದಿಷ್ಟು ವರ್ಕ್ ಫ್ಲೋನ ಆಟೋಮೇಟ್ ಮಾಡ್ಬೋದು. ಆ ಆಪ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡಿ. ChatGPT ಅಲ್ಲಿ ನೀವು ಪ್ರಾಜೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಆ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡಿ ಯಾವ ಥರ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾವ ಥರ ಕ್ವಶನ್ಸ್ ಕೇಳ್ತೀರಾ ಅದಕ್ಕೆ. ಈಗ ನಾನು ಸಿದ್ದು ಮಠಪತಿ ಇಸ್ ಅ ಕರಿಯರ್ ಗೈಡ್. ನಾನು ನಿಮಗೆ ಸಿಕ್ಕಾಗ ನೀವು ನನಗೆ ಸುಮ್ಮನೆ ಒಂದು ಸಿನಿಮಾ ಇಂಡಸ್ಟ್ರಿ ಗಾಸಿಪ್ಸ್ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ, ಅಥವಾ ನಿಮ್ಮ ಕರಿಯರ್ ಬಗ್ಗೆ ಡೌಟ್ಸ್ ಕೇಳಿದ್ರೆ ಹೇಗಿರುತ್ತೆ ಅಲ್ವಾ? ನನಗೆ ಸಿನಿಮಾ ಬಗ್ಗೆ ಗೊತ್ತು, ಅದು ಗಾಸಿಪ್ಸ್ ಬಗ್ಗೆ ನಾನು ಮಾತಾಡಬಲ್ಲೆ. ಅದ್ರ ಜೊತೆಗೆ ನೀವು ನನ್ನ ಕರಿಯರ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆನೂ ನಿಮಗೆ ಹೇಳಬಲ್ಲೆ. ಬಟ್ ನೀವು ಹೇಗೆ ನನ್ನಿಂದ ಯೂಸ್ ತಗೋತೀರಾ ಅನ್ನೋದು, ನನ್ನನ್ನು ಆಸ್ ಅ ರಿಸೋರ್ಸಸ್ ಆಗಿ ನಾನು ಹೇಗೆ ನೀವು ಯೂಸ್ ಮಾಡ್ತೀರಾ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಟೂಲ್ಸ್ ಅಂತ ಬಂದಾಗ, ಈಗ ಸ್ಪೆಷಲಿ ಈ ಎಂಜಿನಿಯರಿಂಗ್ ಟೆಕ್ನಾಲಜಿ ಇದರಲ್ಲಿ, ಯಾಕಂದರೆ AI ಅಂದರೆ ಬರೀ ಇಮೇಜ್ ಕ್ರಿಯೇಟ್ ಮಾಡೋದು, ಟೆಕ್ಸ್ಟ್ ಜನರೇಟ್ ಅಷ್ಟೇ ಅಲ್ಲ. ಇಟ್ ಹ್ಯಾಸ್ ಮೋರ್ ಕೆಪ್ಯಾಬಿಲಿಟಿ, ಇಟ್ ಹ್ಯಾಸ್ ಲಾಟ್ ಆಫ್ ಪೊಟೆನ್ಷಿಯಲ್ ವಿ ಆರ್ ನಾಟ್ ಯೂಸಿಂಗ್.
AI ಹೇಗೆ ಯೂಸ್ ಮಾಡ್ತಿದೀವಿ ನಾವು ಅಂತ ಅಂದರೆ ವಯಸ್ಸಾದವ್ರು ಮೊಬೈಲ್ ಯೂಸ್ ಮಾಡ್ತಾರಲ್ಲ ಸ್ಮಾರ್ಟ್ಫೋನ್, ಎಕ್ಸಾಕ್ಟ್ಲಿ ಎಷ್ಟೊಂದು ಫೀಚರ್ಸ್ ಇರುತ್ತೆ, ಎಷ್ಟೊಂದು ಏನೇನೋ ಇರುತ್ತೆ ಅದರಲ್ಲಿ, ಅಷ್ಟೆಲ್ಲ ಗೊತ್ತಿರಲ್ಲ. ಯೂಸ್ ಮಾಡ್ತಿರ್ತಾರೆ. ಕಾಲು ವಾಟ್ಸಪ್ ಇಷ್ಟೇ ಗೊತ್ತಿರುತ್ತೆ, ಫೋಟೋ ತೆಗೆಯೋದು ಗೊತ್ತಿರಲ್ಲ. ಸೊ ಹಾಗೆ ನಾವು AI ಯೂಸ್ ಮಾಡ್ತಿರೋದು ಹಾಗೆ ಮಾಡ್ತಿದ್ವಿ. ಸ್ಟೂಡೆಂಟ್ಸ್ ಆಗಿರ್ಬೋದು, ಜಸ್ಟ್ ದೇ ನೀಡ್ ಟು ಅಪ್ಗ್ರೇಡ್ ಥಾಟ್ ಪ್ರೊಸೆಸ್. ಓಕೆ. ಸೊ ಅದ್ರ ಜೊತೆಗೆ ಒಂದಿಷ್ಟು JPR ಅಂತ ಟೂಲ್ಸ್ ಇದೆ. ಸೊ ಮೋರ್ ದೆನ್ 9,000 AI ಏನೋ ವರ್ಕ್ ಫ್ಲೋಸ್ ಕನೆಕ್ಟ್ ಮಾಡ್ಬೋದು ಅದ್ರ ಜೊತೆಗೆ. ಸೊ ಇದು ಒಂಥರ MCP ಇದ್ರ ಮೇಲೆ ವರ್ಕ್ ಮಾಡುತ್ತೆ. ಲೈಕ್ ಆ ಥರ ಆಗಿರ್ಬೋದು. NA10 ಆಗಿರ್ಬೋದು, ಡೆವಲಪರ್ಸ್ಗಳಿಗೆ NA10 ಆ್ಯಂಡ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಇದರಲ್ಲಿ ಇರೋರೆಲ್ಲ CS ಆ ಥರದವರು ಗಿಟ್ ಹಬ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು. ಕೋಪೈಲಟ್ ಹೇಗೆ ನಾವು ಗಿಟ್ ಹಬ್ಬನ್ನು AI ಆಟೋಮೇಟ್ ಮಾಡ್ತೀವಿ ಕೋಪೈಲಟ್ ಯೂಸ್ ಮಾಡಿಕೊಂಡು. ಆ್ಯಂಡ್ ChatGPT ಇದೆ ಒಂದು ಕೋಡೆಕ್ಸ್ ಅಂತ ಇದೆ. ಸೊ ಕೋಡೆಕ್ಸ್ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು, ಆ ಟಾಪ್ ಲೆವೆಲ್ ಅಪ್ಲಿಕೇಶನ್ಸ್. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಅದೇ ಆಯ್ತೀನಲ್ಲ, ಪ್ರಾಜೆಕ್ಟ್ಸ್ ಮಾಡಬೇಕು, ಏನಾರ ಬಿಲ್ಡ್ ಮಾಡಬೇಕು, ಏನಾರ ಫಸ್ಟ್ ಐಡಿಯಾ. ಈಗೇನಂತಂದರೆ ಮುಂಚೆ ಬರೀ ಐಡಿಯಾ ಇರ್ತಿದ್ದು ತುಂಬ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬ ಕಷ್ಟ ಇತ್ತು. ಈಗ ಏನೋ ಒಂದು ಐಡಿಯಾ ಇದೆ ಅಂದರೆ ಅದಕ್ಕೆ ವೆಬ್ಸೈಟ್ ಮಾಡೋಕಂದ್ರೆ ವೆಬ್ಸೈಟ್ ಡಿಸೈನರ್ ಕೇಳಬೇಕಿತ್ತು, ಅವ್ರಿಗೆ ಒಂದು 50,000 ದುಡ್ಡು ಕೊಡು. ಈಗ ಹಾಗಿಲ್ಲ, ನಿಮ್ಗೊಂದು ಥಾಟ್ ಬಂತ, ಯು ಕ್ಯಾನ್ ಪ್ರಿಪೇರ್ ಪ್ರೋಟೋಟೈಪ್ ಯೂಸ್ ಮಾಡೋಕ್ಕೆ ಕೋಡ್ ಮಾಡಬೇಕು. ಸೊ ಯು ಕ್ಯಾನ್ ಜಸ್ಟ್ ಗಿವ್ ದ ಪ್ರಾಂಪ್ಟ್, ಪ್ರೋಟೋಟೈಪ್ ಲೆವೆಲಿಗೆ ಅಷ್ಟೇ ನೀವೊಂದು ಬೇಸಿಕ್ ವೆಬ್ಸೈಟ್ ರೆಡಿ ಮಾಡ್ಬೋದು ಕೋಡೆಕ್ಸ್ ಯೂಸ್ ಮಾಡಿಕೊಂಡು. ಸೊ ಅದೇ ಹೇಳ್ತಿದ್ದೀನಲ್ಲ, ವೆಬ್ ಡಿಸೈನರ್ ಕಂಪ್ಲೀಟ್ ರಿಪ್ಲೇಸ್ ಮಾಡ್ತಿಲ್ಲ ಇದು. ಬಟ್ ಯು ನೋ ನೀಡ್ ಟು ವೇಟ್ ಫಾರ್ ವೆಬ್ ಡೆವಲಪರ್ ಫಾರ್ ಕ್ರಿಯೇಟ್ ಅ ಪ್ರೋಟೋಟೈಪ್. ಅಲ್ಲಿ ತನಕ ಅಷ್ಟೇ. ಅದಾದಮೇಲೆ ವೆನ್ ಯು ವಾಂಟ್ ಟು ಬಿಲ್ಡ್ ಅ ರಿಯಲ್ ಟೈಮಲ್ಲಿ ಒಂದು ಅಪ್ಲಿಕೇಶನ್, ಯು ಮಸ್ಟ್ ನೀಡ್ ಡೆವಲಪರ್ಸನ್ನು ಯಾವತ್ತೂ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾವು ಎಲ್ಲ ಯೂಸ್ ಮಾಡ್ತೀವಲ್ಲ, AI ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಕೊಡುತ್ತೆ. ಸೊ ಅದಕ್ಕೆ ಡೆವಲಪರ್ಸ್ ಆ ಒಂದು ನಾಲೆಜ್ ಇರೋನು ಅಷ್ಟೇ ಅದನ್ನು ಕರೆಕ್ಟ್ ಮಾಡ್ಬೋದು, ಎಲ್ರಿಗೂ ಮಾಡೋಕ್ಕಲ್ಲ. ಸುಮ್ಮನೆ ಒಂದು ಬೇಸಿಕ್ ಪ್ರೋಟೋಟೈಪ್ ತೋರಿಸ್ಬೋದು ನೀವು, ಅಷ್ಟೇ ಒಂದು ಫ್ಲೋ ತೋರಿಸ್ಬೋದು, ಫ್ಲೋ ಚಾರ್ಟ್ ಥರ. ಸೊ ಎಲ್ಲಾನು ಬಿಲ್ಡ್ ಮಾಡೋಕ್ಕಾಗಲ್ಲ, ಈ ಥರ ನಾವು ಯೂಸ್ ಮಾಡ್ಕೋಬೋದು. ಓಕೆ. ಇನ್ನು ಸ್ಟಾರ್ಟಪ್ಗಳು, ಈಗ ನಮ್ಮ ದೇಶದ ಭವಿಷ್ಯ ಕಾಣ್ತಿರೋದು ಸ್ಟಾರ್ಟಪ್ ಅಥವಾ ಹೊಸದಾಗಿ ಉದ್ಯಮಿಗಳು ಹುಟ್ಕೊಳ್ಬೇಕು ಅನ್ನೋದ್ರ ಮೇಲೇನೆ. ಸೊ ಈ AI ಯೂಸ್ ಮಾಡಿಕೊಂಡು ಈ ಸ್ಟಾರ್ಟಪ್ಗಳ ರೂಪ ಬದಲಾಗತ್ತಾ ಅಂತ, ಒಬ್ಬರೇ ಮಾಡೋದು? ಅಫ್ಕೋರ್ಸ್. ಏನಂತ ಅಂದರೆ ಲೈಕ್ ಬೇಸಿಕ್ ಸ್ಟಾರ್ಟಪ್ ಇದರಲ್ಲಿ ತುಂಬ ಹೆಲ್ಪ್ ಆಗ್ತಿರೋದು AI. ಏನಕ್ಕೆ ಅಂತ ಅಂದರೆ, ಒಬ್ಬ ಸ್ಟಾರ್ಟಪ್ ಫೌಂಡರ್ ಆಗಿರ್ಬೋದು, ಅವರು ಒಬ್ಬರು ಇಬ್ಬರು ಟೀಮ್ ಇರುತ್ತೆ ಇನಿಷಿಯಲಿ. ಸೊ ಅವ್ರಿಗೆ ಒಂದು ದುಡ್ಡಿನ ರಿಲೇಟೆಡ್ ಹಿಂದೆ ಸರಿಬೇಕಿತ್ತು. ಮುಂಚೆ ದುಡ್ಡು ಏನೋ ಕೊಡಬೇಕಿತ್ತು, ಇನ್ವೆಸ್ಟ್ ಮಾಡಿ ದುಡ್ಡು ತೆಗಿಬೇಕಿತ್ತು. ಈಗ ಏನು ಮಾಡ್ತಿದೆ ಅಂದರೆ, ನಿಮಗೆ ಒಂದು ಅಪಾರ್ಚುನಿಟಿ ಕೊಡ್ತಾ ಇದೆ. ಅಪಾರ್ಚುನಿಟಿ ಯಾವ ಥರ ಅಂತಂದರೆ, ಪ್ರೋಟೋಟೈಪ್ ಮಾಡೋ ತನಕ ಅದು ನಿಮ್ಮ ಜೊತೆಲಿರುತ್ತೆ. ಯು ಬಿಲ್ಡ್ ದ ಪ್ರೋಟೋಟೈಪ್, ಯು ನೋ ನೀಡ್ ಎಕ್ಸ್ಟ್ರಾ ರಿಸೋರ್ಸಸ್ ಟು ಬಿಲ್ಡ್ ಪ್ರೋಟೋಟೈಪ್. ಮುಂಚೆ ಬೇಕಿತ್ತು, ಪ್ರತಿಯೊಬ್ಬರು ಬೇಕಿತ್ತು. ಆ್ಯಂಡ್ ಒಂದು ಪ್ರೋಟೋಟೈಪ್ ಬಿಲ್ಡ್ ಮಾಡೋದು ತುಂಬ ಬೇಗ ಆಗುತ್ತೆ. ಮುಂಚೆ ಹಗಲು ರಾತ್ರಿ ಕೂತ್ಕೋತಿದ್ರು ಜನ, ಈಗ ಹಾಗಿಲ್ಲ. ಯು ಕ್ಯಾನ್ ಆಟೋಮೇಟ್ ಮೆನಿ ಟಾಸ್ಕ್ ಆ್ಯಕ್ಚುಲಿ. CRM ಆಗಿರ್ಬೋದು, ಈ ಥರ ಟೂಲ್ಸ್ ಯೂಸ್ ಮಾಡ್ಕೊಂಡು ಆಟೋಮೇಟ್ ಮಾಡ್ಬೋದು. ಆ್ಯಂಡ್ ರಿವ್ಯೂ ಮಾಡೋದು. ಸೊ ಈ ಥರ ಭಾಳಷ್ಟು ಆಪರ್ಚುನಿಟಿ ಇದೆ. ಸೊ ಸ್ಟಾರ್ಟಪ್ಗೆ ತುಂಬ ಸಪೋರ್ಟಿವ್ ಇರೋದು ಈ ಒಂದು AI ಇರೋ ಆ್ಯಕ್ಚುಲಿ. ಓಕೆ. ಸೊ ಕೊನೆಯದಾಗಿ ಒಂದು ಉತ್ತಮವಾದ ಸಂದೇಶ ಅಂದರೆ, ನಮ್ಮನ್ನು ನಾವು AI ಪ್ರೂಫ್ ಮಾಡ್ಕೊಳ್ಳೋದಕ್ಕೆ, ನಾವು AIಗೆ ಅಡಾಪ್ಟ್ ಆಗೋದಕ್ಕೆ ನಿಧಾನಕ್ಕೆ, ತುಂಬ ಈಗ ತಕ್ಷಣ ನನ್ನ ಹತ್ರ ಆಗ್ತಾ ಇಲ್ಲಪ್ಪ, ಎಷ್ಟೋ ಜನ ಹೆಲ್ಪ್ಲೆಸ್ ಅನ್ನಿಸ್ತಿರ್ಬೋದು, ನನಗೆ ಅಷ್ಟು ಸ್ಕಿಲ್ ಈಗ ಡೆವಲಪ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಅನ್ನಿಸ್ತಿಲ್ಲ ಅಂತ ಕೆಲವ್ರಿಗೆ ಅನಿಸ್ಬೋದು. ಯುವಕರಿಗೆ ಈಗಾಗಲೇ ಸಲಹೆ ಕೊಟ್ಟಿದ್ದೀರಾ. ಸೊ ನಿಧಾನಕ್ಕೆ ಒಂದಿಷ್ಟು ಬದಲಾವಣೆಗಳು ಅಂತ ಏನು ಮಾಡ್ಕೊಳ್ಬಹುದು ಅಂತ? ಫಸ್ಟ್ ಬದಲಾವಣೆ ಅಂದರೆ, ಬಿಗ್ಗೆಸ್ಟ್ ಥ್ರೆಟ್ ಇರೋದು ನಮಗೆ, ನಾವು ಚೇಂಜ್ ಆಗಬೇಕಿರೋದು ಡಿಜಿಟಲ್ ಡಿಸಿಪ್ಲಿನ್. ಓಕೆ. ಯಾಕಂತ ಅಂದರೆ ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಕನ್ಸ್ಯೂಮ್ ಆಗ್ತಿರೋದು ಅದರಲ್ಲಿ. ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 20 to 35 ಏಜಲ್ಲಿರೋರು ಮತ್ತು 35+ ಇರೋರು ಫೋಕಸ್ ನೋಡಿ ನೀವು. 35+ ಇರೋರು ಫೋಕಸ್ ಜಾಸ್ತಿ ಇದೆ. 20 to 35 ವಿ ಆರ್ ಡಿಸ್ಟ್ರಾಕ್ಟೆಡ್ ಅ ಲಾಟ್ ಆ್ಯಕ್ಚುಲಿ. ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಆ್ಯಂಡ್ ಎಲ್ಲಾನು ಒಟ್ಟೊಟ್ಟಿಗೆ ಎಲ್ಲ ಕಡೆ ಅಪಾರ್ಚುನಿಟಿ ಇದೆ ಅನಿಸುತ್ತೆ ಕೆಲವೊಂದ್ಸಲ. ಈ ಕಡೆ ರಾಜಾಜಿನಗರ ಹೋದ್ರೂ ಅಪಾರ್ಚುನಿಟಿ ಇದೆ, ಈ ಕಡೆ ಕನ್ನಿಂಗ್ಯಾಮ್ ರೋಡ್ ಹೋದ್ರೂ ಅಪಾರ್ಚುನಿಟಿ ಇದೆ, ಈ ಕಡೆ ವಿಜಯನಗರ ಹೋದ್ರೂ ಅಪಾರ್ಚುನಿಟಿ ಇದೆ. ಬಟ್ ಎಲ್ಲಾನು ಒಟ್ಟಿಗೆ ಹೋಗೋಕ್ಕಾಗಲ್ಲ. ಟು ಚೂಸ್ ಒನ್ ಪಾತ್ ಆ್ಯಕ್ಚುಲಿ. ಸೊ ಅದರಲ್ಲಿ ಒಂದು ಡೆವಲಪ್ ಆಗಬೇಕು. ಅದ್ರ ಜೊತೆಗೆ ಇವನ್ ಪೇರೆಂಟ್ಸು ಕೂಡ ಆ್ಯಕ್ಚುಲಿ, ನಾನು ಹೇಳೋದು ಪೇರೆಂಟ್ಸ್ಗೆ, ನೀವು ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಭಯ ಪಡೋ ಅವಶ್ಯಕತೆ ಇಲ್ಲ. ಏನಂತ ಅಂದರೆ, ನೀವು ಅವ್ರಿಗೆ ಬೆಸ್ಟ್ ಏನು ಮಾಡ್ಬೋದು ಅಂತಂದರೆ, ರೈಟ್ ಕರಿಯರ್ ಗೈಡೆನ್ಸ್ ಕೊಡಿಸಿ, ಅದ್ರ ಕಡೆ ಫೋಕಸ್ ಮಾಡಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ, ಮತ್ತು ಸ್ಟೂಡೆಂಟ್ಸ್ ಆದರೂ ಕೂಡ ದೇ ಆರ್ ಆಲ್ರೆಡಿ ಅವೇರ್ ಆ್ಯಕ್ಚುಲಿ, ಮೋಸ್ಟ್ ಆಫ್ ದೆಮ್ ಅವೇರ್. ಅದು ಖುಷಿ ಆಗುತ್ತೆ ನನಗೆ. ಬಟ್ ಇನ್ನೂ ಒಂದಿಷ್ಟು ಜನಕ್ಕೆ ಎಲ್ಲಿ ಅವೇರ್ನೆಸ್ ಇಲ್ಲ ಅಂದರೆ, ಆ ಒಂದು ಕಾಲೇಜ್ ಎನ್ವಿರಾನ್ಮೆಂಟ್ ಮ್ಯಾಟ್ರ್ ಆಗುತ್ತೆ ಎಂಡ್ ಆಫ್ ದ ಡೇ. ಸೊ ಕಾಲೇಜ್ ಲೆವೆಲಲ್ಲಿ ಅವರು ಅಷ್ಟು ಅವರಿಗೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅಂದರೆ, ಸೊ ಮೇನ್ ಇದು ಡಿಜಿಟಲ್ ಡಿಸಿಪ್ಲಿನು, ಕರಿಯರ್ ಅವೇರ್ನೆಸ್ಸು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ
ಪೇರೆಂಟ್ಸು ಕೂಡ ಅವ್ರದ್ದು ಒಂದಿಷ್ಟು ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು. ಯಾಕಂದರೆ ಮಕ್ಕಳು ಅವರನ್ನು ನೋಡಿ ಬೆಳೀತಾರೆ, ಅವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ನಮ್ಮ ಕಡೆ ಎಲ್ಲ ಹೇಗಂದರೆ ಪೇರೆಂಟ್ಸು ನಾವು ತುಂಬ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಿದ್ದೀವಿ, ನಾವು ದಡ್ರು, ನೀವು ತುಂಬ ನಾಲೆಜು, ಏನಂದರೆ ನೆಗೆಟಿವ್ ಫೀಡ್ ಮಾಡ್ತಾ ಇದ್ದೀವಿ. ನೋ ನೀಡ್ ಟು ಡೂ ದ್ಯಾಟ್, ನೀವೇ ಬುದ್ಧಿವಂತರು ಅಂತ. ಅದು ತುಂಬ ರಾಂಗ್. ಪೇರೆಂಟ್ಸ್ ಏನು ಹೇಳ್ಬೇಕಂತ ಅಂದರೆ, ಏನೂ ಇಲ್ದಿರೋ ಟೈಮಲ್ಲಿ ನಾವು ಈ ಥರ ಬಂದಿದ್ದೀವಿ, ಅಷ್ಟು ಸ್ಟ್ರೆಂತ್. ಆ್ಯಕ್ಚುಲಿ ಯು ಆರ್ ಶೋಯಿಂಗ್ ದ ಹೌ ಸ್ಟ್ರಾಂಗ್ ಯು ಆರ್. ಕರೆಕ್ಟ್. ಏನೂ ಇಲ್ದಿರೋ ಟೈಮಲ್ಲಿ ನಾವು ಈ ಥರ ಬಂದ್ವಿ, ನೀವಿಷ್ಟೆಲ್ಲ ಇದೆ, ಇಷ್ಟೆಲ್ಲ ನಿಮಗೆ ಅಲೋಕೇಟ್ ಮಾಡಿದ್ದೀವಿ, ನಾವು ಕೊಡ್ತಾ ಇದ್ದೀವಿ. ಸೊ ಅವರು ಆ್ಯಕ್ಚುಲಿ ಆ ಥರ ಪಾಸಿಟಿವ್ ಆಗಿ ಆ್ಯಂಡ್ ಅಂದರೆ ಅವತ್ತು ಪೇರೆಂಟ್ಸು ಮಕ್ಕಳ ಎದುರುಗಡೆ ಯಾವತ್ತು ಸಣ್ಣವರಾಗಿ ತೋರಿಸ್ಕೋಬಾರ್ದು. ಇವನ್ ಟೀಚರ್ಸ್ ಆದರೂ ಕೂಡ, ಏನಕ್ಕೆ ಕಾಲೇಜಸಲ್ಲೆಲ್ಲ ಟೀಚರ್ಸ್ ತುಂಬ ನಾಲೆಜ್ ಇರಬೇಕಂತ ಅಂದರೆ, ಸ್ಟೂಡೆಂಟ್ಸ್ ಅವ್ರಿಗಿಂತ ತುಂಬ ವಿಷಯಗಳು ಗೊತ್ತಿದ್ದಾವೆ, ಅದು ಇವನ್ ಅಕಾಡೆಮಿಕ್ಸಲ್ಲೂ ಕೂಡ. ಅದಕ್ಕೆ ಟೀಚರ್ಸ್ಗೂ ತುಂಬ ಚಾಲೆಂಜ್ ಇದೆ. ದೇ ಮಸ್ಟ್ ಹ್ಯಾವ್ ಟು ಅಪ್ಗ್ರೇಡ್, ದೇ ಮಸ್ಟ್ ಹ್ಯಾವ್ ಟು ಅಪ್ಸ್ಕಿಲ್. ಸ್ಪೆಷಲಿ ಜಂಜಿ ಇರಾದಲ್ಲಿ. ಸೊ ನೀವು ಜಂಜಿ ಲೆವೆಲ್ ಆ ಒಂದು ಮೈಂಡ್ಸೆಟ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಅಂದರೆ, ಯು ಮಸ್ಟ್ ನೀಡ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಫಸ್ಟ್. ನಾನಿದ ಹಳೆ ಕಾಲದಲ್ಲಿರೋ ಥರನೇ ಹೋಗ್ತೀನಿ ಅಂತ ಅಂದರೆ ಆ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅದು ನಾವು ಆ ಸ್ಟೂಡೆಂಟ್ಸ್ಗೆ ಮಾಡ್ತಾ ಇರೋ ಒಂದು ಮೋಸ ಅಂತಲೇ ಹೇಳ್ತೀನಿ ನಾನು. ನೀವು ಅಪ್ಗ್ರೇಡ್ ಆಗಿಲ್ಲ, ನಿಮ್ಮ ಕಂಫರ್ಟಲ್ಲೇ ನೀವು ಇರ್ತೀರ ಅಂತ ಅಂದರೆ, ದಿಸ್ ಈಸ್ ಯುವರ್ ಲೇಸಿನೆಸ್, ಇಟ್ಸ್ ಯುವರ್ ಸೆಲ್ಫಿಶ್ನೆಸ್. ಯು ಆರ್ ನಾಟ್ ರೆಡಿ ಟು ಅಪ್ಗ್ರೇಡ್, ಯು ಆರ್ ನಾಟ್ ರೆಡಿ ಟು ಲರ್ನ್, ಯು ಆರ್ ನಾಟ್ ರೆಡಿ ಟು ಲರ್ನ್ AI ವರ್ಕ್ ಫ್ಲೋಸ್. ಟೀಚರ್ AI ವರ್ಕ್ ಫ್ಲೋಸ್ ಕಲಿಬೇಕು. ಎಂಜಿನಿಯರಿಂಗ್ ಇದರಲ್ಲಿ ಲೆಕ್ಚರರ್ಸ್ ಇದ್ದಾರೆ ಅಂತಂದರೆ, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ AI ವರ್ಕ್ ಫ್ಲೋಸು ಆ್ಯಂಡ್ ರಿಯಲ್ ಟೈಮಲ್ಲಿ AI ಯಾವ ರೀತಿ ವರ್ಕ್ ಆಗುತ್ತೆ ಅವ್ರ ಕರಿಯರ್ಸ್ಗೆ ಆಗಿರ್ಬೋದು, ಇಂಡಸ್ಟ್ರಿನಲ್ಲಿ ಆಗಿರ್ಬೋದು. ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಇಂಡಸ್ಟ್ರಿ ರಿಲೆವೆಂಟ್ ಸಿಲೆಬಸ್ ಆಗಿರ್ಬೋದು ಅಥವಾ ಕೀ ಪರ್ಸನ್ಸ್ ಆದಷ್ಟು 1 ಸೆಷನ್ 2 ಸೆಷನ್ ಮಾಡೋದಲ್ಲ, ಅಕಾಡೆಮಿಕ್ ಥ್ರೂಔಟ್ ದ ಅಕಾಡೆಮಿಕಲ್ಲಿ ಯಾವ ರೀತಿ ಇದು ಮಾಡ್ತಾರೆ, ಇದೆಲ್ಲ ತುಂಬ ಮ್ಯಾಟ್ರ್ ಆಗಿದೆ. ನಾವು ಬಹಳಷ್ಟು ವಿಷಯ ಇದೆ ಈ ಥರ ಡಿಸ್ಕಸ್ ಮಾಡೋಕ್ಕೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಷ್ಟೊಂದು ವಿಷಯಗಳಿದೆ ನಾವು ಮಾತಾಡಬೇಕಾದ ಅಂದರೆ. ಲೈಕ್ ಲೆಟ್ಸ್ ಸಿ, ಹೋಪ್ ಇದು ಇನ್ನೂ ಡೆವಲಪ್ ಆಗ್ತಾ ಇದೆ. ಈಗ ನೀವು ಒಂದು ಮಾತು ಹೇಳಿದ್ರೆ ತುಂಬ ಇಂಪಾರ್ಟೆಂಟು. ಭಾರತ ಆಲ್ರೆಡಿ AI ಕ್ಷೇತ್ರದಲ್ಲಿ ಮುಂದಿದೆ, ಬಟ್ ಅದು ಒಂದು ಕ್ಲಾಸ್ ಅವ್ರು ಅಷ್ಟೇ ಅಂತ ಟಾಪ್ ಲೇಯರ್ ಅವ್ರು ಮಾತ್ರ ತುಂಬಾ ಎಕ್ಸ್ಪರ್ಟ್ಗಳಿದ್ದಾರೆ. ಜಸ್ಟ್ ಲೈಕ್ ಸಾಫ್ಟ್ವೇರ್ ಅಲ್ಲಿ ನಾವು ಭಾರತ ಎಲ್ಲಾ ದೇಶಕ್ಕೂ ಸ್ಕಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಈಗ ದೇಶ, ಒಂದು ಸರ್ಕಾರ, ಕರ್ನಾಟಕ ಸರ್ಕಾರ ಅಥವಾ ದೇಶದ ಸರ್ಕಾರ ಅಂತ ಬಂದಾಗ ಏನ್ ಇನಿಷಿಯೇಟಿವ್ ತಗೊಳ್ಬಹುದು ಅಂತ? ಸರ್ಕಾರಗಳು ಎಷ್ಟೊಂದು ಇನಿಷಿಯೇಟಿವ್ಸ್ ಮುಂಚೆಯಿಂದಾನು ತಗೊಂಡು ಬಂದಿದ್ದಾರೆ. ಎಕ್ಸಾಂಪಲ್ ಈಗ ಇಂಡಿಯಾ AI ಮಿಷನಲ್ಲಿ 10,300 crores ಬಜೆಟ್, ಅದರ ಜೊತೆಗೆ 38,000 GPUs AI ಮಾಡೆಲ್ ಇದಕ್ಕೆ. ಆ್ಯಂಡ್ ರೀಸೆಂಟಾಗಿ ಸರ್ವಮ್ AI ಅನ್ನು ಕೂಡ ಗೌರ್ಮೆಂಟ್. ಬಟ್ ನಾವು ರಿಯಲ್ ಟೈಮಲ್ಲಿ ಅದೆಲ್ಲ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ಅಥವಾ ಈ ಥರ ಒಂದು ಬಜೆಟ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾರಿಗೆ ಯೂಸ್ ಆಯ್ತು ಅದ್ರದ್ದು ಮತ್ತೆ ನೋಡ್ತಿರ್ತೀವಲ್ಲ ಏನೇನೋ ಹಗರಣಗಳು ಆಗ್ತಿರ್ತವೆ. ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ಎನಿಥಿಂಗ್, ಬಟ್ ಐ ಆಮ್ ಟೆಲ್ಲಿಂಗ್ ಯಾವ ಥರ ಇಕೋಸಿಸ್ಟಮ್ ಇದೆ ಇಲ್ಲಿ. ಗೌರ್ಮೆಂಟ್ ಏನು ಇನಿಷಿಯೇಟಿವ್ ತೊಗೊಂಡ್ರು ಕೂಡ ಅದ್ರ ಮೇಲೆ ನಂಬಿಕೆ ಇಡುವಷ್ಟು ಇಲ್ಲ, ಆನೆಸ್ಟ್ ಆಗಿರ್ಬೇಕಂತ ಅಂದರೆ. ಅದು ಬರೀ ಪೇಪರ್ನು ಹೆಡ್ಲೈನ್ ಆಗುತ್ತೆ ಅಥವಾ ನಂಬರ್ಸ್ ತೋರ್ಸೋಕೆ ಅಷ್ಟೇ ಯೂಸ್ ಆಗುತ್ತೆ ಹೊರತು ಅದು ರಿಯಲ್ ಟೈಮಲ್ಲಿ ಎಲ್ಲಿ ಹೆಲ್ಪ್ ಆಗ್ತಿದೆ ಅನ್ನೋದು ನನಗೆ ಇದುವರೆಗೂ ಗೊತ್ತಿಲ್ಲ. ಮೇ ಬಿ ನನಗೆ ಅವೇರ್ನೆಸ್ ಇಲ್ಲದೆ ಇರ್ಬೋದು ಅದ್ರ ಬಗ್ಗೆ. ಬಟ್ ಅಫ್ಕೋರ್ಸ್ ಗೌರ್ಮೆಂಟ್ ಇನಿಷಿಯೇಟಿವ್ಸು ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಯಾವುದೋ ಒಂದು ಸ್ಪಾರ್ಕ್ ಆದರೂ ಸಿಗುತ್ತೆ. ಎಕ್ಸಾಂಪಲ್ ಲ್ಯಾಪ್ಟಾಪ್ ಕೊಟ್ಟರು ಒಂದು ಸ್ಟೂಡೆಂಟ್ಸ್ಗೆ, ಯಾರಿಗೋ ಲ್ಯಾಪ್ಟಾಪ್ ಅಫೋರ್ಡ್ ಮಾಡೋಷ್ಟು ಇರಲ್ಲಲ್ಲ, ಅವ್ರಿಗೆ ಒಂದು ಲ್ಯಾಪ್ಟಾಪ್ ಕೊಟ್ಟರೆ ಹಿ ಕ್ಯಾನ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಸೊ ಈ ಥರ ಗೌರ್ಮೆಂಟ್ ಇನ್ನೂ ಇದಕ್ಕೆ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ಆ್ಯಕ್ಚುಲಿ ಈ ಥರ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋರು. ಸೊ ಅವರಿಗೆ ಒಂದು ಸ್ವಲ್ಪ ಫ್ರೀಡಮ್ ಕೊಟ್ಟರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಸ್ಲೋಲಿ ಆ ಒಂದು ಇಕೋಸಿಸ್ಟಮ್ ಬೆಳೀತಾ ಇದೆ. ಯಾಕಂತಂದರೆ ಈಗ ಪೊಲಿಟಿಕಲ್ ಇದರಲ್ಲೂ ಕೂಡ ಗೌರ್ಮೆಂಟ್ ಇದರಲ್ಲಿ ಅವರಿಗೂ ಕೂಡ ಅಧಿಕಾರ ಬೇಕಂತಂದರೆ ಮುಂಚೆ ಥರ ಇಲ್ಲ. ಈಗ ನೀವು ಕೆಲಸ ಮಾಡಿ ತೋರಿಸ್ಬೇಕು, ಯಾಕಂದರೆ ಜನಕ್ಕೆ ಒಂದು ಅರ್ಥ ಆಗ್ತಿದೆ ಪ್ರತಿಯೊಂದು ಕೂಡ. ಸೊ ಅವರು ತಿಳ್ಕೊತಿದ್ದಾರೆ, ನೀವು ಸುಮ್ಮನೆ ಓಟ್ ತೊಗೊಳಕ್ಕಾಗಲ್ಲ, ನೀವು ತೋರಿಸ್ಬೇಕು ಕೆಲಸ ಮಾಡಿದ್ದು. ಸೊ ಹೀಗಾಗಿ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಎಂಡ್ ಆಫ್ ದ ಡೇ ಹೆಲ್ಪ್ ಆಗುತ್ತೆ. ಬಟ್ ಅದೇ ರೈಟ್ ಪರ್ಸನ್ಗೆ ರೀಚ್ ಆಗಬೇಕಷ್ಟೇ. ಅದು ಸುಮ್ಮನೆ ಯಾರ್ಯಾರಿಗೂ ರೀಚ್ ಆಗಿ ಅದು ವೇಸ್ಟ್ ಆಗಬಾರ್ದು ದುಡ್ಡು. ರೈಟ್ ಪರ್ಸನ್, ಯಾರಿಗೆ ತುಂಬ ನೀಡಿದೆ, ಅವರೊಬ್ಬ ಹುಡುಗ ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡ್ತಿರ್ತಾನೆ, ಅವನಿಗೆ ಗ್ರಾಂಟ್ಸ್ ಏನಾರು ಸಿಕ್ಕರೆ ಅವ್ನು ಇನ್ನೂ ತುಂಬ ಚೆನ್ನಾಗಿದೆ ಅಂತ ತೊಗೊಂಡು ಹೋಗೋನಿರ್ತಾನೆ. ಬಟ್ ಅವನಿಗೆ ರೀಚ್ ಆಗಲ್ಲ, ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ಯಾರೋ ಪರಿಚಯದವ್ರು ಏನೋ ಮಾಡಿಕೊಂಡು ದುಡ್ಡು ತೊಗೊಂಡು ಸುಮ್ಮನೆ ಈ ಥರ ಆಗ್ತಿದೆ. ಸೊ ಇದನ್ನಷ್ಟೇ ಸ್ವಲ್ಪ ಗೌರ್ಮೆಂಟ್ ಫೋಕಸ್ ಮಾಡಬೇಕು ಅನ್ನೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ AI ಎಲ್ಲಾನು ನುಂಗ್ ಹಾಕಲ್ಲ, ಬಟ್ AI ಇನ್ನಷ್ಟು ಹೊಸದನ್ನ ಸೃಷ್ಟಿಸತ್ತೆ ಅನ್ನೋ ಒಂದು ಒಳ್ಳೆ ಆಂಗಲ್ ಅನ್ನ ತೆರೆದಿಟ್ಟಿದ್ದಕ್ಕೆ AI ತುಂಬ ಅಂದರೆ ಪ್ರತಿಯೊಬ್ಬರು AI ಕಲಿಬೇಕು. AI ಟೂಲ್ಸ್ ಆಗಿರ್ಬೋದು,
AI ವರ್ಕ್ ಫ್ಲೋಸ್ ಆಗಿರ್ಬೋದು. ಆ್ಯಂಡ್ AI ಏನೋ ತುಂಬ ಹೈಪು ಮಾಡಬೇಡಿ. ಟೇಕ್ ಇಟ್ ಏನಂದರೆ ಒಂದು ಸ್ಕಿಲ್, ಒಂದು ನಾಲೆಜ್ ಎಸ್. ಇರಬೇಕು. ಕಂಪ್ಯೂಟರ್ ಮೊಬೈಲ್ ಯೂಸ್ ಮಾಡ್ತಿದ್ದೀವಲ್ಲ, ಹೇಗೆ ನಾವು ಮೊಬೈಲ್ ಯೂಸ್ ಮಾಡೋದು ಕಲ್ತಿದ್ದೀವಿ, ಜಸ್ಟ್ ಲರ್ನ್ ಹೌ ಟು ಯೂಸ್ AI ಫಾರ್ ಯುವರ್ ಕರಿಯರ್, ಯುವರ್ ಲೈಫ್. ನಿಮ್ಮದು ರೆಗ್ಯುಲರ್ ರುಟೀನ್ಸಲ್ಲಿ ಹೇಗೆ AI ಅಡಾಪ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಅನಿಸುತ್ತೆ AI ಇಷ್ಟೊಂದು ಹೆಲ್ಪ್ ಆಯಿತು ಅಂತ. ಸೊ ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೂ ತುಂಬ ಖುಷಿ ಆಯಿತು. ಎಸ್ ಸರ್. ಸೊ ವೀಕ್ಷಕರೇ, AI ನಿಮ್ಮ ಕೆಲಸ ಕಿತ್ಕೊಳ್ಳಲ್ಲ, AI ಕಲ್ತಿರೋ ವ್ಯಕ್ತಿ ಕಿತ್ಕೊಳ್ತಾನೆ ಅನ್ನೋದೇ ಈ ಕಾರ್ಯಕ್ರಮದ ಮೂಲಕ ಕೊಡ್ತಾ ಇರೋ ಸಂದೇಶ. ಸೊ ಯಾರು ನಾನು ಏನೂ ಕಲಿಯಲ್ಲ ಇದ್ದಂಗೆ ಇರ್ತೀನಿ ಅನ್ನೋರ್ಗೆ ಮಾತ್ರ ಸಮಸ್ಯೆ, ಬಿಟ್ಟರೆ ಮತ್ಯಾರಿಗೂ ಅಲ್ಲ. ಮತ್ತಷ್ಟು ವಿಶೇಷ ಸಂದರ್ಶನಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.